ಯಾರ್ದೋ ಮಕ್ಕಳು ಫೇಲ್ ಆದರೆ ಏನೋ ಅನ್ಸಲ್ಲ. ಅಂದರೆ ಮೇಷ್ಟ್ರ ಮಗ ಫೇಲ್ ಆಗೋಗ್ಬಿಟ್ಟ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇದಿರುತ್ತೆ. ಸಮಾಜದಲ್ಲಿ ಟೀಕೆ, ನಿಂದನೆ ಇವೆಲ್ಲ. ಆದರೂ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಅವ್ರಿಗೆ ಕುವೆಂಪು ಅವ್ರ ಮಗ ತೇಜಸ್ವಿನೂ ಫೇಲ್ ಆಗಿದ್ರು. ಜಸ್ಟ್ ಪಾಸ್ ಆಗೋವಂಥವ್ರು, ಫೇಲ್ ಆಗೋವಂಥ ವಿದ್ಯಾರ್ಥಿಗಳು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಈ ಜೀವನದಲ್ಲಿ ಸಮಾಜಕ್ಕೆ ತುಂಬಾ ಮುಂದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಉದಾಹರಣೆ ರಾಜಕಾರಣಿಗಳು ತಪ್ಪ, ಅಧಿಕಾರಿಗಳು ತಪ್ಪ ಅಥವಾ ಮತದಾರರ ತಪ್ಪ? ಈಗ ನನಗೆ ಅನ್ಸಕ್ಕೆ ಶುರುವಾಗಿರೋದು ರಾಜಕಾರಣದಲ್ಲಿ ಮತದಾರರ ತಪ್ಪು ತುಂಬ ಎದ್ದು ಕಾಣಿಸ್ತಾ ಇದೆ. ಸೊ ಮತದಾರರು ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡು ತಮ್ಮ ಮತವನ್ನು ಮಾರಾಟ ಮಾಡಿಕೊಂಡು ಹೋಗ್ತಾರೆ. ಇವತ್ತು ನೀವು ಯಾರನ್ನಾರು ಪ್ರಶ್ನೆ ಮಾಡಿದ್ದೀರಾ, ನಿಮ್ಮ ಎಮ್ ಎಲ್ ಎನ್ ಕಳಿಸಿದ್ದೀರಾ? ನೀವು ಎಷ್ಟು ಪ್ರೈವೇಟ್ ಬಿಲ್ನ ನಿಮ್ಮ ಇದರಲ್ಲಿ ಮಂಡಿಸಿದ್ದೀರಾ? ಎಷ್ಟು ಶಾಸನಗಳ ಬಗ್ಗೆ ಚರ್ಚೆ ಮಾಡಿದ್ದೀರಾ? ನೀವು ಕಾನೂನುಗಳನ್ನ, ಜನರಿಗೆ ಸಹನೀಯವಾಗುವಂಥ ಕಾನೂನುಗಳನ್ನ ರಚನೆ ಮಾಡಿದ್ದೀರಾ ಅನ್ನೋದು ಯಾರು ಚರ್ಚೆನೇ ಮಾಡಲ್ಲ. ನೀವು ಹೋಗ್ಬಿಟ್ಟು ಎಮ್ ಎಲ್ ಎನ ಸಿಂಹಾದ್ರಿಯ ಸಿಂಹ ಹಾಡಾಕೊಂಡು ಇನ್ನೊಂದು ಯಾವುದೋ ಇದನ್ನ ಹಾಕ್ಕೊಂಡು ನೀವೇ ಮರೆಸ್ತೀರಾ, ನೀವೇ ಗುಲಾಮಗಿರಿ ತೊಗೊಂಡೋಗಿದ್ದೀರಾ. ನೀವು ಎಜುಕೇಷನ್ ಕೊಡ್ಸೋದಿಲ್ಲದೆ ಕೆಲಸನೂ ನೀವೇ ಹುಡುಕಿದ್ರೆ ಮತ್ತೆ ಎಜುಕೇಷನ್ ಯಾಕೆ ಕೊಡ್ಸಿದ್ರಿ ಅವನಿಗೆ? ಸೊ ಎಲ್ರಿಗೂ ಕೂಡ ನ್ಯಾಯಾಂಗದ ಬಗ್ಗೆ ಒಂದು ಗೌರವ ಇದೆ. ಯಾರು ಕೂಡ ನ್ಯಾಯಾಂಗದ ಮೇಲೆ ಇವತ್ತಿಗೂ ನಂಬಿಕೆ ಇಡ್ಬೋದು ಅಂದರೆ ಅದು ನ್ಯಾಯಾಂಗ. ಯಾರು ಪಕ್ಷಕ್ಕೋಸ್ಕರ ದುಡ್ದಿರ್ತಾರೆ ಅವ್ರ ಬಗ್ಗೆ ಒಂದು ಕನ್ಸನ್ನು, ಕಾಳಜಿ ಇದ್ದೇ ಇರುತ್ತೆ. ಸೊ ಆ ಥರದ್ದೆಲ್ಲ ಒಳ್ಳೆ ಸಂಘಟಕರವರು ಮತ್ತು ಅವರ ಜೊತೆಗೆ ಡಿ ಕೆ ಸುರೇಶ್ ಅವರು. ಸೊ ಇಬ್ಬರದು ಕೂಡ ಒಂದು ಒಳ್ಳೆ ಕಾಂಬಿನೇಷನ್. Namaste, sir. ನಮಸ್ಕಾರ. I'm so happy to have you here today. ಥ್ಯಾಂಕ್ ಯು. ಮೈ ಪ್ಲೆಜರ್. Welcome to Multidimensional Talks. ಥ್ಯಾಂಕ್ ಯು. ಸರ್, ತಾವು ಅಡ್ವೊಕೇಟ್ ಇದ್ದೀರಾ, ಸಮಾಜ ಸೇವಕರಿದ್ದೀರಾ, ಹೋರಾಟಗಾರರಿದ್ದೀರಾ, ಯುವ ನಾಯಕರಿದ್ದೀರಾ. ಸೊ ನಮ್ಮ ವೀಕ್ಷಕರಿಗೆ ತಾವು ತಮ್ಮನ್ನು ಹೇಗೆ ಪರಿಚಯಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಈಗ ಸಮಾಜ ಸೇವಕರು ಅನ್ನೋ ಪದ ಇದೆಯಲ್ಲ, ಅದೊಂಥರ ಕ್ಲೀಶೆ ಆಗ್ಬಿಟ್ಟಿದೆ. ಸೊ ಅದು ಒಂಥರ ಹೇಳ್ಕೊಳ್ದರೆ ಅದು ಒಳ್ಳೆಯದು ಅಂತ ನನ್ನ ಭಾವನೆ. ಸೊ ನಾನೇನು ಸಮಾಜ ಸೇವಕ ಏನಲ್ಲ, ಒಬ್ಬ ವಕೀಲ. ರಾಜಕಾರಣ ಮಾಡಿದ್ದೀನಿ, ಮಾಡ್ತಾ ಇರ್ತೀನಿ. ಜೊತೆಗೆ ಸೊಸೈಟಿಗೆ ನಾವೇನು ನೇರವಾಗಿರಬೇಕೋ, ನಾವು ಯಾವ ರೀತಿ ಸಮಾಜಕ್ಕೆ ಸ್ಪಂದಿಸಬೇಕೋ ಆ ಕೆಲಸ ಮಾಡ್ತಾಯಿದ್ದೀನಿ ನಾನು. ಹೊರತುಪಡಿಸಿ ಬೇರೆ ಇನ್ನೇನಿಲ್ಲ. ನಾನೇನು ಅಂಥ ದೊಡ್ಡ ಇದೇನಲ್ಲ. ಕೇವಲ ನನ್ನ ಕರ್ತವ್ಯ, ನನ್ನ ಕೆಲಸ, ಏನು ಪ್ರಾಮಾಣಿಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ಸರ್, ತಾವು ಮೂಲತಃ ಎಲ್ಲಿಯವರು, ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ, ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು? ಸೊ ನೀವು ಯಾವ ಪ್ರೊಫೆಷನ್ನಿಂದ ನಿಮ್ಮ ವೃತ್ತಿ ಬದುಕನ್ನು ಸ್ಟಾರ್ಟ್ ಮಾಡಿದ್ರಿ? ಮೂಲತಃ ನಮ್ಮ ತಂದೆಯವ್ರ ಊರು ತುಮಕೂರು ಹತ್ರ ಲೆಕ್ಕೇನಹಳ್ಳಿ ಅಂತ ಬರುತ್ತೆ. ನಾಗವಲ್ಲಿ ಅಂತ ಒಂದು ಊರಿದೆ, ಆ ಊರ ಪಕ್ಕ. ನಮ್ಮ ತಾಯಿಯವ್ರ ಊರು ಅಜ್ಜೇಗೌಡನಪಾಳ್ಯ, ಕುಣಿಗಲ್ಲು. ಸೊ ಹುಟ್ಟಿದ್ದೆಲ್ಲ ನಾನು ಬೆಂಗಳೂರಲ್ಲೇ. ನಮ್ಮ ತಂದೆ ಮೇಷ್ಟ್ರಾಗಿದ್ದರು. ಸೊ ಬೆಂಗಳೂರಲ್ಲೇ ಹುಟ್ಟಿದ್ದು, ಮಲ್ಲೇಶ್ವರಮಲ್ಲಿ, ಪ್ಯಾಲೇಸ್ ಕುಟ್ಟಳ್ಳಿ. ಅದಾದ ನಂತರ ವಿದ್ಯಾಭ್ಯಾಸನೂ ಬೆಂಗಳೂರೇ. LLB ಇಲ್ಲೇ ಬೆಂಗಳೂರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಲಾ ಕಾಲೇಜು, ವಿಶ್ವವಿದ್ಯಾಲಯ ಕಾನೂನು ಕಾಲೇಜು, ಅಲ್ಲಿ ಕಾನೂನು ಪದವಿ ಪಡೆದಿದ್ದೀನಿ. 13 ವರ್ಷ ಆಗಿದೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಅದು ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಪ್ರಜಾ ಟಿ ವಿಲಿದ್ದೆ, ಕಾನೂನು ಸಲಹೆಗಾರಾಗಿ, ಮತ್ತು ಕೋರ್ಟ್ ರಿಪೋರ್ಟಿಂಗ್ ನೋಡ್ಕೊತಾ ಇದ್ದೆ. ಅದಾದ ನಂತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ವಿಭಾಗ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಈಗ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡಿ, ಅದಾಗಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿದ್ದೀನಿ. ಇಷ್ಟು ಕೆಲಸ ಮಾಡಿದ್ದೀನಿ. ಓಕೆ ಸರ್, ತಾವು ಹೇಳಿದ್ರಿ ತಾವು ಅಡ್ವೊಕೇಟ್ ಇದ್ದೀರಾ, ಅದರಿಂದ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಅಂತ. ಸೊ ಈ ಲಾ ಅದನ್ನ ಕರಿಯರಾಗಿ ತೊಗೋಬೇಕು ಅಂತ ನೀವು ಯಾವಾಗ ಡಿಸೈಡ್ ಮಾಡಿದ್ರಿ, ಮತ್ತು ಯಾಕೆ ಅದನ್ನು ತೊಗೋಬೇಕು ಅಂತ ಡಿಸೈಡ್ ಮಾಡಿ? ಇಲ್ಲಿ ನಾನು ಜರ್ನಲಿಸ್ಟ್ ಆಗಬೇಕು ಅಂತ ಇದ್ದೆ. ಸೊ ನಮ್ಮ ತಂದೆ ಒಂದೆರಡು ಎಕ್ಸಾಂಪಲ್ ಕೊಟ್ಟರು. ನಾನು ಸೈನ್ಸ್ ವಿದ್ಯಾರ್ಥಿ ಆಗಿದ್ದೆ. ಅವರು ಸೈನ್ಸ್ ಓದಿ ನಂತರ ಬೇಕಾದ್ರೆ ಆರ್ಟ್ಸ್ಗೆ ಹೋಗ್ಬೋದು ಅಂತ ಹೇಳಿದ್ರು. ಬಟ್ ಯಾಕೋ ನನಗೆ ಸೈನ್ಸು ತಲೆಗತ್ತಲಿಲ್ಲ. 3 ಸಬ್ಜೆಕ್ಟ್ ಫೇಲ್ ಆದೆ: ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು. ಪಾಸಾಗಿದ್ದು ಕನ್ನಡ, ಇಂಗ್ಲೀಷು, ಬಯಾಲಜಿ. ಸೊ ಅದಾದಮೇಲೆ ಎಲ್ಲನೂ ವಿಡ್ರಾ ಮಾಡಿಕೊಂಡು ಆರ್ಟ್ಸ್ ತೊಗೊಂಡು ಮನೇಲಿ ಕೂತ್ಕೊಂಡು ಓದಿ ಒಂದು 85% ಬಂತು.
ಪ್ರಾಮಾಣಿಕವಾಗಿ ಓದಿ ಆರ್ಟ್ಸಲ್ಲಿ. ಸೈನ್ಸಲ್ಲಿ ಆಗದೇ ಇರೋದನ್ನ ನಾನು ಇದರಲ್ಲಿ ಆರ್ಟ್ಸಲ್ಲಿ ಮಾಡಿಕೊಂಡೆ. ಸೊ ಹಿಸ್ಟ್ರಿನಲ್ಲಿ ನನಗೆ 95, ಆಮೇಲೆಲ್ಲ ಕನ್ನಡ ಮೀಡಿಯಮಲ್ಲೇ ಓದಿದ್ದು ನಾನು. ಸೊ ಅದಾಗಿ ಮನೆಯಲ್ಲೆಲ್ಲ ಹಂಗೆ ಚರ್ಚೆ ಮಾಡಬೇಕಾದ್ರೆ ಅವರು ಲಾ ಮಾಡಿದ್ರೆ ಜರ್ನಲಿಸ್ಟು ಆಗ್ಬೋದು, ಅಕಸ್ಮಾತ್ ಕೆಲಸ ಸಿಗಲಿಲ್ಲ ಅಂದರೆ ಪ್ರೊಫೆಷನ್ ಆದರೂ ಇರುತ್ತೆ, ಎಲ್ಲೂ ಉದ್ಯೋಗ ಸಿಗಲಿಲ್ಲ ಅಂದರೂ ಲಾಯರ್ ಆಗಾದರೂ ಇರ್ಬೋದು, ಅದಕ್ಕೇನು ಜರ್ನಲಿಸ್ಟ್ ಆಗಿ ಬರವಣಿಗೆ ಗೊತ್ತಿದ್ರೆ ಸಾಕು ಅಂತ ಹೇಳಿದ್ರು. ಅದಾಗಿ ಆಮೇಲೆ ನಮ್ಮ ತಾಯಿ ಒಂದಿನ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಈ ಥರ ಲಾ ಕಾಲೇಜಲ್ಲಿ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದ್ದಾರೆ ಅಂತ. ಆವಾಗ ಸೇರಿಕೊಂಡು ಅದೇನು ಲಾಯರ್ ಆಗಲೇಬೇಕು ಅಂತ ಏನಾಗಿದ್ದಿಲ್ಲ, ಬೇರೆ ಆಗಬೇಕು ಅಂದ್ಕೊಂಡು ಒಂದು ಲಾಯರ್ ಆದೆ. ಲಾಯರು ವೃತ್ತಿ ತುಂಬ ಇಷ್ಟ ಆಯಿತು. ಆಮೇಲೆ ಈ ಲಂಕೇಶ್ ಪತ್ರಿಕೆಯಲ್ಲಿ ವಕೀಲರೊಬ್ಬರ ವಗೈರೆಗಳು ಅಂತ CH ಹನುಮಂತರಾಯ್ ಅವರು ಬರಿತಾಯಿದ್ರು. ಅವರ ಇದನ್ನು ಓದ್ತಾ ಇದ್ದೆ. ಸೊ ಓದಿದಾಗ ನಾನು ಈ ಥರ ಇದೆಯಾ ಪ್ರೊಫೆಷನ್ನು, ನಾನು ಇವ್ರನ್ನ ಭೇಟಿ ಮಾಡಬೇಕು, ಇವ್ರ ಜೊತೆಗೆ ಇರಬೇಕು ಅಂತ ಅನಿಸಿ ಲಾ ಸೇರಿಕೊಂಡು ಮೊದಲನೇ ವರ್ಷದಲ್ಲೇ ಅವ್ರನ್ನ ಹುಡ್ಕೊಂಡೋಗಿ ಅವ್ರ ಆಫೀಸ್ಗೆ, ನಾನು ಇಂತಿಂಥವ್ರ ಮಗ, ನಮ್ಮ ತಂದೆಗೆ ಪರಿಚಯ ಇದ್ದರು, ಬಟ್ ನಾನೇ ಹೋಗಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ಫಸ್ಟ್ ಇಯರ್ LLB ಇದ್ದಾಗಲೇ ಅವ್ರನ್ನ ಸಂಪರ್ಕ ತೊಗೊಂಡು ಅವ್ರು ನನ್ನ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅವಾಗವಾಗ ಆಫೀಸಿಗೆ ಕರೆಸೋರು. ಸೊ ಅಂಥ ದೊಡ್ಡ ಹೆಸರು ಮಾಡಿದಂಥ ವಕೀಲರು ಕ್ರಿಮಿನಲ್ ಪ್ರಾಕ್ಟೀಸಲ್ಲಿ. ಸೊ ಅವರ ಒಂದು ಜೊತೆ ಒಡನಾಟ ಮಾಡುವಂಥ ಒಂದು ಅವಕಾಶ ಸಿಕ್ತು. ಸೊ ಅದು ಲಂಕೇಶ್ ಪತ್ರಿಕೆಯಿಂದ ಸಾಧ್ಯ ಆಯಿತು, ಅದು ಓದಿದ್ದೆ. ಹಾಗೆ ಕಾನೂನು ಜೊತೆಗೆ ರಾಜಕೀಯ, ಸೊ ಎರಡನ್ನೂ ಮಾಡ್ಕೊಂಡು. ಸರ್, ತಾವು ಹೇಳಿದ್ರಿ ತಾವು PUCಲಿ ಫೇಲ್ ಆಗಿದ್ರಿ ಸೈನ್ಸ್ ತಗೊಂಡು. ನೆಕ್ಸ್ಟು ನಾನು ನನಗೆ ಇಷ್ಟವಾದಂಥ ಸಬ್ಜೆಕ್ಟ್ ತಗೊಂಡು ಅದರಲ್ಲಿ ಒಳ್ಳೆಯ ಅಂಕಗಳನ್ನ ತಗೊಂಡ್ರಿ ಅಂತ. ಸೊ ಸಮಾಜದಲ್ಲಿ ತುಂಬ ಜನ ಇದ್ದಾರೆ, ಲೈಫಲ್ಲಿ ಒಂದ್ಸತಿ ಫೇಲ್ ಆದೆ ಅಂತಂದರೆ ಲೈಫೇ ಮುಗ್ದೋಯ್ತು ಅನ್ನೋದ್ರೆ, ಅಂಥವ್ರಿಗೆ ನೀವು ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮದೆಲ್ಲ ಒಂಥರ ಯಾವ ಥರ ಇರುತ್ತೆ ಅಂದರೆ, ಮಾಮೂಲಿ ಯಾರ್ದೋ ಮಕ್ಕಳು ಫೇಲ್ ಆದರೆ ಏನೋ ಅನ್ಸಲ್ಲ, ಅಂದರೆ ಮೇಷ್ಟ್ರ ಮಗ ಫೇಲ್ ಆಗೋಗ್ಬಿಟ್ಟ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇದಿರುತ್ತೆ. ಕರೆಕ್ಟ್. ಸೊ ಸಮಾಜದಲ್ಲಿ ಟೀಕೆ, ನಿಂದನೆ ಇವೆಲ್ಲ. ಆದರೂ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಅವ್ರಿಗೆ ಕುವೆಂಪು ಅವ್ರ ಮಗ ತೇಜಸ್ವಿನೂ ಫೇಲ್ ಆಗಿದ್ರು, ಇವರು ನಾಗ್ತಿಹಳ್ಳಿ ಚಂದ್ರಶೇಖರು ಫೇಲ್ ಆಗಿದ್ರು, ಸಚಿನ್ ತೆಂಡೂಲ್ಕರು ಫೇಲ್ ಆಗಿದ್ರು. ನಾವು ಉದಾಹರಣೆ ನಮ್ಮನ್ನ ಯಾರ ಜೊತೆಗೆ ತೊಗೊಬೇಕು ಅಂದರೆ ಯಾವಾಗಲೂ ಹೆಸರು ಮಾಡಿರೋರು. ಕೆಲವು ಅಕಾಡೆಮಿಕ್ಸಲ್ಲಿ ಎಲ್ಲರೂ ಸಹಜವಾಗಿ ಫೇಲ್ ಆಗ್ತಾರೆ. ಫೇಲ್ ಆಗೋದೇನು ಅದೇನು ಅಲ್ಲಿಗೆ ಮುಗ್ದೋಯ್ತು ಅಂತ ಏನಿಲ್ಲ. ಕರೆಕ್ಟ್. ಸೊ ಅದಕ್ಕೆ ಇವನು ದಡ್ಡ, ಇದು ಜನ ಮಾತಾಡ್ತಾರೆ, ಜನರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೇನು ಬೇಕೋ ನಾವು ಅದನ್ನು ಮಾಡಿಕೊಂಡು, ಸೊ ಅದಕ್ಕೆ ಹೆಂಗಿದ್ರು ಮಾತಾಡ್ತಾರೆ. ಸೊ ಸ್ಟೂಡೆಂಟ್ಸು ತುಂಬ ಜನ ಅವ್ರಿಗೆ ಮನಸ್ಸು, ಅದು ಸ್ಟೂಡೆಂಟ್ಸ್ ತಪ್ಪಲ್ಲ, ಪೇರೆಂಟ್ಸ್ ತಪ್ಪು. ಅವ್ರಿಗೆ ಒಂದೇನಿರುತ್ತೆ, ಅವರ ಮಗ ವಿದ್ಯಾಭ್ಯಾಸ ಮಾಡ್ತಾನೋ ಇಲ್ವೋ, ಅವ್ರ ಮಗ ಇಂತಿಂಥ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಥವಾ ಮಗಳು ಹಿಂಗೆ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಹೊರಗಡೆ ಹೇಳ್ಕೊಳಕ್ಕೆ ಇಷ್ಟಪಡ್ತಾರೆ. ಹೆಮ್ಮೆಯಿಂದ ಇಷ್ಟೊತ್ತು ಓದ್ತಾನೆ, ರ್ಯಾಂಕ್ ಸ್ಟೂಡೆಂಟು, ಹಂಗೆ ಹಿಂಗೆ ಅಂತ. ಬಟ್ ರ್ಯಾಂಕ್ ಸ್ಟೂಡೆಂಟ್ ಆಗಲಿ ಅದೇನು ದೊಡ್ಡ ವಿಚಾರ ಅಲ್ಲ. ಈ ಥರ ನಮ್ಮ ಥರ ಜಸ್ಟ್ ಪಾಸ್ ಆಗೋವಂಥವ್ರು, ಫೇಲ್ ಆಗೋವಂಥ ವಿದ್ಯಾರ್ಥಿಗಳು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ, ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಉದಾಹರಣೆ ಇಟ್ಕೊಬೇಕು ನಾವು. ಫೇಲ್ ಆಗಿ ಜೀವನದಲ್ಲೂ ಫೇಲ್ ಆಗಿರೋರನ್ನ ಉದಾಹರಣೆಗೆ ಇಟ್ಕೊಂಬಾರ್ದು. ಫೇಲ್ ಆಗಿ ಅದನ್ನು ಸವಾಲಾಗಿ ಸ್ವೀಕರಿಸಿ ಜೀವನದಲ್ಲಿ ಅದನ್ನು ದೊಡ್ಡ ದೊಡ್ಡ ಸಾಧನೆ ಮಾಡಿರೋವಂಥ ಸಾಧಕರ ಜೊತೆಗೆ ನಮ್ಮನ್ನ ಕಂಪೇರ್ ಮಾಡಿಕೊಂಡು, ಸೊ ಅವ್ರ ಜೊತೆಗೆ ಇದು ಮಾಡಿಕೊಂಡ್ರೆ ನಿಮ್ಗೇನು ಅನಿಸಲ್ಲ. ಸೊ ನಾವು ಇದು ಸ್ವಲ್ಪ ಈ ಸಾಹಿತ್ಯದ ವಾತಾವರಣ ಇದ್ದಿದ್ದರಿಂದ ಬೇರೆ ಬೇರೆ ತುಂಬ ಪುಸ್ತಕಗಳನ್ನ ಓದಿದ್ರಿಂದ, ಸೊ ಅದು ಯಾಕೆ ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ಡೈಲಿ ಪೇಪರ್ ಓದಬೇಕು ಅಥವಾ ಒಂದಷ್ಟು ಪುಸ್ತಕಗಳನ್ನ ಓದಬೇಕು ಅಥವಾ ವಿಚಾರಗಳನ್ನ ತಿಳ್ಕೊಬೇಕು. ಯಾಕೆ ತಿಳ್ಕೊಬೇಕು ಅಂದರೆ ಅದರಿಂದ ನಾವು ಕಲಿತಾ ಇರ್ತೀವಿ. ಈಗ ನೀವು ಮಾಡಿರೋ ಮಿಸ್ಟೇಕು ಅದನ್ನು ನೀವು ಬರೆದಿಟ್ಟಿದ್ರೆ ಅಥವಾ ಯಾರಿಗಾರು ಹೇಳಿದರೆ ಅದೇನು ಅಂದರೆ ಅದೊಂದು ಪಾಠ. ನೋಡಿ, ನಾನು ಹಿಂಗೆ ಮಾಡಿರೋದ್ರಿಂದ ಹಿಂಗೆ ಲೈಫಲ್ಲಿ ಫೇಲ್ ಆದೆ. ಸೊ ನೀವು ಫೇಲ್ ಆಗಿರೋದು ಹೇಳಿದ್ಮೇಲೆ, ಆ ಫೇಲ್ ಆಗೋದ್ರು ಯಾಕೆ ಫೇಲ್ ಆದ್ರಿ, ಯಾವ ಕಾರಣದಿಂದ ಫೇಲ್ ಆದ್ರಿ ಅನ್ನೋದು ಹೇಳಿರ್ತೀರ. ಸೊ ಅದು ನಮ್ಮ ಜೀವನದಲ್ಲಿ ಅಥವಾ ಬೇರೆಯವ್ರ ಜೀವನದಲ್ಲಿ, ಸೊ ನಾವು ಅದನ್ನು ಮಾಡಬಾರ್ದು. ಸೊ ಇದನ್ನು ಮಾರ್ಗ ತುಳಿಬಾರ್ದು ಅನ್ನೋದು ಒಂದು ಪಾಠ. ಸೊ ಅದು ಬೇರೆಯವರ ಬದುಕಿಂದ, ಇತಿಹಾಸದಿಂದ ಕಲಿಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ, ಇತಿಹಾಸದಲ್ಲಾಗುವಂಥ ತಪ್ಪುಗಳನ್ನ ಭವಿಷ್ಯದಲ್ಲಿ ನಾವು ಮಾಡಬಾರ್ದು ಅಂತ. ಸೊ ಆ ಕಾರಣದಿಂದ ಅದನ್ನು ಹಂಗೆ ಫೇಸ್ ಮಾಡಿಕೊಂಡು, ಸೊ ಫೇಲ್ ಆದ್ರೂ ಇದರಲ್ಲಿ ಓದಿ ಪಾಸಾಗಿ ಲಾಯರು ಆಗಿ, ಸೊ
ಅದನ್ನು ನಾನೇನು ಯಶಸ್ವಿಯಾಗಿದ್ದೀನಿ ಅದು ಬೇರೆ ವಿಚಾರ. ಅದನ್ನು ಪ್ಯಾರಾಮೀಟರ್ಸು ಮತ್ತು ಇದನ್ನು ಸಮಾಜ ನೋಡಬೇಕು. ಸೊ ಇನ್ನೊಂದು ಏನಾಗುತ್ತೆ ಅಂದರೆ ನಾವು ಯಾವತ್ತೂ ಕೂಡ ಏನೋ ಒಂದು ಸಾಧನೆ ಮಾಡ್ತೀವಿ ಅನ್ನೋದ್ ಕಡೆ ಫೋಕಸ್ ಮಾಡೋದಕ್ಕಿಂತ ಕೊಟ್ಟಿರೋ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ದೊಡ್ಡ ಸಾಧನೆ. ಯಾಕೆಂದರೆ ಕಸ ಗುಡಿಸೋರ್ದು ಶ್ರಮ ಇರುತ್ತೆ, ಕಸ ಎತ್ತಾಕೋರ್ದು ಶ್ರಮ ಇರುತ್ತೆ, ಒಂದು ಚಪ್ಪಲಿ ಹೊಲಿಯೋದು ಕೂಡ ಕೆಲಸನೇ, ಹೋಟ್ಲಲ್ಲಿ ಪಾತ್ರೆ ತೊಳೆಯೋದು ಕೂಡ ಕೆಲಸನೇ. ಸೊ ಎಲ್ಲ ಕೆಲಸಗಳಿಗೆ ಅದರದ್ದೇ ಆದಂಥ ಒಂದು ಅವಶ್ಯಕತೆ ಇದೆ ಮತ್ತು ಡಿಗ್ನಿಟಿನೂ ಇದೆ. ಸೊ ಯಾವುದೂ ಕೀಳಲ್ಲ, ಯಾವುದೂ ಇದಲ್ಲ. ಸೊ ಅದನ್ನು ನಾವು ಮುಂಚೆಯಿಂದನೂ ನೀನು ಓದಿದ್ರೆ ಆಫೀಸರ್ ಆಗ್ಬೋದು, ಇದಾಗ್ಬೋದು ಅಂಥೇಳಿ. ಸೊ ಎಲ್ಲರೂ ಆಫೀಸರ್ ಆಗೋಕ್ಕಾಗಲ್ಲ, ಎಲ್ಲರೂ ಓದಿದ ಮಾತ್ರಕ್ಕೆ ದೊಡ್ಡ ಕೆಲಸನೇ ಮಾಡೋಕ್ಕಾಗಲ್ಲ. ಕೆಲವರು ಓದಿರೋದೊಂದು ಈಗ ನಮ್ಮ ಜೊತೆ LLB ಮಾಡಿರೋರು ಎಲ್ಲರೂ ಲಾಯರ್ ಆಗಿಲ್ಲ. ಕೆಲವು ಫೋಟೋಗ್ರಾಫರ್ಸ್ ಆಗಿರ್ತಾರೆ, ಕೆಲವರು ಸಿನಿಮಾದಲ್ಲಿ ಮಾಡ್ತಿರ್ತಾರೆ, ಕೆಲವರು ಸೀರಿಯಲಲ್ಲಿ ಮಾಡ್ತಿರ್ತಾರೆ, ಕೆಲವು ರಾಜಕಾರಣದಲ್ಲೇ ಜಾಸ್ತಿ ಇದು ಮಾಡಿರ್ತಾರೆ, ಇನ್ನು ಕೆಲವರು ಉದ್ಯಮಿಗಳಾಗಿ ಹೆಸರು ಮಾಡಿರ್ತಾರೆ. ಸೊ ಒಂದು ಅವ್ರವ್ರ ಆಸಕ್ತಿ. ಸೊ ಆಸಕ್ತಿಗೆ ನಮ್ಗೇನು ಆಸಕ್ತಿ ಇದೆ ಅದನ್ನು ಮಾಡಿದ್ರೆ, ಅದನ್ನು ಡೆವಲಪ್ ಮಾಡಿಕೊಂಡ್ರೆ ಸಾಕು. ಅಂದ್ರೆ ಇಂದಿನ ಸಮಾಜ ಒಬ್ಬರ ಟ್ಯಾಲೆಂಟ್ ಅನ್ನ ಮಾರ್ಕ್ಸ್ ಇಂದ ಅಳೆಯೋ ಸ್ಟೇಜಿಗೆ ಬಂದ್ಬಿಟ್ಟಿದೆ ಅನ್ಸಲ್ವಾ? ಅದು ಈಗಿಂದ ಅಲ್ಲ, ಅವಾಗಿಂದನೂ ಅಳಿತಾ ಇದ್ದಾರೆ. ಹ್ಮ್, ಸೊ ಮಾರ್ಕ್ಸ್ ತಗೊಂಡವ್ರು ಏನಾದರೂ ಅನ್ನೋದು ಮುಖ್ಯ. ಕರೆಕ್ಟ್. ಸೊ ಇವತ್ತು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡವರು ದೇಶ ಆಳ್ತಿರ್ತಾರೆ. ಸೊ ಫ್ರಂಟ್ ಬೆಂಚಲ್ಲಿ ಕುತ್ಕೊಂಡವರು ಆಳವ್ರ ಕೈಲಿ ಸೇವಕರಾಗಿರ್ತಾರೆ. ಸೊ ಅವರಿಂದ ಏನಾಗಿದೆ, ಏನು ಕೊಡುಗೆ ಸಿಕ್ಕಿದೆ, ಆಮೇಲೆ ಯಾವುದು ಏನು ಮೇಲೂ ಅಲ್ಲ ಕೇಳೋದು ಅಲ್ಲ. ಸೊ ನಿಮಗೆ ಪರ್ಸೆಪ್ಷನ್ ಅಷ್ಟೇ, ನಾವು ನೋಡೋವಂಥ ದೃಷ್ಟಿಕೋನ. ಸೊ ಮಾರ್ಕ್ಸ್ ಮುಖ್ಯ. ಈಗ ಕೆಲವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಟ್ಟಿರ್ತಾರೆ, ಇಂಥ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದರೆ ಇಷ್ಟು ಮಾರ್ಕ್ಸ್ ತೊಗೊಳ್ಳೇಬೇಕು ಅಂತ. ನೀವು ಅಲ್ಲಿ ಕಾಂಪೀಟ್ ಮಾಡ್ತಿದ್ದೀರಾ ಅಂದರೆ ಅಷ್ಟು ಮಾರ್ಕ್ಸ್ ತೊಗೊಳ್ಳಿ. ಇಲ್ಲ ಇಂಥ ಕೆಲಸಕ್ಕೆ ಇಂಥ ಮಾರ್ಕ್ಸು ಇಷ್ಟಕ್ಕೆ ನಿಗದಿ ಆಗಿದೆ ಅಂದರೆ ಮಾರ್ಕ್ಸ್ ಮೇಲೆ ಕೊಡ್ತಾರೆ ಅಂದರೆ ಹೋಗಿ. ಸ್ಕಿಲ್ ಮೇಲೆ ಕೊಡ್ತಾರೆ ಅಂದರೆ ಸ್ಕಿಲ್ ಮೇಲೆ. ಇವತ್ತು ಏನು ಕೊರತೆ ಕಾಣಿಸ್ತಾ ಇದೆ ಹೇಳಿ? ಸ್ಕಿಲ್. ಸೊ ಇವಾಗ ಮಾರ್ಕ್ಸ್ ಇದೆ, ಸ್ಕಿಲ್ ಇಲ್ಲ. ಸೊ ಅವರು ಬರೀ ಏನೇ ಇದ್ರೂ ಆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ, ಆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಈಕ್ವೇಷನ್ಸ್ ಕೊಟ್ಟಿರ್ತಾರೆ, ಫಾರ್ಮುಲಾಸ್ ಕೊಟ್ಟಿರ್ತಾರೆ, ಇದು ಕೊಟ್ಟಿರ್ತಾರೆ, ಅದ್ರ ಮೇಲೆ ಮಾರ್ಕ್ಸ್ ತೊಗೊಂಡಿರ್ತಾರೆ. ಬಟ್ ನೀವು ಅದನ್ನು ಇಂಪ್ಲಿಮೆಂಟೇಷನಿಗೆ ಬಂದಾಗ ಸ್ಕಿಲ್ ಬೇಕಾಗುತ್ತೆ. ಸೊ ಮೆಕ್ಯಾನಿಕ್ ಕೆಲಸ ಮಾಡೋದಕ್ಕೆ ಸ್ಕಿಲ್ ಬೇಕು. ಅದು ನೀವು ಇನ್ಬಿಲ್ಟ್ ಕ್ಯಾರೆಕ್ಟರ್ಸ್ ಅದು. ಸೊ ಎಲ್ಲರೂ ಆರ್ಟಿಸ್ಟ್ ಆಗೋಕ್ಕಾಗಲ್ಲ, ಎಲ್ಲರೂ ಆ್ಯಂಕರ್ ಆಗೋಕ್ಕಾಗಲ್ಲ, ಎಲ್ಲರೂ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಆಸಕ್ತಿ ಮತ್ತು ಒಳಗಡೆ ಒಂದು ಇನ್ಬಿಲ್ಟ್ ಟ್ಯಾಲೆಂಟ್ ಅನ್ನೋದೊಂದು ಇರುತ್ತೆ. ಅದಕ್ಕೆ ಮ್ಯಾಥಮೆಟಿಕ್ಸು, ಸೈನ್ಸು ಎಲ್ಲ ಮುಖ್ಯ. ಸೊ ಈಗ ಎಷ್ಟೋ ಜನಕ್ಕೆ ಇಲ್ಲಿ ಕ್ಯಾಮ್ರಾ ಆಪ್ರೇಟರ್ಸ್ ಇದ್ದಾರೆ. ಸೊ ಅವ್ರಿಗೆ ವೈಟ್ ಬ್ಯಾಲೆನ್ಸಿಂಗ್ ಏನು ಮಾಡಬೇಕು, ಕಲರ್ ಕರೆಕ್ಷನ್ ಏನು ಮಾಡಬೇಕು, ಅದು ಸೈನ್ಸು. ಅವ್ರೇನದು ಓದಿರಲ್ಲ, ಪ್ರಾಕ್ಟಿಕಲಿ ಗೊತ್ತಿರುತ್ತೆ. ಅದನ್ನು ಯಾರು ಆ ಪ್ರಾಡಕ್ಟ್ನ ಮಾಡ್ತಾರೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು. ಎಷ್ಟು ಸೆಂಟಿಮೀಟರ್ಸ್ ಒಳಗಡೆ ಇದು ಇರಬೇಕು, ಎಷ್ಟು ಇದಕ್ಕೆ ಇದನ್ನ ಹಾಕಿದ್ರೆ ಇದಾಗುತ್ತೆ, ಆ ಮಿಕ್ಸಿಂಗ್ ಯಾವ ಥರ ಮಾಡಬೇಕು ಅನ್ನೋದು ಇದರೊಳಗಡೆ ಇರುತ್ತೆ. ಸೊ ಅದನ್ನು ಅದು ಎಜುಕೇಷನ್. ಸೊ ಎಜುಕೇಷನ್ನ ಒಳ್ಳೆಯದಕ್ಕೆ ಮತ್ತು ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳೋದು ಮುಖ್ಯ. ಸೊ ಈ ಸಮಾಜಕ್ಕೆ ಎಲ್ಲರೂ ಮುಖ್ಯ, ಎಲ್ಲರೂ ಇದ್ರೇ ಆಗುತ್ತೆ. ಸರ್, ಹಾಗೆ ತಾವು ಪ್ರಸ್ತುತ ಕೇವಲ ಅಡ್ವೊಕೇಸಿ ಅಷ್ಟೇ ಅಲ್ಲ, ಸೊ ತಮ್ಮನ್ನ ರಾಜಕೀಯದಲ್ಲೂ ತೊಡಗಿಸ್ಕೊಂಡಿದ್ದೀರಾ. ಸೊ ಈ ರಾಜಕೀಯ ಬದುಕಿಗೆ ಬರಬೇಕು ಅಂತ ನಿಮಗೆ ಯಾವಾಗ ಅನ್ನಿಸ್ತು, ಮತ್ತು ಅದಕ್ಕೆ ಸ್ಫೂರ್ತಿ ಏನು? ಏನಿಲ್ಲ, ಕೆಲವು ಪುಸ್ತಕಗಳನ್ನ ಓದ್ತಾ ಇದ್ರೆ ಅವರ ಅನುಭವಗಳು ಅವು ಇವು ಅದನ್ನೆಲ್ಲ ನೋಡಿ ರಾಜಕಾರಣ ತುಂಬ ಚಿಕ್ಕ ವಯಸ್ಸಲ್ಲೇ ಇತ್ತು. ಆದರೆ ಹೋಗ್ತಾ ಹೋಗ್ತಾ ರಾಜಕಾರಣದ ಸಮೀಪ ಹೋದಾಗ ಅನಿಸೋವಂಥದ್ದು, ಇಲ್ಲಿ ತುಂಬ ದೊಡ್ಡ ಕೊರತೆ ಇದೆ ಅಂತ. ಸೊ ಜನರ ಆಲೋಚನಾ ಕ್ರಮ ಸರಿ ಇಲ್ಲ. ಇವತ್ತು ನೋಡಿ, ಇದರಲ್ಲಿ ನೀಟು ಪ್ರಶ್ನೆ ಪತ್ರಿಕೆ ಇದಾಗಿದೆ, ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆದರೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನೊಂದು ಕಡೆ ಕೆಲವು ಸರ್ಕಾರದ ತೀರ್ಮಾನಗಳು ಜನ ವಿರೋಧಿ ಅಂತ ಅನಿಸುತ್ತೆ, ಯಾರೂ ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಅಂದರೆ, ನಮಗೆ ಇಲ್ಲಿ ಯಾರು ತಪ್ಪು, ರಾಜಕಾರಣಿಗಳು ತಪ್ಪ, ಅಧಿಕಾರಿಗಳು ತಪ್ಪ, ಅಥವಾ ಮತದಾರರ ತಪ್ಪ ಅಂತ ಈಗ ನನಗೆ ಅನ್ಸೋಕ್ಕೆ ಶುರುವಾಗಿರೋದು. ರಾಜಕಾರಣದಲ್ಲಿ ಮತದಾರರ ತಪ್ಪು ತುಂಬ ಎದ್ದು ಕಾಣಿಸ್ತಾ ಇದೆ. ಸೊ ಮತದಾರರು ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡು ತಮ್ಮ ಮತವನ್ನು ಮಾರಾಟ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನನಗೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆ, ನೆಹರು ಅವರ ಒಂದು ಚಿಂತನೆ, ಗಾಂಧೀಜಿಯವರ ಆದರ್ಶ, ಅಂಬೇಡ್ಕರ್ ಅವರ ಅವರ ಸಂವಿಧಾನದ ಆಶಯಗಳು,
ಮತ್ತು ತುಂಬ ಜನ ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಇವತ್ತು ನೀವು ಈ ಥರ ಮಹಿಳೆಯರು ಆಚೆಗಡೆ ಬಂದಿದ್ದೀರಾ, ಈ ಪ್ರಶ್ನೆ ಕೇಳ್ತಾ ಇದ್ದೀರಾ, ಸಮಾನತೆ ಇದೆ ಅಂದರೆ ಇದಕ್ಕೆ ರಾಜಕಾರಣ ಕಾರಣ. ಸೊ ರಾಜಕಾರಣವನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದಲ್ಲ. ಏನೋ ಅದು ಪವರ್. ಇವತ್ತು ತುಂಬ ಜನ ಬಂದಿರೋರೆಲ್ಲ ಏನು ಅನ್ಕೊಂಡ್ಬಿಡ್ತಾರೆ, ರಾಜಕಾರಣ ಅಂದರೆ ಪವರು, ಅದನ್ನು ಎಂಜಾಯ್ ಮಾಡಬೇಕು, ಅಥವಾ ನಾನು ತಪ್ಪು ಮಾಡಿರೋದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ದಾರಿ ಮಾರ್ಗ ಅಂತ ಅನ್ಕೊಂಬಿಟ್ಟಿದ್ದಾರೆ. ಅದು ತಪ್ಪು. ಇವಾಗ ಎಷ್ಟೋ ಜನ ಸರ್ಕಾರಿ ನೌಕರರು ತುಂಬ ಜನ ಈಗ ಟ್ರಾನ್ಸ್ಫರ್ಗೆ ಓಡಾಡ್ತಿರ್ತಾರೆ. ನನಗೆ ರಾಜಕಾರಣಿಗಳು ಹಿಂದೆ ಓಡಾಡ್ತಿರ್ತಾರೆ, ನಮ್ಮನ್ನು ಸಂಪರ್ಕ ಮಾಡ್ತಿರ್ತಾರೆ. ನಾನು ಅವ್ರು ನೇರವಾಗಿ ಹೇಳೋದು, ಮೊದಲು ಸರ್ಕಾರಿ ಕೆಲಸ ಬೇಕು ಅಂತ ಬರ್ತೀರಾ, ಆಮೇಲೆ ಕೆಲಸ ಸಿಕ್ಕಿದ್ಮೇಲೆ ಇಂಥ ಕಡೆ ಕೊಡಿ ಅಂತ ಬರ್ತೀರಾ, ಇಂಥ ಕಡೆ ಕೊಡಿ ಅಂತ ಬರ್ತೀರಾ, ಅದಾದಮೇಲೆ ಇದು ಸಾಕಾಗ್ತಿಲ್ಲ ಅಲ್ಲಿ ಬೇಕು ಅಂತ ಬರ್ತೀರಾ, ಅಡಿಷ್ನಲ್ ಬೇಕು ಅಂತ ಬರ್ತೀರಾ. ಯಾಕೆ ಆ ಥರದ್ದು ಒಂದು ಮನಸ್ಥಿತಿ ಬಂದಿದೆ ಅಧಿಕಾರಿ ವರ್ಗದಲ್ಲಿ? ಏನಕ್ಕೆ ನಿಮಗೆ ಸರ್ಕಾರಿ ಕೆಲಸ ಅಂದರೆ ಏನು? ಎಲ್ಲಿ ಹಾಕಿದ್ರು ನೀವು ಹೋಗಬೇಕು, ಕೆಲಸ ಮಾಡಬೇಕು. ಆದರೆ ರಾಜಕಾರಣಿಗಳು ಇವತ್ತು ನೀವು ಮುಖ್ಯಮಂತ್ರಿಗಳು ನೋಡಿ, ಅಥವಾ ವಿರೋಧ ಪಕ್ಷದವ್ರನ್ನೇ ನೋಡಿ, ಅಥವಾ ಯಾವ್ದಾದ್ರು ಶಾಸಕರನ್ನ ನೋಡಿ, ಒಂದು ಕ್ಷೇತ್ರ ತೊಗೊಂಡ್ರೆ 3 ಲಕ್ಷ ಜನ ಮತದಾರರು ಇರ್ತಾರೆ. 3 ಲಕ್ಷ ಜನ ಮತದಾರರಿಗೆ ಸರ್ವಿಸ್ ಮಾಡುವಂಥವ್ರು, ಅದಕ್ಕೆ ಸ್ಪಂದಿಸುವಂಥದ್ದಕ್ಕೆ ತುಂಬ ಶಕ್ತಿ ಬೇಕು. ಅವ್ರಿಗೆ ಸ್ವಂತ ಕುಟುಂಬವನ್ನು ತ್ಯಾಗ ಮಾಡಬೇಕಾಗುತ್ತೆ, ಮಕ್ಕಳ ಜೊತೆಗೆ ಬರೆಯೋಕ್ಕಾಗಲ್ಲ. ನೀವು ಹೊಸ ಕಾರ್ ತೊಗೊಂಡ್ರೆ ಜನ ಬೈಕ್ ಹೋಗ್ತಾರೆ, ಭ್ರಷ್ಟ ಅಂತಾರೆ, ಆಸ್ತಿ ಮಾಡಿದ್ರೆ ಬೈಕ್ ಹೋಗ್ತಾರೆ. ಆದರೆ ಅಧಿಕಾರಿಗಳಿಗೆ ಈ ಪ್ರಶ್ನೆ ಕೇಳೋದು. ಇವತ್ತು ಲೋಕಾಯುಕ್ತ ರೈಡ್ ಆದರೆ 500 ಕೋಟಿ ಸಿಗುತ್ತೆ ಒಬ್ಬರು ಮನೆಯಲ್ಲಿ. 200 ಕೋಟಿ ಆಸ್ತಿ ಮಾಡಿರ್ತಾರೆ, 25 ಸೈಟ್ ತೊಗೊಂಡಿರ್ತಾರೆ. ಯಾಕೆ ಮಾಡ್ತಾರೆ ಇವರು? ಸೊ ಇಲ್ಲಿ ನಾವು ರಾಜಕಾರಣದ ನೋಡುವಂಥ ದೃಷ್ಟಿಕೋನ ಬದಲಾಯಿಸಬೇಕು. ಮತ್ತು ಒಬ್ಬ ಶಾಸಕನ ನಿಜವಾದ ಕರ್ತವ್ಯ ಏನು ಅನ್ನೋದನ್ನ ಜನರಿಗೆ ತಿಳಿಸ್ಬೇಕು. ಒಬ್ಬ ಅಧಿಕಾರಿ ಉತ್ತರದಾಯಿತ್ವ ಬೇಕು. ಸೊ ಇದು ರಾಜಕಾರಣದಲ್ಲಿ ಒಂದು ಹೊಸ ಬದಲಾವಣೆ ಬೇಕು ಅನ್ನೋದು ನನ್ನ ಭಾವನೆ. ಬಟ್ ಇದು ಒಂದೇ ಸತಿಗೆ ಆಗಲ್ಲ. ಸೊ ಅದರೊಳಗಡೆ ಇದ್ಕೊಂಡೇ ಪ್ರಯತ್ನ ಪಡಬೇಕು. ಆ ವ್ಯವಸ್ಥೆ ಒಳಗಡೆ ಇವತ್ತಿಲ್ಲದೆ ಇರೋ ನಾಳೆ ಸರಿ ಹೋಗ್ಬೋದು, ಅಥವಾ ಎಲ್ಲರೂ ಸರಿ ಮಾಡೋಕ್ಕೆ. ನನಗೆ ಒಂದಷ್ಟು ಜನ ಇವತ್ತು ನೋಡಿರೋಂಗೆ ತುಂಬ ಜನ ರಾಜಕಾರಣಿಗಳು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇರ್ತಾರೆ. ಸೊ ಅದನ್ನು ದಾರಿ ತಪ್ಪಿಸೋವಂಥ ಕಾರ್ಯ ಯಾವಾಗುತ್ತೆ ಅಂದರೆ, ನೀವು ಅವ್ರ ಮನೆ ಮುಂದೆ ಹೋಗಿ ಮದುವೆಗೆ ದುಡ್ಡು ಕೇಳಿದಾಗ, ಗಣೇಶ ಕೂರ್ಸೋಕ್ಕೆ ದುಡ್ಡು ಕೇಳಿದಾಗ, ಅಣ್ಣಮ್ಮನ ಕರೆಸ್ತೀವಿ ದುಡ್ಡು ಕೊಡಿ ಅಂದಾಗ, ಇಲ್ಲ ಅಲ್ಲೆಲ್ಲೋ ಇದು ಇನ್ನೊಂದೇನೋ ಮಾಡ್ತೀವಿ ದುಡ್ಡು ಕೊಡಿ ಅಂದಾಗ, ಮತ್ತು ಓಟ್ ಹಾಕೋ ಟೈಮಿಗೆ ದುಡ್ಡು ಕೊಡಿ ಅಂದಾಗ ತಪ್ಪಾಗುತ್ತೆ. ಸೊ ಜನರು ಅದನ್ನು ಸರಿಪಡಿಸ್ಕೊಂಡ್ರೆ ನಿಜವಾಗ್ಲೂ ಇವತ್ತು ಚುನಾವಣೆಗಳಲ್ಲಿ ಮಾಡುವಂಥ ಖರ್ಚನ್ನು ಒಂದು ಯಾವುದಾದ್ರು ಒಂದು ಕ್ಷೇತ್ರದ ಮೇಲೆ ಹಾಕಿದರೆ ಕ್ಷೇತ್ರ ಅಭಿವೃದ್ಧಿ ಆಗೋಗ್ಬಿಡುತ್ತೆ. ಸೊ ಅಲ್ಲೆಲ್ಲೂ ಭ್ರಷ್ಟಾಚಾರನೇ ಆಗಲ್ಲ, ಜನ ಪರಿವರ್ತನೆ ಆಗಬೇಕು ಅನ್ನೋದು ನನ್ನ ಭಾವನೆ. ನಾನು ರೀಸೆಂಟಾಗಿ ಒಬ್ಬರು ಕ್ರಿಯೇಟರ್ದು ಅವೇರ್ನೆಸ್ ವಿಡಿಯೋ ನೋಡ್ತಾ ಇದ್ದೆ. ಸೊ ಅದರಲ್ಲಿ ನಾಯಕನಾಗಿ ಪ್ಲೇ ಮಾಡಿರ್ತಾರಲ್ಲ ಆ ರೋಲಲ್ಲಿ ಅವ್ರು ಅದನ್ನು ಕೇಳ್ತಾರೆ. ಸೊ ನೀವು ನನ್ನ ಮನೆಗೆ ಮದುವೆಗೆ ಬನ್ನಿ ಅಂತ ಇನ್ವೈಟ್ ಮಾಡೋಕ್ಕೆ ಬಂದ್ರಿ, ಸೊ ಮತ್ತೇನೋ ಫಂಕ್ಷನ್ ಇದೆ ಅಂತ ಇನ್ವೈಟ್ ಮಾಡೋಕ್ಕೆ ಬಂದ್ರಿ, ಬಟ್ ಅದೇ ಯಾವತ್ತೂ ನಮ್ಮ ರಸ್ತೆ ಸರಿ ಇಲ್ಲ, ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಕೇಳಕ್ಕೆ ನೀವು ಯಾವತ್ತೂ ಬಂದಿಲ್ಲ. ಯಾರು ಬರಲ್ಲ. ಆಮೇಲೆ ಹಂಗೆ ಕೇಳಕ್ಕೆ ಬರೋರು ಯಾರು ಓಟ್ ಹಾಕಲ್ಲ. ಸೊ ಅವ್ರು ಯಾರು ಕೂಡ ಇವಾಗ ಮತದಾನದ ಒಂದು ಇದನ್ನು ತೆಗೆದು ನೋಡಿದಾಗ, ನೀವು ನಗರ ಪ್ರದೇಶದಲ್ಲಿ ಯಾರು ಗೃಹ ಪ್ರವೇಶಕ್ಕೆ ಬನ್ನಿ, ಮದುವೆಗೆ ಬನ್ನಿ, ಸಾವಿಗೆ ಬನ್ನಿ, ಇದಕ್ಕೆ ಬನ್ನಿ ಅಂತ ಬರ್ತಾರೆ, ಅವರು ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ ವೋಟಿಂಗಲ್ಲಿ. ಯಾರು ನೀರು, ರೋಡು ಮತ್ತು ಕರೆಂಟು, ಮೂಲಭೂತ ಸೌಕರ್ಯ ಇದೆ, ಅವ್ರು ಯಾರು ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಅವ್ರು ಯಾರು ನಗರ ಪ್ರದೇಶದಲ್ಲಿ ಬಂದು ವೋಟ್ ಹಾಕಲ್ಲ. ಸೊ ಅವ್ರದ್ದು ಒಂಥರ ದುರಂಕಾರ ಇರುತ್ತೆ. ನಾನು ಯಾಕೆ ಹೋಗಿ ವೋಟ್ ಹಾಕಬೇಕು, ಯಾರೂ ಸರಿ ಇಲ್ಲ, ಯಾರಿಗೂ ವೋಟ್ ಹಾಕಲ್ಲ, ನಾನು ವೋಟೇ ಬೇಡ ಅನ್ನೋದು ಒಂದು ಇರುತ್ತೆ. ಸೊ ಅವ್ರಿಗೆ ನಿಜವಾದಂಥ ಎಜುಕೇಟೆಡ್ಸ್ ಅಂತ ಏನು ಹೇಳ್ತೀರಾ, ಸೊ ಅವರಲ್ಲಿ ಎಜುಕೇಷನ್ ಕೊರತೆ ಇದೆ. ಪಬ್ಲಿಕ್ ಸೆನ್ಸು ಮತ್ತು ನಿಜವಾದಂಥ ಅವರ ಎಜುಕೇಷನ್ ಹಿಂದೆಗಡೆ ಇರುವಂಥ ಮೌಲ್ಯ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ. ನಾಗರಿಕ ಪ್ರಜ್ಞೆ ಮತ್ತು ಜವಾಬ್ದಾರಿ ಎರಡೂ ಕೊರತೆ ಇರೋದ್ರಿಂದ ಇವತ್ತು ಅನಾಗರಿಕರು ಮತ್ತು ಅನ್ಸಿವಿಲೈಸ್ಡ್ ಇದಕ್ಕಿರೋವಂಥವ್ರು ಯಾವ ವಿಚಾರದ ಮೇಲೆ ನಾವು ಚುನಾವಣೆಗಳನ್ನ ಎದುರಿಸ್ಬೇಕು, ಯಾವ ವಿಚಾರದ ಮೇಲೆ ಆಡಳಿತವನ್ನು ಮಾಡಬೇಕು, ಆ ವಿಚಾರಗಳು ಚರ್ಚೆ ಆಗದೆ ಅನಗತ್ಯ ವಿಚಾರಗಳು, ಧಾರ್ಮಿಕ ವಿಚಾರಗಳು, ವ್ಯಕ್ತಿಗತ ನಿಂದನೆಗಳು, ಇದ್ರ ಮೇಲೆ ಇವತ್ತು ರಾಜಕೀಯ ನಡೀತಾ ಇದೆ. MLA ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಲ್ಲ, ವಿಧಾನಸಭೆ ಶಾಸಕ. ಶಾಸನವನ್ನು ರಚನೆ ಮಾಡೋದು ಅಂದರೆ MLA ಕೆಲಸ ಏನು ಹೇಳಿ? ಶಾಸನ ರಚನೆ ಮಾಡೋದು. ಶಾಸನ ಯಾರು ರಚನೆ ಮಾಡ್ತಾರೆ ಇವತ್ತು? ನೀವು ಯಾರನ್ನಾರು ಪ್ರಶ್ನೆ ಮಾಡಿದ್ದೀರಾ? ನಿಮ್ಮ MLA ಕಳಿಸಿದ್ದೀರಲ್ಲ, ನೀವು ಎಷ್ಟು ಪ್ರೈವೇಟ್ ಬಿಲ್ನ ನಿಮ್ಮ ಇದರಲ್ಲಿ ಮಂಡಿಸಿದ್ದೀರಾ? ಎಷ್ಟು ಶಾಸನಗಳ ಬಗ್ಗೆ ಚರ್ಚೆ ಮಾಡಿದ್ದೀರಾ? ನೀವು ರೋಡು, ಚರಂಡಿ, ಟಾರು, ಅದಕ್ಕೆ ಕಾರ್ಪೊರೇಟ್ರು ಅವರು ಇವರು ಬರ್ತಾರೆ, ಅದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಅಂತ ಮಾಡಿರೋದು. ನೀವು ವಿಧಾನಸಭೆಯಲ್ಲಿ ಎಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಾ?
ಎಷ್ಟು ನೀವು ಕಾನೂನುಗಳನ್ನ ಜನರಿಗೆ ಸಹನೀಯವಾಗುವಂಥ ಕಾನೂನುಗಳನ್ನ ರಚನೆ ಮಾಡಿದ್ದೀರಾ ಅನ್ನೋದು ಯಾರು ಚರ್ಚೆನೆ ಮಾಡಲ್ಲ. ನೀವು ಹೋಗ್ಬಿಟ್ಟು ಎಮ್.ಎಲ್.ಎನ ಸಿಂಹಾದ್ರಿಯ ಸಿಂಹ ಹಾಡು ಹಾಕೊಂಡು ಇನ್ನೊಂದು ಯಾವುದೋ ಇದನ್ನ ಹಾಕೊಂಡು ನೀವೇ ಮೆರೆಸ್ತೀರಾ, ನೀವೇ ಗುಲಾಮಗಿರಿ ತಗೊಂಡೋಗಿದ್ದೀರಾ. ಜನರು ತಪ್ಪು. ಎಮ್.ಎಲ್.ಎಗಳದು ಅಥವಾ ಜನಪ್ರತಿನಿಧಿಗಳು ತಪ್ಪಲ್ಲ. ಜನಪ್ರತಿನಿಧಿಗಳು ಜನರನ್ನ ಪ್ರತಿನಿಧಿಸುವಂಥ ವ್ಯಕ್ತಿಯನ್ನ, ಶಾಸನವನ್ನ ಮಾಡುವಂಥ ವ್ಯಕ್ತಿಯನ್ನ ತಗೊಂಡೋಗಿ ವಿಜೃಂಭಿಸಿ ಅಲ್ಲೆಲ್ಲೋ ಕೂರಿಸಿ ತಪ್ಪು ಮಾಡ್ತಾ ಇದ್ದಾರೆ. ಅದು ಯಾರು ಬಯಸಿಲ್ವಲ್ಲ. ಸೊ ನಾವು ರಾಜಕಾರಣದಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ಆ ಥರದ್ದೊಂದು ಇದನ್ನು ಯಾಕೆ ಮಾಡಬೇಕು ಈಗ. ಸೊ ನೀವು ನಿಜವಾಗ್ಲೂ ಶಾಸಕರ ಹತ್ರ ಏನು ಕೆಲಸ ಮಾಡಿಸ್ಕೊಬೇಕೋ ಮಾಡಿಸ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಸ್ಕೂಲ್ಗೆ ಸೀಟ್ ಕೊಡಿಸಿ, ಅಡ್ಮಿಷನ್ ಕೊಡಿಸಿ, ಟ್ರಾನ್ಸ್ಫರ್ ಕೊಡಿಸಿ, ಇನ್ನೊಂದು ಮಾಡಿ. ಸೊ ಅದಲ್ವಲ್ಲ ಕೆಲಸ. ಸೊ ಒಂದು ಸಮಾಜ ಸುಧಾರಣೆ ಆಗ್ತಾ ಇದೆಯಾ, ಕಾನೂನು ಸುವ್ಯವಸ್ಥೆ ಸರಿಯಾಗಿದೆಯಾ, ಜನರ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆಯಾ, ಜನರು ಇದು ವಿಧಾನಸಭೆ ಅಧಿವೇಶನ ನಡೆಯುತ್ತಲ್ಲ, ಅಧಿವೇಶನದಲ್ಲಿ ಏನು ನಡೆಯುತ್ತೆ, ಪ್ರಶ್ನೋತ್ತರ ನಡೆಯುತ್ತೆ. ನಮ್ಗೆ ಆಗಬೇಕಾಗಿರುವಂಥ ಕೆಲಸಗಳನ್ನ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿ ಅದನ್ನು ಜಾರಿಗೊಳಿಸುವಂಥದ್ದು, ಕಾರ್ಯಗತಗೊಳಿಸುವಂಥದ್ದು ಶಾಸಕರುಗಳ ಕರ್ತವ್ಯ. ಎಲ್ಲಾಗ್ತಾ ಇದೆ ಇದು? ಸೊ ಓಟ್ ಹಾಕೋರಿಗೆ ಏನಕ್ಕೆ ಓಟ್ ಹಾಕ್ತೀವಿ ಅಂತ ಗೊತ್ತಿಲ್ಲ, ಓಟ್ ಹಾಕ್ಸ್ಕೊಳ್ಳೋಕೆ ಏನಕ್ಕೆ ಎಮ್.ಎಲ್.ಎ ಆಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ದುಡ್ಡು ಖರ್ಚು ಮಾಡು ಎಮ್.ಎಲ್.ಎ ಏನು ಉಪಯೋಗ? ಸೊ ಆ ಥರದ್ದೊಂದು ವ್ಯವಸ್ಥೆ ನಡೀತಾ ಇದೆ, ಅದು ಬದಲಾವಣೆ ಆಗಬೇಕು. ಸೊ ಅವೇರ್ನೆಸ್ನ ಎಲ್ಲರೂ ಜನರಲ್ಲಿ ಮೂಡಿಸಿದಾಗ, ಸೊ ಆವಾಗ ನೀವೇನೇ ಪ್ರಶ್ನೆ ಮಾಡೋದು ದೇಶದ್ರೋಹಿ ಅನ್ನೋದು ಸರಿ ಹೋಗುತ್ತೆ. ಆಮೇಲೆ ನಾನು ಅದಕ್ಕೋಸ್ಕರ ಓಟ್ ಹಾಕ್ತೆ, ಈ ಧರ್ಮಕ್ಕೋಸ್ಕರ ಓಟ್ ಹಾಕ್ತೆ, ಮತ್ತು ನಿಮ್ಮ ಕಾನ್ಸ್ಟಿಟ್ಯೂಷನ್ ಏನಕ್ಕೆ ಬೇಕು? ಧರ್ಮಕ್ಕೋಸ್ಕರ ಓಟ್ ಹಾಕ್ತೆ ಅಂದರೆ ಅಲ್ಲೇ ನೀವು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನ ಅಲ್ಲೇ ಉಲ್ಲಂಘನೆ ಮಾಡ್ತಾ ಇದ್ದೀರಲ್ಲ. ಯಾರು ಪ್ರಶ್ನೆ ಮಾಡಿದ್ದೀರಾ? ಹಂಗೆ. ಸೊ ಆ ಥರ ಆಗಿದೆ ಇವತ್ತು ಪರಿಸ್ಥಿತಿ. ಈಗ ಅವರು ಪ್ರಶ್ನೆ ಮಾಡ್ತಾ ಇಲ್ಲ ಅಂದ್ರೆ ಏನೋ ಕೊರತೆ ಇದೆ ಅಂತ ಅಲ್ವಾ? ಡು ಯು ಥಿಂಕ್ ವಿ ಹ್ಯಾವ್ ಸಮ್ ಲೂಪ್ ಹೋಲ್ಸ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ಇಟ್ಸೆಲ್ಫ್? ಲೂಪ್ ಹೋಲ್ಸು ಎಲ್ಲ ಕಡೆನೂ ಇರುತ್ತೆ. ಎಜುಕೇಷನ್ ಸಿಸ್ಟಮಲ್ಲಿ ನಿಮ್ಮ ಸಿಲೆಬಸ್ಸು ತೆಗೆದು ನೋಡಿದಾಗ ನಿಮಗೆ ಹಿಸ್ಟ್ರಿ ಕಲಿಸ್ತಾರೆ, ಸೋಷಾಲಜಿ ಕಲಿಸ್ತಾರೆ, ಸೊಸೈಟಿ ಬಗ್ಗೆ ಯಾವ ಥರ ಇರಬೇಕು ಅಂತ ಕಲಿಸ್ಕೊಡ್ತಾರೆ. ಸೊ ಇಲ್ಲಿ ಎಜುಕೇಟೆಡ್ಸು ಆಗ್ತಾ ಇದ್ದಾರೆ. ಅದೇ ನೀವು ಸ್ಟಾರ್ಟಿಂಗಲ್ಲಿ ಕೇಳ್ದಂಗೆ ಪೇರೆಂಟ್ಸು ಒಂದು ಇದೆಲ್ಲಿರುತ್ತೆ ಅಂದರೆ ಬರೀ ಮಾರ್ಕ್ಸ್ ತೊಗೊಳೋದ್ರ ಕಡೆ ಇದಿರುತ್ತೆ. ಸೊ ಪ್ರಜ್ಞಾವಂತರನ್ನ ಮಾಡ್ತಾ ಇಲ್ಲ ನೀವು. ನೀವು ವಿದ್ಯಾವಂತರನ್ನ ಮಾಡ್ತಾ ಇದ್ದೀರಾ, ಪ್ರಜ್ಞಾವಂತರನ್ನ ಮಾಡಬೇಕಲ್ಲ, ಪ್ರಶ್ನೆ ಮಾಡೋವಂಥವ್ರು ಮಾಡಬೇಕಲ್ಲ. ನಿಮ್ಮ ಇದರಲ್ಲಿ ಯಾರನ್ನೂ ಪ್ರಶ್ನೆನೇ ಕೇಳಬೇಡ. ಪ್ರಶ್ನೆ ಕೇಳಿ ನಿನ್ಗೆ ಯಾಕೆ ಬೇಕು, ನೀನು ಯಾಕೆ ಇದಕ್ಕೆ ಹೋಗ್ತೀಯಾ, ನೀನು ಯಾಕೆ ಅದನ್ನು ಪ್ರಶ್ನೆ ಮಾಡ್ತೀಯಾ ಅಂತ ಮಾಡ್ಕೊಂಡು ನಾವು ಪೊಲೀಸ್ ಸ್ಟೇಷನ್ ಮೆಟ್ಲೇ ಎತ್ತಿಲ್ಲ. ಪೊಲೀಸ್ ಸ್ಟೇಷನ್ ಏನು ಅಸಹ್ಯದ ಜಾಗನ? ಏನಾಗ್ಬಿಡುತ್ತೆ ಮೆಟ್ಲು ಹತ್ತಿದ್ರೆ? ಅನ್ಯಾಯ ಆಗ್ತಾಯಿದ್ರೆ ಅಲ್ಲೇ ತಾನೇ ಪ್ರಶ್ನೆ ಕೇಳಬೇಕು. ನಾವು ಕೋರ್ಟೇ ನೋಡಿಲ್ಲ, ಯಾರು ತಪ್ಪು? ನೀವು ತಿಳ್ಕೊಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅಲ್ಲ. ಕಾನ್ಸ್ಟಿಟ್ಯೂಷನ್ ಅಂದರೆ ಗೊತ್ತಿಲ್ಲ, ಮತ್ತು ಕಾನ್ಸ್ಟಿಟ್ಯೂಷನ್ ಹೇಳ್ಕೊಟ್ಟಿರೋದು ವೇಸ್ಟ್ ಆಗೋಯ್ತಲ್ಲ ನಿಮಗೆ. ಸೊ ನಿಮ್ಗೆಲ್ಲನೂ ಹೇಳ್ಕೊಡ್ತಾರೆ. ನನಗೆ ಹಿಸ್ಟ್ರಿ ಕಂಡ್ರೆ ಆಗಲ್ಲ, ನನಗೆ ಮ್ಯಾಥ್ಸ್ ಅಂದರೆ ಇಷ್ಟ. ಓಕೆ, ಹಿಸ್ಟ್ರಿ ಕಂಡ್ರೆ ಆಗಲ್ಲ, ಬಟ್ ಹಿಸ್ಟ್ರಿ ತಿಳ್ಕೊಂಡ್ರೆ ತಾನೇ ಏನಾಗಿತ್ತು, ಸ್ವತಂತ್ರ ಚಳುವಳಿ ಅಂದರೆ ಏನು, ಗಾಂಧಿ ಅಂದರೆ ಏನು, ತಿಲಕ್ ಅಂದರೆ ಏನು, ಭಗತ್ ಸಿಂಗ್ ಯಾರು, ಸುಭಾಷ್ ಚಂದ್ರ ಬೋಸ್ ಯಾರು ಅನ್ನೋದು. ಇವತ್ತು ಎಷ್ಟೋ ಜನಕ್ಕೆ ನೀವು ಪ್ರಶ್ನೆ ಕೇಳಿದ್ರೆ ಇವತ್ತಿನ ಮುಖ್ಯಮಂತ್ರಿ ಯಾರು ಅಂತಲೇ ಗೊತ್ತಿರಲ್ಲ, ಪ್ರಧಾನಮಂತ್ರಿ ಯಾರು ಅಂತಲೇ ಗೊತ್ತಿರಲ್ಲ. ಅದು ಅವೇರ್ನೆಸ್. ಈ ದೇಶದ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದೆ ಅಂದರೆ ಈ ದೇಶದ ಪ್ರಜೆಗಳಾಗಿ ನಾವು ಈ ದೇಶದೊಳಗಡೆ ಇದ್ದೀವಿ, ನಮ್ಮ ನಾಗರಿಕ ಪ್ರಜ್ಞೆ, ನಮ್ಮ ಹಕ್ಕುಗಳ ಬಗ್ಗೆ, ಕರ್ತವ್ಯಗಳ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ನೀವು ಬದುಕಕ್ಕೆ ಸಾಧ್ಯ. ಇಲ್ಲಾಂದರೆ ವಿನಿವಿಂಗ್ ಶಾಸ್ತ್ರಿ ಥರದವ್ರು ಚೀಟ್ ಮಾಡೋರು ಬರ್ತಾನೆ ಇರ್ತಾರೆ, ದುಡ್ಡು ಡಬಲಿಂಗ್ ಮಾಡ್ತೀವಿ ಅಂತೇಳಿ ಮೋಸ ಹೋಗ್ತಾನೆ ಇರ್ತಾರೆ, ಅನ್ಯಾಯಕ್ಕೆ ಒಳಗಾಗ್ತಾನೆ ಇರ್ತಾರೆ. ಎಜುಕೇಶನ್ ನಲ್ಲಿ ಇರ್ಬೋದು, ನಾವು ಗ್ರೌಂಡ್ ಲೆವೆಲ್ ಇಂದ ತಗೊಂಡ್ರು ನಾವು ಎಲ್ಲೋ ಒಂದ್ ಕಡೆ ವ್ಯಕ್ತಿಗೆ ಜಾಸ್ತಿ ಫೋಕಸ್ ಕೊಡ್ತಾ ಇದ್ದೀವಾ? ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಅವರ್ ಸಿಸ್ಟಮ್. ಅಲ್ಲ, ಕಲಿಸೋದಕ್ಕೆ ಎಲ್ಲ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಅವೇರ್ನೆಸ್ಸು ಸರ್ಕಾರಗಳು ಮಾಡ್ತಾನೆ ಇದ್ದಾವೆ. ಬಟ್ ಏನಾಗಿದೆ ಅಂದರೆ ಎಲ್ಲ ಸೆಲ್ಫ್ ಸೆಂಟ್ರಿಕ್ ಆಗಿಬಿಟ್ಟಿದ್ದಾರೆ. ಸೊ ನಂದಾಯಿತು ಅಂದರೆ ಸಾಕು ಅಂತ ನೀವು ಇನ್ನೊಬ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಸೊ ಅಲ್ಲೇ ಆಗೋದಲ್ವಾ. ಈಗ ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತ ನೀವು ಒಬ್ಬರೇ ಹೋರಾಟ ಮಾಡ್ತಿರ್ಬೇಕು, ಅದನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋದು ಇರುತ್ತೆ. ಆಮೇಲೆ ಇನ್ನೊಂದು, ಈ ಇದರಲ್ಲಿ ಪೇರೆಂಟ್ಸ್ದು ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಅವ್ರ ಮಕ್ಕಳಿಗೆ ತುಂಬ ಸಪೋರ್ಟಿವ್ ಆಗಿ, ಅಂದರೆ ಒಂದು ಕವರಿಂಗ್ ಆಗಿ ಬಿಡ್ತಾರೆ, ಪ್ರೊಟೆಕ್ಟಿವ್ ಲೇಯರ್ ಥರ. ಸೊ ಅದನ್ನೇನು ಮಾಡೋಕ್ಕೆ, ಈಗ ಎಷ್ಟೋ ಜನ ನನಗೆ ಯಾರಾದರೂ ಒಳ್ಳೆ ಲಾಯರ್ ಇದ್ದರೆ ಹೇಳಿ, ನಮ್ಮ ಮಗನಿಗೆ ಇಂಟರ್ನ್ಶಿಪ್ಪಿಗೆ ಕಳಿಸ್ಬೇಕು ಅಂತ. ನಿಮ್ಮ ಮಗ ಒಳ್ಳೆ ಲಾಯರ್ ಬೇಕು ಅಂದರೆ ಅವ್ನು ಹುಡ್ಕೊಬೇಕು, ನಾನು ಯಾರ ಹತ್ರ ಹೋಗ್ಬೇಕು ಅಂತ. ನನ್ನ ಗುರುನ ನಾನು ಹುಡ್ಕೊಂಡೋದೆ, ನಾವು ಅಪ್ಪನ ಕೇಳಲಿಲ್ಲ. ನಾನು ಇಂತಿಂಥವ್ರು ಹಿಂಗಿದ್ದಾರೆ, ಇಂತಿಂಥ ಲಾಯರ್ಗಳಿದ್ದಾರೆ, ಇಂತಿಂಥವ್ರು ಫೇಮಸ್ ಇದ್ದಾರೆ, ಇಂತಿಂಥವ್ರು
ಕೇಸ್‌ನ ಚೆನ್ನಾಗಿ ನಡೆಸ್ತಾರೆ, ಇಂಥವ್ರ ಜೊತೆ ಹೋಗಬೇಕು ಅಂತ ನನಗನ್ನಿಸ್ಬೇಕಲ್ಲ. ಈಗ ನಾನು ನಿಮ್ಮ ಜೊತೆಗೆ ನೀವು ನನ್ನನ್ನು ಇಂಟರ್ವ್ಯೂ ಕರೆದ್ರೆ ನೀವು ಡೈರೆಕ್ಟಾಗಿ ಕರೆದ್ರಿ ನನ್ನ. ಸೊ ಬೇರೆಯವ್ರಿಗೆ ಹೇಳಿ, ನಮ್ಮ ಅಪ್ಪಂಗೆ ಹೇಳಿ, ಇಲ್ಲ ನಮ್ಮ ಅಮ್ಮಂಗೆ ಹೇಳಿ, ಅಥವಾ ಇನ್ನೊಬ್ರಿಗೆ ಯಾರಿಗೋ ಹೇಳಿ, ಸ್ನೇಹಿತರಿಗೆ ಯಾರಿಗೋ ಹೇಳಿ ಅಪ್ರೋಚ್ ಮಾಡಿದ್ರೆ ನೀವು ಹೆಂಗೆ ಇಂಟರ್ವ್ಯೂ ಮಾಡೋಕ್ಕಾಗತ್ತೆ ನನ್ನ? ಸೊ ಇವತ್ತು ಇದನ್ನು ಬೆಳೆಸ್ತಾ ಇಲ್ಲ. ತುಂಬ ಮಾರ್ಕ್ಸ್ ತಗೋ, ಪಾಸ್ ಆಗು. ನನಗೆ ನೀವು ನೀವು ಈಗ ನಾನು ಲಾಯರ್ ಆಗಬೇಕು ಅಂದರೆ ನಾನು ಹುಡ್ಕೊಂಡು ಹೋಗ್ಬೇಕು. ನಾನು ಏನಾಗಬೇಕು, ನನ್ನ ಇದು ಸ್ಟ್ರೆಂತ್ ಏನು. ಈಗ ಯಾವುದೇ ಕೆಲಸ, ಇವಾಗ ಎಷ್ಟೋ ಜನ ಅವ್ರ ಮಕ್ಳಿಗೋಸ್ಕರ ಕೆಲಸ ಹುಡುಕ್ತಾ ಇರ್ತಾರೆ ಪೇರೆಂಟ್ಸು. ನೀವು ಎಜುಕೇಷನ್ ಕೊಡ್ಸೋದಲ್ಲದೆ ಕೆಲಸನೂ ನೀವೇ ಹುಡುಕಿದ್ರೆ ಮತ್ತೆ ಎಜುಕೇಷನ್ ಯಾಕೆ ಕೊಡಿಸಿದ್ರಿ ಅವನಿಗೆ? ರೆಕಮೆಂಡೇಶನ್ ಮೇಲೆ, ಇವಾಗ ನೀವು ನನ್ನ ರೆಕಮೆಂಡೇಶನ್ ಮೇಲೆ ತೊಗೊಂಡ್ರ, ಇಲ್ಲ ನನ್ನ ಕೆಲಸ ನೋಡ್ಕರದ್ರ? ಕೆಲಸ ನೋಡ್ಕರದ್ರಿ ತಾನೆ. ಸೊ ಹಂಗೆ ಕೆಲಸ ಮಾಡಬೇಕು. ಸೊ ಈಗ ಇನ್ನೂ BE ಮಾಡಿರ್ತಾರೆ, ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆಚೆ ಬಂದಿರ್ತಾರೆ, ಕೆಲಸ ಹುಡುಕ್ತಾ ಇದ್ದಾರೆ ಅಂದರೆ ಫೇಲ್ಯೂರ್ ಅಲ್ಲ ಎಜುಕೇಷನ್ ಸಿಸ್ಟಮ್. ಸೊ ಬರೀ ನೀನು ಮಾರ್ಕ್ಸ್ ತೊಗೊಂಬಂದಿದ್ಯಾ, ಇಲ್ಲ ಅಲ್ಲೂ ಫೇಲ್ ಆಗಿದ್ರೂ ಬೇರೆ ವೆಂಚರ್ ಮಾಡೋಕ್ಕೆ ನಿನಗೆ ಶಕ್ತಿ ಇಲ್ಲ, ಆಲೋಚನೆ ಇಲ್ಲ, ಭಯ. ಸೊ ಆ ಥರ ಇದ್ದಾಗ, ಸೊ ಇದು ಪೇರೆಂಟ್ಸ್ದು ಎಲ್ಲೋ ಒಂದು ಕಡೆ ದೊಡ್ಡ ಇದಿದೆ, ತಪ್ಪಿದೆ. ಎಜುಕೇಷನ್ ಸಿಸ್ಟಮ್ಮು ನಿಮಗೆಲ್ಲ ಹೇಳ್ಕೊಡುತ್ತೆ, ಕಾನ್ಸ್ಟಿಟ್ಯೂಷನ್ ಹೇಳ್ಕೊಡುತ್ತೆ, ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಅಂತ ಹೇಳ್ಕೊಡುತ್ತೆ, ರೈಟ್ಸ್ ಏನಿದೆ, ನಿಮಗೆ ಬೇಸಿಕ್ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು, ಅದು ಬೇಸಿಕ್. ನಿಮ್ಮ ಹಕ್ಕುಗಳು ಏನು ಅನ್ನೋದು, ರೈಟ್, ಫ್ರೀಡಮ್ ಆಫ್ ಸ್ಪೀಚ್ ನಿಮ್ಮ ಹಕ್ಕು, ಅದು ಎಲ್ಲರಿಗೂ ಕಾನ್ಸ್ಟಿಟ್ಯೂಷನಲ್ಲಿ ಇದೆಯಲ್ಲ. ಸೊ ಅದನ್ನೇ ತಾನೇ ನೀವು ಚಲಾಯಿಸೋದು. ಆಸ್ತಿ ಮಾಡೋ ಹಕ್ಕು ಇದೆಯಲ್ಲ. ಸೊ ದೌರ್ಜನ್ಯದ ವಿರುದ್ಧ ಒಂದು ಹೋರಾಟ ಮಾಡೋ ಹಕ್ಕು ಇದೆಯಲ್ಲ. ಸೊ ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ಸರ್ಕಾರದಿಂದ ಏನು ಬರಬೇಕು, ಆಮೇಲೆ ನಾವು ಯಾವ ರೀತಿ ಅದನ್ನು ಬಳಸ್ಕೊಬೇಕು, ಸರ್ಕಾರ ಏನೇನು ಯೋಜನೆಗಳನ್ನ ಕೊಟ್ಟಿದೆ, ಸೊ ಅದನ್ನು ಹೆಂಗೆ ಉಪಯೋಗಿಸ್ಕೊಬೇಕು, ಇವೆಲ್ಲ ದಿನ ಜನರಲ್ ನಾಲೆಡ್ಜ್ ಇದು. ಸೊ ಆ ನಾಲೆಡ್ಜ್ನ ಬೆಳೆಸ್ಕೊತಾ ಇಲ್ಲ. ಸೊ ಅದು ತುಂಬ ತಪ್ಪಿದೆ. ಇದು ನಾನು ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ ಈ ವಿಚಾರ ಹೇಳ್ಬೇಕು ಅಂತ, ನಿಮ್ಮ ಇದು ಅವಕಾಶ ಸಿಕ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಪೇರೆಂಟ್ಸ್, ಇವಾಗ ನೀವೇನೋ ಮಕ್ಕಳನ್ನ LLB ಸೇರಿಸಿದ್ರೆ, ಸೊ ಅವ್ನು ಲಾಯರ್ ಆಗಬೇಕು, ನಾಳೆ ಕೇಸ್ನ ಇಂಡಿಪೆಂಡೆಂಟಾಗಿ ಫೈಟ್ ಮಾಡಬೇಕಲ್ಲ. ಸೊ ಬೇರೆಯವ್ರನ್ನ ಇಟ್ಕೊಂಡು ಬೇರೆಯವ್ರ ಇನ್ಫ್ಲೂಯೆನ್ಸ್ ಮೇಲೆ ಆಗಲ್ಲ ಅದು. ಇವೆಲ್ಲ ಸ್ವಂತ ಶ್ರಮಕ್ಕೆ ಅವ್ರನ್ನೇ ಬಿಡ್ಬೇಕು ಮುಂದಕ್ಕೆ. ನೀವು ಯಾವ್ದಾದ್ರು ಲಾಯರ್ ಗೊತ್ತಿದ್ದಾರೆ ಅಂದರೆ ಅವ್ನು ಹೋಗಿ ಕೇಳಬೇಕು, ಅವ್ನು ಹೋಗಿ ಕುತ್ಕೊಬೇಕು, ಕೋರ್ಟಲ್ಲಿ ಕುತ್ಕೊಬೇಕು. ನಾವು ಹೋಗ್ತಾ ಇದ್ವಿ, ಇಂತಿಂಥ ಲಾಯರ್ ಇದ್ದಾರೆ, ಹಿಂಗಿದ್ದಾರೆ, ಇವ್ರು ಈ ಥರ ಅಂತ. ಸೊ ನಮಗೆ ಇರೋವಂಥ ಸ್ವಲ್ಪ ಜ್ಞಾನದಲ್ಲಿ ಸೊ ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋ ಆ ಜ್ಞಾನ ಅಂತೂ ಇತ್ತು. ಸೊ ಆ ಜ್ಞಾನ ಬಳಸ್ಕೊಬೇಕು. ಇದನ್ನು ಬೇರೆಯವ್ರು ಯಾರೋ ಬಂದು ಹೇಳೋ ಅಂಥದ್ದಲ್ಲ. ಸೊ ಇದು ಅರಣ್ಯ. ಈ ಇದರಲ್ಲಿ ನಾವು ಹೋರಾಟ ಮಾಡಬೇಕಾಗತ್ತೆ, ಕೆಲವೊಂದು ಸತಿ ಬುದ್ಧಿವಂತಿಕೆಯಿಂದ ಬದುಕಬೇಕಾಗತ್ತೆ, ಆಲೋಚನೆ ಕ್ರಮ ಬೆಳೆಸ್ಕೊಬೇಕಾಗತ್ತೆ. ಸೊ ಅದೆಲ್ಲವನ್ನು ಇಟ್ಕೊಂಡ್ರೆ ಮಾತ್ರ ಸರ್ವೈವ್ ಆಗೋಕ್ಕಾಗೋದು. ಇಲ್ಲ ಅಂದರೆ ಡಾರ್ವಿನ್ ಥಿಯರಿ ಪ್ರಕಾರ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಎಲ್ಲರೂ ಎಲ್ಲನೂ ಆಗೋಕ್ಕಾಗಲ್ಲ. ಇರೋ ಅವಕಾಶದಲ್ಲಿ ಯಾರು ಸಿಗುವಂಥ ಸಣ್ಣ ಅವಕಾಶವನ್ನು ಬಳಸ್ಕೊತಾರೆ ಅವ್ರು ಮುಂದಕ್ಕೆ ಹೋಗ್ತಾರೆ. ಅವಕಾಶ ಕೊಡಿ ಅಂತ ಹೋದರೆ ಆಗಲ್ಲ. ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊಬೇಕು, ಇಲ್ಲ ಸಿಗೋ ಅವಕಾಶನ ಬಳಸ್ಕೊಬೇಕು. ಆ ಟ್ಯಾಲೆಂಟ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಆ್ಯಸ್ ವಿ ಆರ್ ಟಚಿಂಗ್ ಅಪಾನ್ ದ ಎಜುಕೇಷನ್ ಸಿಸ್ಟಮ್ ಅಲ್ವಾ, ಸೊ ಇವಾಗ ನಮ್ಮ ಪಕ್ಕದ ರಾಜ್ಯದ ತಮಿಳ್ನಾಡಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಅವರದ್ದೇ ಒಂದು ಹೊಸ ನೀತಿ ತಂದರು ಇನ್ ಟರ್ಮ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಕರಪ್ಷನ್. ಸೊ ಅದೇ ಥರದಲ್ಲಿ ನಮ್ಮ ರಾಜ್ಯದಲ್ಲೂ ಒಂದು ರಿಫಾರ್ಮ್ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾದಂಥ ಶಿಕ್ಷಣವನ್ನು ಕೊಡ್ತಾಯಿದೆ. ಬುಕ್ಸ್ ಕೊಡ್ತಾರೆ, ಶೂಸ್ ಕೊಡ್ತಾರೆ, ಸಾಕ್ಸ್ ಕೊಡ್ತಾರೆ, ಊಟ ಕೊಡ್ತಾರೆ, ಫ್ರೀ ಎಜುಕೇಷನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬಟ್ ಹೋಗಲ್ಲ. ಗೌರ್ಮೆಂಟ್ ಸ್ಕೂಲಾ ಅಂತ. ಏನಾಗಿದೆ ಗೌರ್ಮೆಂಟ್ ಸ್ಕೂಲು? ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ, ನನ್ನ ಮಗನೂ ಅದೇ ನಾಗರಬಾವಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಏನಾಗುತ್ತೆ ಎಜುಕೇಷನ್ನು? ಇವತ್ತು ನೋಡಿ, ನೀವು ಕಳೆದ 4 ದಿವಸದಿಂದ ಪತ್ರಿಕೆ ಓದಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಇಲ್ಲೇ ನಿಮ್ಮ ಸ್ಟುಡಿಯೋಯಿಂದ ಹತ್ತಿರದಲ್ಲೇ ಒಂದು ಶಾಲೆಯಲ್ಲಿ RTE ಮುಖಾಂತರ ಸೇರಿದಂಥ ವಿದ್ಯಾರ್ಥಿ ರೈಟ್ ಟು ಎಜುಕೇಷನ್ ಸರ್ಕಾರ ಕೊಟ್ಟಿದ್ದು. ನಿಮಗೆ ಎಲ್ಲಿ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನ ಸೇರಿಸೋವಂಥ ಇದಕ್ಕೆ ಅಲ್ಲಿಗೂ ಅವಕಾಶ ಮಾಡಿಕೊಡ್ತು. ಸೊ ಇವತ್ತು ಅಂಥ ಶಾಲೆಗಳಲ್ಲಿ RTE ಮುಖಾಂತರ ಸೇರಿರುವಂಥ ವಿದ್ಯಾರ್ಥಿಗಳಿಗೆ ಹೀಯಾಳಿಸೋದು, ಅವ್ರನ್ನ ಆಡ್ಕೊಳ್ಳೋದು, ಅವ್ರಿಗೆ ಮಾನಸಿಕವಾಗಿ ಕಿರುಕುಳ ಕೊಡೋದು, ಅಂಥ ಒಂದು ಕಿರುಕುಳ ಕೊಟ್ಟು ಮೊನ್ನೆ ಒಬ್ಬ ವಿದ್ಯಾರ್ಥಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ. ಸೊ ಆ ಮಟ್ಟಕ್ಕೆ ಇವತ್ತು ಏನಕ್ಕೆ ಕಳಿಸ್ಬೇಕು ನೀವು ಮಕ್ಕಳನ್ನ?
ಇವತ್ತು ಯಾರೋ ಒಬ್ಬರು ಫೋನ್ ಮಾಡಿದ್ರು ನನಗೆ. ಅಲ್ಲಿ ಯಾವುದೋ ಬೆಂಗಳೂರು ಸಿಟಿ ಸೆಂಟ್ರಲ್ ಒಂದು ದೊಡ್ಡ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದಾನೆ, ಡಿ ಗ್ರೂಪ್ ಎಂಪ್ಲಾಯಿ. ಅವ್ನಿಗೆ ಇನ್ನೊಂದು ಸ್ಕೂಲಲ್ಲಿ ಮಗಳಿಗೆ ಅವಕಾಶ ಸಿಕ್ಕಿದೆ. ಅಲ್ಲಿ ಒಳ್ಳೆ ಸ್ಕೂಲು. ಆ, ಅಲ್ಲಿಗೆ ಸೇರಿಸ್ಬೇಕು. ಅವರು ಇದನ್ನು 1.5 ಲಕ್ಷ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಅದು ವಾಪಸ್ ಕೊಡ್ತಾ ಇಲ್ಲ, ಕೊಡಿಸಿ ಅಂತ. ನಾನೇ ಲಾಯರಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೆ. ನೀನು ಡಿ ಗ್ರೂಪ್ ಎಂಪ್ಲಾಯಿ 1.25 ಲಕ್ಷ ಕೊಟ್ಬಿಟ್ಟು ಅಲ್ಲಿ ಯಾವುದೋ ದೊಡ್ಡ ಸ್ಕೂಲಲ್ಲಿ ಅದು ದೊಡ್ಡವರು, ಇವ್ನು ಡಿ ಗ್ರೂಪ್ ಅವರು. ಅಲ್ಲಿ ಬರೋವಂಥ ಮಕ್ಕಳೆಲ್ಲ ಯಾರು? ಒಳ್ಳೆ ಬಿಸ್ನೆಸ್ ಮೆನ್ ಮಕ್ಕಳು, ಇಂಥವ್ರು. ಅಂಥವ್ರ ಜೊತೆಗೆ ಹೆಂಗೆ ನೀವು ಕಲಿಸ್ತೀರಾ? ನಿನ್ನ ದುರಾಸೆ, ನಿನ್ನ ಇದಕ್ಕೋಸ್ಕರ ಮಕ್ಕಳು ಭವಿಷ್ಯ ಯಾಕೆ ಹಾಳು ಮಾಡ್ತೀರಾ? ಸೊ ಅಲ್ಲಿ ನಿಮ್ಮ ಕೆಪಾಸಿಟಿ, ಫೈನಾನ್ಷಿಯಲ್ ಕೆಪಾಸಿಟಿ ಇಲ್ಲ. ಈ 25-30 ಸಾವಿರ ಸಂಬಳ ಬರುತ್ತೆ ಡಿ ಗ್ರೂಪ್ ಅವನಿಗೆ. 1.25 ಲಕ್ಷ ವರ್ಷಕ್ಕೆ ಎಲ್ಲಿಂದ ತೊಗೊಂಬಂದು ಕಟ್ತೀಯ? ಸಾಲ ಮಾಡ್ತೀಯ. ಆಮೇಲೆ ಅದೇನೇನೋ ಸ್ಕೂಲ್ ಇರುತ್ತೆ, ಸ್ಕೂಲಲ್ಲಿ ಆಡೆ ಈಡೆ, ಆಮೇಲೆ ಆ ಮಕ್ಕಳು ಬರೋರೆಲ್ಲ ಇದ್ರೊಳಗೆ ಬರ್ತಾರೆ, BMW, ಬೆನ್ಸು, ಈ ಥರ. ಸೊ ಅಂಥ ಮಕ್ಕಳು ಜೊತೆಗೆ ಈ ಮಕ್ಕಳು ಸೇರಿಸಿದಾಗ ಇವರು ನಮ್ಮದು ಸ್ಟೇಟಸ್ನ ಇದು ಇವಾಗ ನನ್ನ ಮಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾನೆ. ನನ್ನ ಹತ್ರ ಇರೋ ಕಾರ್ಗಳಿಗೆ ನೀನು ಇನ್ನೂ ಈ ಕಾರಲ್ಲಿ ಓಡಾಡ್ತೀಯ, BMW ತಗೋ, ವೆಕೇಷನ್ಗೆ ಅಲ್ಲೆಲ್ಲ ಕರ್ಕೊಂಡೋಗು ಅಂತಾನೆ. ಅಂಥವನ್ನ ಕರ್ಕೊಂಡೋಗ್ಬಿಟ್ಟು ನಾವು ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ದಿದ್ರೆ, ಅಲ್ಲಿ ಬರ್ತಾ ಇದ್ದಿದ್ದು ಶ್ರೀಮಂತರ ಮಕ್ಕಳ ಜೊತೆ ಸೇರಿದರೆ ಅವನಿಗೆ ಇದು ಯೋಚನೆನೇ ಬೇರೆ ಥರ ಇರ್ತಾಯಿತ್ತು. ಇವತ್ತು ನಾವು ಯಾರು ಹಣವಂತರು ಇರ್ತಾರೆ ಅಥವಾ ಸಮಾಜದಲ್ಲಿ ಒಂದು ಇದಾಗಿರ್ತವ್ರು ಇರ್ತಾರೆ, ಅವ್ರ ಮಕ್ಕಳನ್ನ ಈ ಸಮಾಜನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಆದರೂ ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕು. ಏನೂ ಹಾಳಾಗಲ್ಲ. ಮಕ್ಕಳು ಇನ್ನೂ ಚೆನ್ನಾಗಿರ್ತಾರೆ. ಸೊ ಅಲ್ಲೆಲ್ಲೋ ಇವತ್ತು ಸಿಟಿ ಮಧ್ಯಭಾಗದಲ್ಲಿ ಇರುವಂಥ ದೊಡ್ಡ ಶಾಲೆಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳು ಏನಾಗಿದ್ದಾರೆ, ಎಷ್ಟು ಜನ ಡ್ರಗ್ ಅಡಿಕ್ಟ್ಸ್ ಆಗಿದ್ದಾರೆ, ಎಷ್ಟು ಜನ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಿಗಾಕೊಂಡಿದ್ದಾರೆ, ಎಷ್ಟು ಜನರ ಮೇಲೆ, ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಶಾಲೆಗಳಲ್ಲಿ, ಅದನ್ನು ದಿನ ನೋಡ್ತಾ ಇದ್ದೀವಿ ನಾವು. ಸೊ ಇದರಲ್ಲಿ ನಿಮಗೆ ನಾನು ಹಿಂದೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿದ್ದಾಗ ಅವ್ರಿಗೊಂದು ಸಜೆಷನನ್ನು ಕೊಟ್ಟಿದ್ದೆ. ಸರ್, ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದ್ದವನಾಗಿ ಮತ್ತು ನನ್ನ ಮಗನ ಸರ್ಕಾರಿ ಶಾಲೆಯಲ್ಲಿ ಕಳಿಸ್ತವನಾಗಿ ನನ್ನ ಅನುಭವ ಏನು ಅಂದರೆ, ನೀವು ಸರ್ಕಾರದಿಂದ ಎಲ್ಲ ಕೊಡ್ತೀರಾ, ಬಟ್ ಒಂದು ಕೊರತೆ ಸರ್ಕಾರಿ ಶಾಲೆಗಳಲ್ಲಿ ಏನಿದೆ ಅಂದರೆ ಇವತ್ತು ಬಸ್ ವ್ಯವಸ್ಥೆ. ತುಂಬ ಜನ ಅಲ್ಲಿ ಬರೋವಂಥ ದುಡಿಯೋ ವರ್ಗದ ಕುಟುಂಬದಿಂದ ಬಂದಿರೋವಂಥ ಮಕ್ಕಳು, ಅವ್ರಿಗೆ ತಂದೆ ತಾಯಿ ಬೆಳಗ್ಗೆ ಎದ್ದು ಕರ್ಕೊಂಬಂದು ಸ್ಕೂಲಿಗೆ ಬಿಡೋದು. ಈ 1ನೇ ಕ್ಲಾಸ್ ಮಗುನ 6 ವರ್ಷದ ಮಗುನ ಸ್ಕೂಲಿಗೆ ಕರ್ಕೊಂಬಂದು ಬಿಡೋದು, ಮತ್ತೆ ವಾಪಸ್ಸು ಸ್ಕೂಲಿಂದ ಕರ್ಕೊಂಡು ಹೋಗುವಂಥದ್ದು ತೊಂದರೆ ಆಗ್ತದೆ. ದುಡಿಯೋ ಮಕ್ಕಳು ಇರ್ತಾರೆ, ದುಡಿಯೋ ಪೇರೆಂಟ್ಸ್ ಇರ್ತಾರೆ. ಸೊ ನೀವು ಆ ಬಸ್ ವ್ಯವಸ್ಥೆ ಒಂದು ಮಾಡಿಕೊಟ್ರೆ, ಸೊ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಸೊ ತುಂಬ ದೊಡ್ಡ ಸರ್ಕಾರಿ ಶಾಲೆಗಳ ಬೆಳವಣಿಗೆಗೆ ಇದು ಪೂರಕ ಆಗುತ್ತೆ ಅಂತ ನಾನು ಹೇಳಿದೆ. ಈಗ ಎಷ್ಟೋ ಶಾಲೆಗಳಲ್ಲಿ ಅದನ್ನು ಈ KPS ಯೂನಿಟ್ ಶಾಲೆಗಳನ್ನ ಮಾಡಿ ಅಲ್ಲಿಗೆ ಬಸ್ ಫೆಸಿಲಿಟಿ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ತೊಗೊಂಡಿದೆ. ಸೊ ಅದು ಆಯಿತು ಅಂದರೆ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ಕಲ್ಪನೆ ಏನು ಅಂದರೆ ಇಂಗ್ಲೀಷ್ ಕಲಿಬೇಕು ಅನ್ನೋದು. ಸೊ ಇಂಗ್ಲೀಷ್ ಕಲೀಲಿ, ಬಟ್ ನಿಮಗೆ ಕನ್ನಡ ಮುಖ್ಯ. ಕನ್ನಡನೇ ಬರ್ದಲೇ ಇಂಗ್ಲೀಷ್ ಕಲಿತ್ರೆ ಎಷ್ಟೋ ಹಳೆಯ ರೆಕಾರ್ಡ್ಸ್ಗಳೆಲ್ಲ ಕನ್ನಡದಲ್ಲೇ ಇರುತ್ತೆ. ನೀವು ಯೋಚನೆ ಮಾಡುವಂಥ ಇದು ಕನಸು ಕಾಣುವಂಥದ್ದು ಕನ್ನಡದಲ್ಲಿರುತ್ತೆ, ಮಾತು ಕನ್ನಡದಲ್ಲಿರುತ್ತೆ. ನಿಮಗೆ ಇವತ್ತು ಗೂಗಲ್ಲೇ ಕನ್ನಡ ಕೊಟ್ಟಿದೆ. ಎಷ್ಟೋ ಮೊಬೈಲ್ ಫೋನ್ಗಳಲ್ಲಿ ಇವತ್ತು ನಿಮಗೆ ಕನ್ನಡ ಸಾಫ್ಟ್ವೇರ್ ಇದೆ. ಎಷ್ಟೋ ಜನ ಕನ್ನಡದಲ್ಲೇ ಇವತ್ತು ಹಳ್ಳಿನಲ್ಲಿರುವಂಥ ಕುರಿ ಕಾಯುವಂಥ ವ್ಯಕ್ತಿನೂ ಕೂಡ ಇವತ್ತು ಮೊಬೈಲ್ ಬಳಸ್ತಾರೆ, ಇಂಟರ್ನೆಟ್ ಬಳಸ್ತಾರೆ, ಇದರಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ತಾರೆ. ಆ ಅವೇರ್ನೆಸ್ಸು, ಆ ಆಲೋಚನೆ ಮತ್ತು ಚಿಂತನೆ ಜಾಸ್ತಿ ಆಗ್ತಾಯಿದೆ. ಸೊ ಅದರಲ್ಲಿ ನಿಮ್ಗೆ ಕನ್ನಡನೂ ಮುಖ್ಯ. ಕನ್ನಡ ಚೆನ್ನಾಗಿ ಕಲಿತ್ರೆ ನಂತರ ಇಂಗ್ಲೀಷು ಇವು ಎಲ್ಲ ಕಲಿಬೋದು. ಅದನ್ನು ಎಲ್ಲಿ ಬಳಸಬೇಕು ಅಂತ ಗೊತ್ತಾಗುತ್ತೆ. ಸೊ ನೀವು ಬರೀ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ಬಿಟ್ರೆ ಆಗಲ್ಲ. ಇಂಗ್ಲೀಷ್ ಚೆನ್ನಾಗಿ ಮಾತಾಡಿ ಯಾವುದೋ ಸ್ಟೋರಲ್ಲಿ ಸ್ಟೋರ್ ಕೀಪರ್ ಆಗೋದು, ಅಥವಾ ಇದನ್ನು ಸೇಲ್ಸ್ಮೆನ್ ಆಗೋದು, ಅಥವಾ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋದು ವಿಚಾರ ಅಲ್ಲ. ಸೊ ನಿಮಗೆ ಕನ್ನಡ ಗೊತ್ತಿದ್ದರೆ, ಪೇರೆಂಟ್ಸಲ್ಲಿ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಇದೆ, ಇಂಗ್ಲೀಷ್ ಕಲಿಬೇಕು ಅಂತ. ಕನ್ನಡ ಕಲೀರಿ. ಸೊ ಇವತ್ತು ಆಮೇಲೆ ಇನ್ನೊಂದಷ್ಟು ಜನ ಈ ಸಾಹಿತಿಗಳು, ಇವರು ಕನ್ನಡ ಪರ ಹೋರಾಟಗಾರರು, ಅವ್ರು ಯಾರು ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೂ ಸೇರಿಸಲ್ಲ, ಕನ್ನಡ ಮೀಡಿಯಮ್ಗೂ ಸೇರಿಸಲ್ಲ. ಬಟ್ ಸರ್ಕಾರ ಉಚಿತ ಶಿಕ್ಷಣ ಕೊಡುವಂಥ ಏನು ಸಂವಿಧಾನದ ಇದಿದೆ, ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ನ ಒಂದು ಭಾಷೆಯಾಗಿ ಕಳ್ಸೋಕ್ಕೆ ಅಂತ ಹೋದಾಗ ಅದನ್ನು ಸುಮ್ಮನೆ ವಿರೋಧ ಮಾಡ್ತಾರೆ. ಇವ್ರು ಬಡವ್ರ ಮಕ್ಳಿಗೆ ಪಾಪ ಇದನ್ನೆಲ್ಲ ಸಿಗಬಾರ್ದು, ಇವ್ರ ಮಕ್ಕಳಿಗೆಲ್ಲ ಈ ಸೌಕರ್ಯ ಸಿಗಬೇಕು ಅಂದರೆ ಎಷ್ಟು ಮಟ್ಟಿಗೆ ನ್ಯಾಯ? ಸೊ ಅದನ್ನು ಈ ಥರದ್ದು ಒಂದು ವಿಚಾರಗಳಲ್ಲಿ ನನ್ನ ವಿರೋಧ ಇದೆ.
ಸೊ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಸ್ಲಿ, ಫ್ರೆಂಚ್ ಕಲಿಸ್ಲಿ, ಜಪಾನೀಸ್ ಕಲಿಸ್ಲಿ, ಎಲ್ಲ ಭಾಷೆನೂ ಕಲಿಸ್ಲಿ. ಸೊ ಅದನ್ನು ವಿರೋಧ ಮಾಡುವಂಥದ್ದು ತಪ್ಪು. ಸೊ ಇವತ್ತು ಸರ್ಕಾರ ಏನು ತೀರ್ಮಾನ ತಗೊಳ್ತಾ ಇದೆ, ಇಂಗ್ಲೀಷ್ನ ಕಲಿಸ್ಬೇಕು ಅಥವಾ KPS ಮ್ಯಾಗ್ನೆಟ್ ಶಾಲೆಗಳು. ಸೊ ಇದು ನಿಜವಾಗ್ಲೂ ಒಂದು ಒಳ್ಳೆ ತೀರ್ಮಾನ. ತುಂಬ ಜನಕ್ಕೆ ಆರ್ಥಿಕವಾಗಿ ಹೊರೆಯಾಗುವಂಥದ್ದೇ ಶಿಕ್ಷಣ. ಆ ಶಿಕ್ಷಣ ವ್ಯವಸ್ಥೆ ಇವತ್ತು ನೀವು ಇವ್ರದ್ದು ರಾಹುಲ್ ಗಾಂಧಿ ಅವ್ರು ನೋಡ್ತಿರ್ಬೋದು. ನೀಟ್ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಎಷ್ಟು ಹಣ ಖರ್ಚು ಮಾಡ್ತಾರೆ MBBS ಓದೋಕ್ಕೆ, ಅದಕ್ಕಿಂತ ಮುಂಚೆ ಪೂರ್ವ ತಯಾರಿಗೆ ಎಷ್ಟು ಹಣ ಖರ್ಚು ಮಾಡ್ತಾರೆ, ಕೋಚಿಂಗ್ ಸೆಂಟರ್ಗಳಿಗೆ. ಇವೆಲ್ಲ ತುಂಬ ದೊಡ್ಡ ಇದು ಲಾಸ್ ಆಗ್ತಾ ಇದೆ. ಎಜುಕೇಷನ್ ಸಿಸ್ಟಮಿಂದ ಜನ ದುಡಿದು ಮಕ್ಕಳ ಮೇಲೆ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ರಿಟರ್ನ್ಸ್ ಕಡಿಮೆ ಇದೆ. ಸೊ ಅದನ್ನು ನೀವು ಆರ್ಥಿಕವಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಆ ಎಕನಾಮಿನ ನೋಡಿದಂಥ ಸಂದರ್ಭದಲ್ಲಿ ತುಂಬ ದೊಡ್ಡ ಹೊಡೆತಕ್ಕೆ ಇವತ್ತು ಪೋಷಕರು ಮತ್ತು ವಿದ್ಯಾರ್ಥಿಗಳು ಆರ್ಥಿಕ ನಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಅವ್ರು ಓದಿರೋವಂಥ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂಥ ಕೆಲಸನೂ ಸಿಗ್ತಾ ಇಲ್ಲ. ಸೊ ಆ ರೀತಿಯಾದಂಥ ಉದ್ಯೋಗನೂ ಸೃಷ್ಟಿ ಆಗ್ತಾ ಇಲ್ಲ. ಅದ್ರ ನಡುವೆ ಈ ರೀತಿಯಾದಂಥ ಆರ್ಥಿಕ ಹೊರೆಗಳು ಬೇರೆ ಆಗ್ತಾಯಿದೆ. ಸೊ ಇದನ್ನು ಪೋಷಕರು ತುಂಬ ಸರಳವಾಗಿ ತಮ್ಮ ಬದುಕನ್ನು ವಿಚಾರಗಳನ್ನು ಅರ್ಥ ಮಾಡಿಕೊಂಡ್ರೆ ಏನು ತೊಂದರೆ ಆಗಲ್ಲ. ಗೌರ್ಮೆಂಟ್ ಶಾಲೆಗಳನ್ನ ಮಕ್ಕಳುಗಳನ್ನ ಸೇರಿಸಿದ್ರೆ ನಿಜವಾಗ್ಲೂ ಅಲ್ಲಿ ಓದೋವಂಥ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಅಲ್ಲಿ ಬಂದಿರೋವಂಥ ಶಿಕ್ಷಕರಿಗೂ ಖುಷಿ ಆಗುತ್ತೆ. ಇಂಥವ್ರ ಮಕ್ಕಳು ಇಲ್ಲಿ ಬಂದು ಓದ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಹೆಮ್ಮೆ. ಪಾಠ ಹೇಳ್ಕೊಡ್ತಾರೆ. ಯಾರು ಟೀಚರ್ಸ್ನ ಸರ್ಕಾರಿ ಶಾಲೆ ಟೀಚರ್ಸ್ ಏನು ಕಳಪೆ ಗುಣಮಟ್ಟದಲ್ಲಿ ಏನಿಲ್ಲ, ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ. ಅಲ್ಲಿ ಓದಿಸ್ಲಿ. ಸರ್ಕಾರಿ ನೌಕರರು ಅವ್ರ ಮಕ್ಕಳನ್ನ ಅಲ್ಲಿ ಸೇರಿಸ್ಲಿ. ಆವಾಗ ಒಳ್ಳೆ ಇದಾಗುತ್ತೆ. ನಾನು ಇವಾಗ ರೀಸೆಂಟಾಗಿ ಓದ್ತಾ ಇದ್ದೆ. ಗ್ರಾಮ ಪಂಚಾಯತ್ ಲೆವೆಲಲ್ಲಿ KPS ಮಾದರಿಯ ಶಾಲೆಗಳನ್ನು ಮಾಡಬೇಕು ಅನ್ನೋ ಒಂದು ಯೋಜನೆ ತರಬೇಕು ಅನ್ನೋ ಮಾತುಕತೆ ಆಗ್ತಾ ಇರೋ. ಸೊ ಇದೇನಾದರೂ ಇಂಪ್ಲಿಮೆಂಟ್ ಆದರೆ ಯಾವ ಥರದಲ್ಲಿ ಬದಲಾವಣೆ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಇದು ಓಪನ್ ಮಾಡೋದು ಒಂದೇ ಅಲ್ಲ ನಮ್ಮ ಎಲ್ಲ ಗ್ರಾಮದಲ್ಲೂ ಗೌರ್ಮೆಂಟ್ ಸ್ಕೂಲ್ ಇದೆ. ಬಟ್ ಅದ್ರದ್ದು ಇಂದಿನ ಸ್ಥಿತಿ ನೋಡಿದರೆ ಅಲ್ಲಿ 10 ಜನನೋ 12 ಜನನೋ ವಿದ್ಯಾರ್ಥಿಗಳಿರ್ತಾರೆ. ಅದೇ ನಾವು ಓದೋ ಸ್ಟೇಜಲ್ಲಿ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಸೊ ಅವಾಗ 80, 100, 150 ಜನ ಇರ್ತಾಯಿದ್ರು. ಎಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಬಂದು ಅಲ್ಲಿ ಕ್ವೆಶನ್ ಮಾಡ್ತಾಯಿದ್ರು ಏನಾದರೂ ಸರಿ ಇಲ್ಲ ಅಂದರೆ. ಆಮೇಲೆ ಇಡೀ ಗ್ರಾಮದವರು ಅಲ್ಲಿ ಕೈ ಜೋಡಿಸ್ತಾ ಇದ್ರು ಅಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ. ಸೊ ಆ ಉದ್ದೇಶದಿಂದ ನಾವು ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಅಲ್ಲಿ ಚೆನ್ನಾಗಿ ಕಲ್ತಿದ್ದೀವಿ. ಆಮೇಲೆ ಜೀವನವನ್ನು ಕಟ್ಕೊಂಡಿದ್ದೀವಿ. ಸೊ ಇವತ್ತಿನ ದಿನಕ್ಕೆ ನಾವು ನೋಡಿದ್ರೆ ಅಲ್ಲಿ 5 ಜನನೋ 10 ಜನನೋ 12 ಜನನೋ ಇದ್ದಾರೆ. ನಾವು ಓದಿರ್ತಕ್ಕಂಥ ಸೇಮ್ ಸ್ಕೂಲ್. ಸೊ ಇಲ್ಲಿ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಸಲ್ವಾ? ಅಟ್ ದ ಸೇಮ್ ಟೈಮ್ ಈ KPS ಮಾದರಿಯ ಸ್ಕೂಲ್ ಇವರೇನು ಓಪನ್ ಮಾಡಬೇಕು ಅಂತ ಇದ್ದಾರೆ. ಓಪನ್ ಮಾಡಿದರೆ ಏನಾದರೂ ಚೇಂಜಸ್ ಆಗುತ್ತಾ? ಅಥವಾ ಚೇಂಜ್ ಆಗಬೇಕು ಅಂದರೆ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತಾ? ಇಲ್ಲ, ಅದು ಸರ್ಕಾರ ಏನು ಮಾಡಿದೆ, ಸರ್ಕಾರ ಕೊಡ್ತಾ ಇರೋಂಥ ಸೌಲಭ್ಯಗಳೇನಿದ್ದಾವೆ ಪಾಪ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಮ್ಮ ಮನಸ್ಥಿತಿ ಇದೆಯಲ್ಲ, ಏನೋ ಒಂಥರ ನಾವು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದೀವಿ ಅಂದರೆ ಇವ್ರಿಗೇನು ದುಡ್ಡಿಲ್ವೇನೋ, ಏನು ಇವ್ರ ಮಕ್ಕಳು ತಗೊಂಡೋಗ್ಬಿಟ್ಟು ಇಂಥ ಸ್ಕೂಲ್ಗೆ ಹಾಕ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಸ್ಕೂಲು ಅಂದರೆ ಒಂಥರ ಅಸಡ್ಡೆ. ಅದು ಜನರ ಮನಸ್ಥಿತಿ. ಇವತ್ತು ನೀವು ಅಲ್ಲೇ ಓದಿದ್ರೆ ನಿಮ್ಮ ಮಕ್ಕಳನ್ನ ಅಲ್ಲಿ ಸೇರ್ಸೋಕ್ಕೆ ಹಿಂದೆ ಮುಂದೆ ನೋಡ್ತೀರಾ. ಯಾಕೆ ಅಂದರೆ ಅವ್ರ ಮಕ್ಕಳ ಜೊತೆ ಹೆಂಗೆ ಕಳಿಸೋದು, ಹೆಂಗೆ ಇದು ಮಾಡೋದು ಅನ್ನೋದೊಂಥರ ನಿಮಗೆ ಕಾಂಪ್ಲೆಕ್ಸ್. ಸೊ ಆ ಕಾಂಪ್ಲೆಕ್ಸ್ಗಳಿಂದ ಆಚೆ ಬರಬೇಕು. ಸೊ ಅಲ್ಲಿ ಯಾಕೆ ಇದು ಕಡಿಮೆ ಆಗ್ತಾಯಿದೆ, ಹಳ್ಳಿಗಳಲ್ಲೂ ಕೂಡ ಅಷ್ಟೇ. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಖಾಸಗಿ ಶಾಲೆಗಳು ಬರ್ತಾಯಿದ್ದಾವೆ. ಆಮೇಲೆ ಬಸ್ ಫೆಸಿಲಿಟಿ ಕೊಡ್ತಾಯಿದ್ದಾರೆ. ತುಂಬ ಜನ ಹಳ್ಳಿನಲ್ಲಿ ಪಕ್ಕದಲ್ಲೇ ನಿಮಗೆ ಪ್ರಾಥಮಿಕ ಶಾಲೆ ಇದ್ದರೂ ಕೂಡ ಅಲ್ಲಿ ಸೇರಿಸ್ತಲೇ ಇದಕ್ಕೆ ಕಳಿಸ್ತಾರೆ. ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿರುವಂಥ ಖಾಸಗಿ ಶಾಲೆಗೆ ಬಸ್ ಮಾಡಿ ಯೂನಿಫಾರ್ಮ್ ಹಾಕಿ ಕಳಿಸ್ತಾರೆ. ನೀವು ಇದೇ ಶ್ರಮನ ಇಲ್ಲೇ ಒಳ್ಳೆ ಯೂನಿಫಾರ್ಮ್ ಕೊಡ್ತಾರಲ್ಲ ಗೌರ್ಮೆಂಟ್, ಇಲ್ಲೇ ಚೆನ್ನಾಗಿ ಯೂನಿಫಾರ್ಮ್ ಹಾಕಿ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಿ. ಯಾಕಾಗಲ್ಲ? ನಾನು ಅವಾಗಲೇ ಹೇಳಿದೆ, ನಾನು ಫೇಲ್ ಆಗಿದ್ದೀನಿ ಅಂತ ನಾನು ಕೀಳರಿಮೆ ಪಟ್ಕೊಳ್ಳೋದು ಬದಲು ನಾವು ಕೀಳರಿಮೆಯಿಂದ ಆಚೆಗಡೆ ಬರಬೇಕು. ಸೊ ಇವತ್ತು ಜನರಿಗೆ ಕೀಳರಿಮೆ ಇದೆ. ಸೊ ಇಂಥ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಜನ ನಮ್ಮ ಬಗ್ಗೆ ಮಾತಾಡ್ಕೊತಾರೆ, ನಾವು ಆರ್ಥಿಕವಾಗಿ ಇದಿಲ್ವ ಅದನ್ನು ಮಾತಾಡೋದ್ರ ಬದಲು ಇವಾಗ ನಾನು ಎಷ್ಟೋ ಸತಿ ನನ್ನ ಮಗನಿಗೆ ಯಾವುದಾದ್ರು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀನಿ ಅಂದರೆ ಬೇಡ ಅಂತಾನೆ. ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಂಬಂದು ಏನಾಗುತ್ತೋ ಓದ್ತಾನೆ. ಸೊ ಎಜುಕೇಷನ್ನು ಜೀವನ ಎಲ್ಲ ಬಂದೇ ಬರುತ್ತೆ. ಕಲಿಯೋ ಟೈಮ್ಗೆ ಕಲಿತಾರೆ. ಅದೇನಾಗಬೇಕು, ಯಾವ ಟೈಮ್ಗೆ ಅವರ ಭವಿಷ್ಯನ ಅವ್ರು ರೂಪಿಸ್ಕೊತಾರೆ. ನಾವು ನಮ್ಮ ಇವಾಗ ಮಕ್ಕಳನ್ನ ಭವಿಷ್ಯನ ರೂಪಿಸೋಕ್ಕೆ ಹೋಗೋರೆಲ್ಲ
ತುಂಬ ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ ಪೇರೆಂಟ್ಸ್. ಅವ್ರ ಮಕ್ಕಳೆಲ್ಲ ಯಾರೂ ಸಕ್ಸಸ್ಫುಲ್ ಆಗಿಲ್ಲ. ಹ್ಮ್. ಸೊ ಯಾರು ಮಕ್ಕಳನ್ನ ಬೀದಿಲಿ ಬಿಟ್ಟಿರ್ತಾರೆ, ಯಾರು ಬಡವ್ರ ಜೊತೆ ಬೆಳೀತಾರೆ, ಯಾರು ಸ್ವಂತ ಆಲೋಚನೆ ಇರುವಂಥ ಶಕ್ತಿನ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಅಂಥವ್ರ ಮಕ್ಕಳು ನಿಜವಾಗ್ಲೂ ಸಾಧನೆ ಮಾಡ್ತಾರೆ. ಈ ಕೀಳರಿಮೆ ಬಿಟ್ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಒಳ್ಳೇದಾಗುತ್ತೆ. Coming back to the law field, so as you are from legal background ಅಲ್ವಾ, ಸೊ ಕಂಪ್ಯಾರೇಟಿವ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದವಾಗ ಸೊ ಲೀಗಲ್ ಎಜುಕೇಷನ್ ತೊಗೊಂಡವರು ಪೊಲಿಟಿಕ್ಸಿಗೆ ಬಂದರೆ ಸೊ ಯಾವ ಥರದಲ್ಲಿ ನಾವು ಚೇಂಜಸ್ ನೋಡ್ತೀವಿ? ನಮ್ಮ ಫ್ರೀಡಮ್ ಮೂವ್ಮೆಂಟ್ ಶುರುವಾಗಿದೆ ಲಾಯರ್ಸಿಂದ. ಮೋತಿಲಾಲ್ ನೆಹರು, ಗಾಂಧಿ, ಅಂಬೇಡ್ಕರ್, ಸರ್ದಾರ್ ಪಟೇಲ್ರು ಎಲ್ಲರೂ ಲಾಯರ್ಸೇ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತೊಗೊಳ್ಳಿ, ಕೆಂಗಲ್ ಹನುಮಂತಯ್ಯ, ಬಂಗಾರಪ್ಪನವರು, MP ಪ್ರಕಾಶ್, ಆಮೇಲೆ SM ಕೃಷ್ಣ ಅವರು, ವೀರಪ್ಪ ಮೊಯ್ಲಿಯವರು, ಎಲ್ಲ ಮುಖ್ಯಮಂತ್ರಿಗಳು ಕೂಡ ಲಾ ಫೀಲ್ಡಿಂದ ಬಂದವರೆ. ಲಾಯರ್ಗಳಾಗೋದು ಏನಕ್ಕೆ? ಲಾಯರ್ಗಳಾದರೆ ಅಡ್ಮಿನಿಸ್ಟ್ರೇಟಿವ್ ಇದು ಚೆನ್ನಾಗಿರುತ್ತೆ. ಈ ಸಿದ್ದರಾಮಯ್ಯ ಅವರು ಲಾಯರ್, ಟೀಚರ್ ಆಗಿದ್ದರು. ಸೊ ಇವರೆಲ್ಲ ಕಾನೂನು ಹಿನ್ನೆಲೆಯಿಂದ ಬಂದಂಥವ್ರಾಗಿರೋದ್ರಿಂದ ಇವ್ರಿಗೆ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳೋವಂಥದ್ದಾಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಸರಿದಾರಿನಲ್ಲಿ ತೊಗೊಂಡೋಗುವಂಥದ್ದಾಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಒಂದು ಜ್ಞಾನ ಇರುತ್ತೆ. ಕಾನೂನಿನ ಹಿನ್ನೆಲೆ ತುಂಬ ಜನ MLAಗಳು, ಶಾಸಕರುಗಳು ಕೂಡ, ಈ ಪೊನ್ನಣ್ಣ ಅವರು ವಿರಾಜಪೇಟೆ ಶಾಸಕರು, ಅವರು ಅಡಿಷ್ನಲ್ ಅಡ್ವೊಕೇಟ್ ಜನರಲ್ ಆಗಿದ್ದರು, ಒಳ್ಳೆ ಲಾಯರು, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್, ಅವರು MLA. ಆಮೇಲೆ ಇನ್ನು ತುಂಬ ರವಿಶಂಕರ್ ಅಂತ MLA ಇದ್ದಾರೆ, ಅವರು ಲಾ ಇಂದ ಬಂದಂಥವ್ರು. ಸುಮಾರು ಜನ, TB ಜಯಚಂದ್ರ ಅವರು. ಸೊ ಇವರೆಲ್ಲ ಒಂದು ತಿಳುವಳಿಕೆಯಿಂದ ಬಂದಂಥವ್ರು. ಸೊ ಏನಾಗುತ್ತೆ, ನಮ್ಮ ಸಮಾಜ ಯಾವಾಗಲೂ ಲಾಯರ್ ಇದ್ದಾರೆ ಅಂದರೆ ಅವ್ರನ್ನ ಒಂದು ಗೌರವಿಸುವ ಕಾರಣ, ಅಥವಾ ಏನೋ ಒಂದು ಪ್ರಶ್ನೆಗಳಿರುತ್ತೆ. ಲಾಯರ್ ಇದ್ದಾರೆ ಅಂದರೆ ಇವರೇನೋ ತಿಳ್ಕೊಂಡಿದ್ದಾರೆ ಅನ್ನೋದೊಂದು ಭಾವನೆ ಇದೆ. ಸೊ ಆ ಕಾರಣಕ್ಕೋಸ್ಕರ ಕಾನೂನಿನ ಹಿನ್ನೆಲೆ ಇರುವಂಥವ್ರು, ಮತ್ತು ಸುಮ್ಮನೆ ಕಾನೂನಿನ ಹಿನ್ನೆಲೆ ಇದ್ಬಿಟ್ರೆ ಆಗಲ್ಲ, ನಿಮಗೆ ಸಮಾಜದ ಜೊತೆಗೆ ಒಡನಾಟನೂ ಇರಬೇಕು. ಒಡನಾಟ ಇಲ್ಲ ಅಂದರೆ ನೀವು ಸುಮ್ಮನೆ ನಾನು ಲಾಯರ್ ಆಗಿದ್ದೀನಿ ಅಂದರೆ ಆಗಲ್ಲ. ಆ ಥರ ತುಂಬ ಜನ ಇದ್ದಾರೆ. ಹೋರಾಟದ ಹಿನ್ನೆಲೆ ಇರಬೇಕು, ಅವ್ರಿಗೆ ರೈತ ಚಳುವಳಿಗಳ ಬಗ್ಗೆ ಗೊತ್ತಿರಬೇಕು, ಮಹಿಳೆಯರ ಸಮಸ್ಯೆ ಗೊತ್ತಿರಬೇಕು, ಕಾರ್ಮಿಕರ ಸಮಸ್ಯೆಗಳು ಗೊತ್ತಿರಬೇಕು. ಇವೆಲ್ಲನೂ ತಿಳ್ಕೊಂಡಿರುವಂಥವ್ರು ಒಳ್ಳೆಯ ಸಮರ್ಥವಾದಂಥ ದಕ್ಷ ಆಡಳಿತಗಾರರಾಗ್ತಾರೆ. ಅದನ್ನು ಪ್ರೂವ್ ಮಾಡಿದ್ದಾರೆ ತುಂಬ ಜನ ಲಾಯರ್ಸ್ ಆಗಿರೋರು. ಇಂಡಿಯಾ ಇಸ್ ಎ ಪ್ಯಾರಡೈಸ್ ಆಫ್ ಲಾಯರ್ಸ್. ಸೊ ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ನಮ್ಮ ಫಾದರ್ ಆಫ್ ನೇಷನ್ ಆಗಿರ್ಬೋದು, ಎಲ್ಲ ಅಡ್ವೊಕೇಟ್ಸ್. ಸೊ ಆ ಕಾರಣದಿಂದ ವಕೀಲರಾದವರು ಸಮಾಜದ ಬಗ್ಗೆ ಕಳಕಳಿ ಇರೋರು ಒಳ್ಳೆ ಆಡಳಿತಗಾರರಾಗ್ತಾರೆ. ಒಳ್ಳೆ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ, ನಾವು ನೋಡಿದ್ದೀವಿ. ಸೊ ಈ ದೇಶದಲ್ಲಿ ಅದು ನಡೆದಿದೆ. ಸೊ ಮುಂದೆನೂ ಕೂಡ ತುಂಬ ಜನ ಪ್ರಭಾವ ಮತ್ತು ಅವರ ಒಂದು ಪ್ರಭಾವಳಿ, ಸೊ ಇದೆ ವಕೀಲರ ಒಂದು ಛಾಪು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನನಗೆ ಒಂದು ಹೆಮ್ಮೆ ಇದೆ, ನಾನು ಆ ವೃತ್ತಿಗೆ ಸೇರಿದವರು. ನಿಮ್ಮನ್ನ ಈಗ ಬೇರೆ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಇಂದ ಬಂದವರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಮ ಈ ಲೀಗಲ್ ಎಜುಕೇಶನ್ ಬ್ಯಾಕ್ಗ್ರೌಂಡ್ ನಿಮ್ಗೆಲ್ಲೋ ಒಂಥರದಲ್ಲಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ಯಾ? ಆಗಿದ್ದಾದ್ರೆ ಯಾವ್ದಾದ್ರು ಒಂದು ಎಕ್ಸಾಂಪಲ್? ಅಲ್ಲ, ಈಗ ಬೇರೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅವ್ರನ್ನೇನು ನಾನೇನು ಕಂಡೆಮ್ ಮಾಡ್ತಿಲ್ಲ. ಸೊ ಇಂಜಿನಿಯರ್ಸು ಮುಖ್ಯ, ಡಾಕ್ಟರ್ಸು ತುಂಬ ಜನ, ಡಾಕ್ಟರ್ಸು ನಮ್ಮ ಮಂತರ್ಗೌಡ ಅವರು ಡಾಕ್ಟ್ರು, ಆಮೇಲೆ ಸುಧಾಕರ್ ಅವರು ಡಾಕ್ಟ್ರು, ಅಶ್ವಥ್ ನಾರಾಯಣ್ ಡಾಕ್ಟ್ರು, ತುಂಬ ಜನ ಮೆಡಿಕಲ್ ಫೀಲ್ಡಿಂದ ಬಂದಿರೋರು ಇದ್ದಾರೆ. ಕುಣಿಗಲ್ MLA ರಂಗನಾಥ್ ಅವರು ಇವತ್ತಿಗೂ ಆಪ್ರೇಷನ್ ಮಾಡ್ತಾರೆ ಅವ್ರ ಕ್ಷೇತ್ರದಲ್ಲಿ. ಸೊ ಅವರು ಆ ಥರ ಡಾಕ್ಟ್ರು, ಲಾಯರ್ಸು ಸಮಾಜಕ್ಕೆ ಡಾಕ್ಟ್ರು, ಇಂಜಿನಿಯರ್ಸು ಈ ದೇಶದ ಬುನಾದಿ. ಸೊ ಎಲ್ಲರೂ ಸೇರಿದ್ರೇ ಒಂದು ಇದಾಗುವಂಥದ್ದು. ಸೊ ನಮಗೆ ಇವತ್ತು ನೋಡಿ, ನಾನು ವಕೀಲ ವೃತ್ತಿಯಲ್ಲಿ ಇದ್ದಿದ್ದರಿಂದ ಸೊ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ, ನಾಯಕರ ಮೇಲೆ ಹಾಕುವಂಥ ಪ್ರಕರಣಗಳನ್ನು ನಡೆಸುವಂಥ ಅವಕಾಶ ಸಿಕ್ತು. ಇವತ್ತಿರುವಂಥ ಮುಖ್ಯಮಂತ್ರಿಗಳು, ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರು, ತುಂಬ ಜನರ ಮೇಲೆ ಮೇಕೆದಾಟು ಪಾದಯಾತ್ರೆಯಾದಾಗ BJP ಸರ್ಕಾರದವರು ಒಂದು 18 ಪ್ರಕರಣವನ್ನು ಹಾಕ್ತಿದ್ರು. ಸೊ ಅದ್ರ ಬಗ್ಗೆ ಎಲ್ಲ ನಮ್ಮ ಕೊಲೀಗ್ಸು, ನಾವು ಎಲ್ಲ ಹೋರಾಟ ಮಾಡಿ ತುಂಬ ಜನ ಕಾರ್ಯಕರ್ತರ ಮೇಲೆ ಇದ್ದಂಥ ಪ್ರಕರಣಗಳು ಇವೆಲ್ಲ ನಡೆಸೋದಕ್ಕೆ ಒಂದು ಅವಕಾಶ ಆಯಿತು. ಈ ಹೋರಾಟದ ಕ್ರಿಮಿನಲ್ ಕೇಸ್ ಇದೆ ಅಂತ ಮಾತ್ರಕ್ಕೆ ಪೊಲಿಟಿಷಿಯನ್ಸ್ ಮೇಲೆ ಎಲ್ಲನೂ ಆ ಥರ ಕ್ರಿಮಿನಲ್ ಕೇಸ್ ಇರಲ್ಲ.
ನೀರಿಗೋಸ್ಕರ ಪ್ರತಿಭಟನೆ ಮಾಡಿದ್ರು ಕೇಸ್ ಹಾಕ್ತಾರೆ, ಪೆಟ್ರೋಲ್ ಬೆಲೆ ಏರಿಕೆ ಮಾಡೋದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಕೇಸ್ ಹಾಕ್ತಾರೆ. ಸೊ ಆ ಕೇಸ್ಗಳನ್ನ ಕಾರ್ಯಕರ್ತರ ಮೇಲೆ ಏನು ಹಾಕಿರ್ತಾರೆ, ನಾಯಕರುಗಳ ಮೇಲೆ ಏನು ಹಾಕಿರ್ತಾರೆ, ಅವ್ರಿಗೆ ಕಾನೂನು ಸೇವೆಯನ್ನು ಕೊಡುವಂಥ ಅವಕಾಶ ಸಿಕ್ಕಿತ್ತು. ಸೊ ಅದು ವಕೀಲನಾಗಿ ನನಗೆ ತುಂಬ ದೊಡ್ಡ ಉಪಯೋಗವನ್ನು ಕೊಟ್ಟಿದೆ. ಇವತ್ತಿನ ಎಷ್ಟೋ ಯಂಗ್ ಅಡ್ವೊಕೇಟ್ಸ್ ಇರ್ಬೋದು ಅಥವಾ ಲಾ ಸ್ಟೂಡೆಂಟ್ಸ್ ಇರ್ಬೋದು, ಅವರಿಗೆ ತಾವು ರಾಜಕೀಯದಲ್ಲೂ ಪಾಲ್ಗೊಳ್ಬೇಕು ಅನ್ನೋ ಒಂದು ಆಶಯ ಇರುತ್ತೆ. ಸೊ ಅಂಥವರಿಗೆ ಯಾವುದಾದ್ರೂ ಒಂದು ಸ್ಕಿಲ್ ಸೆಟ್ ಅಪಾರ್ಟ್ ಫ್ರಮ್ ದ ಲೀಗಲ್ ಎಜುಕೇಶನ್ ಅವ್ರು ಡೆವಲಪ್ ಮಾಡ್ಕೋಬೋದು ಅವರ ಪ್ರಾರಂಭಿಕ ಹಂತದಲ್ಲೇ ಅಂತ ಅನ್ನೋದು ಯಾವುದು? ಎಷ್ಟೋ ಜನ ಸ್ಟೂಡೆಂಟ್ಸ್ ಲಾ ಸೇರ್ಕೊಂತಿದ್ದಂಗೆ ಪ್ರಶ್ನೆ ಮಾಡುವಂಥ ಒಂದು ಗುಣವನ್ನು ಬೆಳೆಸ್ಕೊಂಡಿರ್ತಾರೆ. ಸೊ ಅವ್ರಿಗೆ ಮುಖ್ಯವಾಗಿ ಏನು ಕಾನೂನಿನ ತಿಳುವಳಿಕೆ ಇರುತ್ತೆ, ಪೊಲೀಸ್ ಇಲಾಖೆ ಯಾವ ರೀತಿ ನಡೆಯುತ್ತೆ, ಅಥವಾ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡುತ್ತೆ, ಕಾರ್ಯಾಂಗ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಒಂದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಜನರಿಗೆ ಅವ್ರಿಗೆ ಆಗಿರುವಂಥ ಅನ್ಯಾಯಗಳಿಗೆ ಯಾವ ರೀತಿ ನಾವು ಕಾನೂನು ಮುಖಾಂತರ ನೆರವನ್ನು ಒದಗಿಸ್ಬೋದು, ಅದನ್ನು ಒದಗಿಸ್ತಾ ಹೋದರೆ ಅವ್ರಿಗೆ ಗೊತ್ತಾಗುತ್ತೆ ರಾಜಕಾರಣ ಏನು ಅಂತ. ಸೊ ಎಲ್ಲಿ ದೌರ್ಜನ್ಯಗಳಾಗ್ತಾ ಇರ್ತವೆ, ಸರ್ಕಾರದ ಒಂದು ಏನು ಆಡಳಿತದಿಂದ ಆಗುವಂಥ ತೊಂದರೆಗಳಾಗಿರ್ಬೋದು, ಇದಕ್ಕೆ ಪರಿಹಾರವನ್ನು ಕೊಡಿಸ್ಬೇಕು. ಅಧಿಕಾರ ಅನ್ನೋದು ಇದೆಯಲ್ಲ, ಅದು ಜವಾಬ್ದಾರಿ. ಸೊ ನಿಮಗೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಇದೆ ನನಗೆ. ಸೊ ಅವ್ರಿಗೆ ಸಿಕ್ಕಿರುವಂಥ ಇವತ್ತು ಮಹಿಳಾ ಆಯೋಗ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಸಿಕ್ಕಿರುವಂಥ ಅಧಿಕಾರವನ್ನು, ಕಾನೂನುಬದ್ಧವಾದಂಥ ಅಧಿಕಾರವನ್ನು, ಅವರು ಎಲ್ಲೂ ಕೂಡ ನನಗೆ ಅಧಿಕಾರ ಸಿಕ್ತು, ಕಾರ್ ಸಿಕ್ತು ಅಂತ ಆರಾಮಾಗಿರಲಿಲ್ಲ. ಇಡೀ ರಾಜ್ಯ ಸುತ್ತಿದ್ರು, ತುಂಬ ಗಂಭೀರವಾದಂಥ ಪ್ರಕರಣಗಳನ್ನು ನೋಡಿ ಅದಕ್ಕೆ ಸರ್ಕಾರಕ್ಕೆ ಬರೆದ್ರು, ಅಧಿಕಾರಿಗಳನ್ನ ತರಾಟೆಗೆ ತೊಗೊಂಡ್ರು, ಎಲ್ಲ ಇಲಾಖೆಗಳಲ್ಲಿ ಮಹಿಳೆಯರಿಗೆ ಆಗಬೇಕಾಗಿರುವಂಥ ಕೆಲಸವನ್ನು ಮಾಡಿಸ್ತಾರೆ. ಆ ಥರದ್ದು ಒಂದು ಎಕ್ಸಾಂಪಲ್. ಸೊ ನೀವು ಅವ್ರಿಗೆ ಸಿಕ್ಕಿರುವಂಥ ಅವಕಾಶವನ್ನು ಅವ್ರು ಆರಾಮಾಗಿ ಕಳೀತಾ ಇಲ್ಲ, ಜನರಿಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ಇವತ್ತು ನಿಮಗೆ ಎಷ್ಟೋ ಜನ ರಾಜಕಾರಣಕ್ಕೆ ಬರೋದೇನು ಅಂದರೆ, ಎಲ್ಲೋ ಪೊಲೀಸ್ನವರು ಡ್ರಂಕ್ ಆ್ಯಂಡ್ ಡ್ರೈವ್ ಹಿಡಿದ್ರೆ ಫೋನ್ ಮಾಡ್ಸೋಕ್ಕೆ, ಅಥವಾ ಯಾವುದೋ ಕೇಸ್ ಆಗ್ಬಿಟ್ರೆ ಫೋನ್ ಮಾಡ್ಸೋಕ್ಕೆ, ಅಥವಾ ಎಲ್ಲೋ ಒಂದು ಪ್ರಿವಿಲೇಜು ದೇವಸ್ಥಾನಕ್ಕೆ ಬಿಡಿಸಿ ಅನ್ನೋದಕ್ಕೆ, ಈ ಥರ ಪ್ರಿವಿಲೇಜು ಈ ಟೋಲ್ನ ಅವಾಯ್ಡ್ ಮಾಡೋದಕ್ಕೆ. ಈಗ 35 ಲಕ್ಷ ಕೊಟ್ಟು ಕಾರ್ ತೊಗೊಂಡಿರ್ತಾರೆ, ₹100 ಟೋಲ್ ಕಟ್ಟೋಕ್ಕಾಗದೆ ರಾಜಕಾರಣಕ್ಕೆ ಬರ್ತಾರೆ. ಸೊ ಇಂಥ ಇದಕ್ಕೆ ಬರಬಾರ್ದು. ಸೊ ನೀವು ಇಲ್ಲೇನೋ ಒಂದು ನಿಜವಾಗ್ಲೂ ಸೇವೆ ಮಾಡ್ತೀರಾ, ಯಾರಿಗೋ ಅನುಕೂಲ ಮಾಡಿಕೊಡ್ತೀರಾ, ತಪ್ಪನ್ನ ತಪ್ಪು ಅಂತ ಹೇಳ್ತೀರಾ ಅನ್ನೋ ಒಂದು ಮನೋಭಾವ ಇದ್ದರೆ ಖಂಡಿತವಾಗ್ಲೂ ಕಾನೂನು ವಿದ್ಯಾರ್ಥಿಗಳು ರಾಜಕೀಯಕ್ಕೆ ಬರಲಿ, ಕೆಲಸವನ್ನು ಮಾಡಲಿ. ಆಮೇಲೆ ಎಲ್ಲನೂ ಅಧಿಕಾರನೇ ಬೇಕು ಅಂತೇನಿಲ್ಲ, ಅಧಿಕಾರದಲ್ಲಿ ಇರೋರ ಜೊತೆಗಿದ್ದರೂ ನೀವು ಅದೇನು ಅವ್ರಿಗೆ ಒಂದು ಇದಕ್ಕೆ ಯಾವ ಸಿದ್ಧಾಂತದ ಮೇಲೆ ದುಡಿದಿರ್ತೀರೋ ಆ ಸಿದ್ಧಾಂತದ ಪಕ್ಷಗಳು, ಸೊ ಅದ್ರ ಮುಖಾಂತರ ಜನರ ಕೆಲಸವನ್ನು ಮಾಡಿಸ್ಬೋದು. ಸೊ ಇದು ಅಧಿಕಾರ ಅನ್ನೋದು ಪ್ರಿವಿಲೇಜ್ ಅಲ್ಲ, ಅದು ಜವಾಬ್ದಾರಿ. ಸೊ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು, ಆ ಸ್ಥಾನಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಅದು ಸದುಪಯೋಗ ಆಗುತ್ತೆ. ಸೊ ಆಸ್ ಯು ಆರ್ ಫ್ರಮ್ ಲಾ ಬ್ಯಾಕ್ಗ್ರೌಂಡ್ ಎಟ್ ದ ಸೇಮ್ ಟೈಮ್ ಯು ಆರ್ ಇಂಟು ಪೊಲಿಟಿಕ್ಸ್ ಅಲ್ವಾ, ಎಷ್ಟೋ ಸನ್ನಿವೇಶದಲ್ಲಿ ನ್ಯಾಯಾಂಗದ ಮೇಲೆ ಶಾಸಕಾಂಗದಲ್ಲಿ ಇರತಕ್ಕಂಥವರು ಪ್ರೆಷರ್ ತರ್ತಾರೆ ಅಂತ ನಿಮ್ಗೆ ಯಾವತ್ತಾದ್ರೂ ಭಾಸ ಆಗಿದೆಯಾ? ನ್ಯಾಯಾಂಗದ ಬಗ್ಗೆ ಎಲ್ರಿಗೂ ಗೌರವ ಇದೆ, ಎಲ್ಲರೂ ಗೌರವ ವ್ಯಕ್ತಪಡಿಸ್ತಾರೆ. ನಾನು ನೋಡ್ದಂಗೆ ಇವತ್ತು ವಿರೋಧ ಪಕ್ಷದ ದೇಶದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಅವರು ಕೂಡ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಒಂದು ಸಣ್ಣ ಮಾನನಷ್ಟ ಮೊಕದ್ದಮೆಗೆ ಇಲ್ಲಿ ಬಂದು ಅಪಿಯರ್ ಆಗಿದ್ದರು. ನಮ್ಮ ಈಗಿರುವಂಥ ಮುಖ್ಯಮಂತ್ರಿಗಳು ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸುಮಾರು ಸತಿ ಅವರೇ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ನನ್ನ ಮೇಲೆ ಅಷ್ಟೊಂದು ಕೇಸ್ ಇದೆ ಅಂತ. ಸೊ ಯಾವ ಕೇಸ್ನೂ ಕೂಡ ಅವರು ನನ್ನ ಮೇಲೆ ಕೇಸ್ ಹಾಕಿದ್ದು, ನ್ಯಾಯಾಂಗನ ಯಾವತ್ತೂ ಅವರು ಮಾತಾಡೋಕ್ಕೆ ಹೋಗಿಲ್ಲ. ನ್ಯಾಯಾಂಗದ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ನಾನು ಒಡನಾಡಿರೋ ಅಂಥ ತುಂಬ ಜನ ಇವತ್ತು ಹಿಂದಿನ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಅವರು, ಸೊ ಎಲ್ರಿಗೂ ಕೂಡ ನ್ಯಾಯಾಂಗದ ಬಗ್ಗೆ ಒಂದು ಗೌರವ ಇದೆ. ಯಾರು ಕೂಡ ನ್ಯಾಯಾಂಗದ ಮೇಲೆ ಇವತ್ತಿಗೂ ಎಲ್ಲಾದರೂ ನಿಮ್ಗೆ ಏನಾದರೂ ಒಂದು ಯಾವ್ದಾದ್ರು ಒಂದು ಜಾಗ ನೀವು ಇವತ್ತಿಗೂ ನಂಬಿಕೆ ಇಡ್ಬೋದು ಅಂದರೆ ಅದು ನ್ಯಾಯಾಂಗ. ಸೊ ನ್ಯಾಯಾಂಗ ಇವತ್ತಿಗೂ ಧ್ವನಿ ಇಲ್ಲದೆ ಇರೋರ ಪರವಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆ ಇವತ್ತು ಜೈಲಿಗೆ ಹೋದ್ರಲ್ಲ ಎಷ್ಟೋ ಜನ ರಾಜಕಾರಣಿಗಳು. ಸೊ ನ್ಯಾಯಾಂಗ ಹಂಗೇನಾದ್ರು ಒತ್ತಡಕ್ಕೆ ಸಿಲುಕಾಕೊಂಡಿದ್ದರೆ, ಸೊ ಎಷ್ಟೋ ಜನ ದೊಡ್ಡವರು ಫಿಲಮ್ ಸ್ಟಾರ್ಗಳು ಎಲ್ಲರೂ ಜೈಲಲ್ಲಿದ್ದಾರೆ ಇವತ್ತು. ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದ ಇವರು ಕೂಡ ಜೈಲಿಗೆ ಹೋಗಿ ಬಂದರು. ಸೊ ಯಾರಿಗೂ ಏನು ನ್ಯಾಯಾಂಗದಲ್ಲಿ ವಿನಾಯಿತಿ ಇಲ್ಲ, ನ್ಯಾಯಾಂಗದ ಮುಂದೆ ಎಲ್ಲರೂ ಒಂದೇ. ಸೊ ಆ ಥರದ್ದು ಯಾವುದೇ ಒತ್ತಡಗಳು ಇನ್ನೂ ಈ ದೇಶದಲ್ಲಿ ಆರಂಭ ಆಗಿಲ್ಲ. ಸೊ ನ್ಯಾಯಾಂಗ ಆ ಗಟ್ಟಿತನವನ್ನು ಉಳಿಸ್ಕೊಂಡಿದೆ. ಕ್ವಶನ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಸತಿ ತುಂಬ ಜನ ಹೇಳಿದ್ದು
ಕೇಳಿರ್ತಕ್ಕಂಥದ್ದು. ರಾಜಕಾರಣದಲ್ಲಿರುವಂಥವ್ರು ಅವ್ರಿಗೆ ಬೇಕು ಅಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕೂಡ ಅವರು ಕೋರ್ಟ್ ಓಪನ್ ಮಾಡಿಸಿ ಕೇಸ್ ಹಿಯರಿಂಗ್ ಮಾಡಿಸ್ತಾರೆ ಅಂತ. ಅದು ನಿಮಗೆ ಅದಕ್ಕೆ ಹೇಳೋದು ತಿಳುವಳಿಕೆ ಮತ್ತು ಜ್ಞಾನ ಮುಖ್ಯ ಅಂತ. ಈ ನಮಗೆ ಇದರಲ್ಲಿ ಹೈಕೋರ್ಟ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂತ ಇದೆ, ಸಿವಿಲ್ ಕೋರ್ಟ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂತ ಇದೆ, ರೂಲ್ ಆಫ್ ಪ್ರಾಕ್ಟೀಸ್ ಅಂತ. ನೀವು ಅದನ್ನು ತೆಗೆದು ನೋಡಿದಾಗ ನಿಮಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೋರ್ಟನ್ನು ಅಪ್ರೋಚ್ ಮಾಡೋವಂಥ ಅವಕಾಶ ನಿಮಗಿದೆ. ನಾನೇ ಒಬ್ಬರು ಪರವಾಗಿ ಭಾನುವಾರ ನ್ಯಾಯಾಲಯದಲ್ಲಿ ಮೀಡಿಯಾ ಇಂಜೆಕ್ಷನನ್ನು ತೊಗೊಂಡಿದ್ದೀವಿ. ಸೊ ನಿಮಗೆ ಅದನ್ನು ತೆಗೆದು ನೋಡಿದ್ರೆ ಎಲ್ಲಿ ಅದನ್ನು ಮೂವ್ ಮಾಡಬೇಕು, ನ್ಯಾಯಾಧೀಶರ ಮನೆ ಒಳಗಡೆ ಚೇಂಬರ್ ಒಳಗಡೆ ಅದನ್ನು ಅರ್ಜಿಯನ್ನು ಮೂವ್ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಓದಿದ್ರೆ ಗೊತ್ತಾಗುತ್ತೆ. ಸೊ ಸುಮ್ಮನೆ ಅದು ಬಲಾಢ್ಯರಿಗೆ ಹಣ ಇರೋರಿಗೆ ಅಂತ ಏನಿಲ್ಲ, ಎಲ್ರಿಗೂ ಕೂಡ ಅವಕಾಶ ಇದೆ. ಸಾಮಾನ್ಯರು ಕೂಡ ಇದನ್ನು ನ್ಯಾಯಾಲಯಗಳಲ್ಲಿ ಅಪ್ರೋಚ್ ಮಾಡ್ಬೋದು, ಮಾಡಿ ನ್ಯಾಯವನ್ನು ಪಡ್ಕೊಬೋದು. ಸೊ ಅದನ್ನು ಮಾಡ್ಕೊಳ್ಳೋವಂಥ ಒಂದು ಇಚ್ಛಾಶಕ್ತಿ, ಮನೋಭಾವ, ತಿಳುವಳಿಕೆ, ಜ್ಞಾನ ಇರಬೇಕಷ್ಟೆ. ಸೊ ನೀವು ಒಂದು ಯುವ ನಾಯಕನಾಗಿ ಗುರುತಿಸ್ಕೊಂಡಿದ್ದೀರಾ, ಅದೇ ಥರನೇ CM DK ಶಿವಕುಮಾರ್ ಸರ್ ಜೊತೆ ವರ್ಕ್ ಕೂಡ ಮಾಡಿದ್ದೀರಾ. ಸೊ ಅವರಿಂದ ನೀವು ಕಲ್ತಿರುವಂಥ ಒಂದು ಬಿಗ್ಗೆಸ್ಟ್ ಲೆಸನ್ ಅಂದರೆ ಏನು? ಆರ್ಗನೈಸಿಂಗು ಮತ್ತು ಅವರ ಒಂದು ಮೆಮೊರಿ ಪವರ್ ಇದೆಯಲ್ಲ, ಅಗಾಧವಾದ್ದು. ಪ್ರತಿಯೊಬ್ಬ ನಾನು ಅವ್ರ ಜೊತೆ ಅವ್ರ KPCC ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ದಿನದಿಂದನೂ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಪ್ರತಿಯೊಬ್ಬ ವರ್ಕರ್ ಬಗ್ಗೆನೂ ಅವ್ರಿಗೆ ಗೊತ್ತಿರುತ್ತೆ. ಜನ ಒಂದು ಇದೇನು ಅಂದ್ಕೊಂಡಿರ್ತಾರೆ, DK ಶಿವಕುಮಾರ್ ಅವರು ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ, ಯಾರಿಗೂ ಕೈಗೆ ಸಿಗಲ್ಲ, ಮಾತಾಡ್ಸಲ್ಲ, ಗೊತ್ತಿರಲ್ಲ. ಅವ್ರದ್ದೊಂದು ಗುಣ ಇದೆ, ಯಾವುದೇ ಸಭೆ ಮಾಡಿದ್ರು ಏನು ಡೆಮೊಕ್ರೆಟಿಕ್ ಇದನ್ನು ಅವೇನು ಅನುಸರಿಸ್ತಾರೆ. ಮತ್ತು ಎಲ್ಲ ಕಾರ್ಯಕರ್ತರಿಗೂ ಅವರಲ್ಲಿ ಯಾವಾಗಲೂ ಹೇಳೋರು, ನನಗೆ ಅವ್ರ ಜೊತೆಗೆ ತುಂಬ ಸಮಯ ಕಳೆಯುವಂಥ ಅವಕಾಶಗಳು ಸಿಕ್ಕಿತ್ತು. ಸೊ ಅವರು ನಾನು ಹಿಂದೆ ತುಂಬ ಅವಮಾನಗಳನ್ನ ಅನುಭವಿಸಿದ್ದೀನಿ, ಅದೆಲ್ಲ ಅರ್ಗಿಸ್ಕೊಂಡಿದ್ದೀನಿ, ಮಾಡ್ತೀನಿ. ಅವರ ಶ್ರಮ, ಆಮೇಲೆ ಇಚ್ಛಾಶಕ್ತಿ, ಆಮೇಲೆ ಪಕ್ಷದ ಬಗ್ಗೆ ಇರುವಂಥ ಒಂದು ಕಾಳಜಿ, ನಿಷ್ಠೆ. ಅವ್ರು ಯಾವಾಗಲೂ ಒಂದು ಎಕ್ಸ್ಪೆಕ್ಟ್ ಮಾಡೋದು ನಿಷ್ಠೆ. ಸೊ ಪಕ್ಷ ನಿಷ್ಠೆ, ಪ್ರಾಮಾಣಿಕತೆ, ಪಕ್ಷಕ್ಕೆ ಇದಾಗಿರುವಂಥದ್ದು. ಸೊ ಕಾರ್ಯಕರ್ತರು ಫೋನ್ ಮಾಡಿದ್ರೆ ಎತ್ತೋರು. ಸೊ ಇವಾಗಲೂ ಏನೇ ಮೆಸೇಜ್ ಮಾಡಿದ್ರೆ ಸ್ಪಂದಿಸ್ತಾರೆ. ನಾನು ಮುಖ್ಯಮಂತ್ರಿ ಅಥವಾ ನಾನು KPCC ಅಧ್ಯಕ್ಷ, ಇವ್ರ ಕಾಲ್ ಏನು ಅಟೆಂಡ್ ಮಾಡೋದು, ಅವ್ರ ಕಾಲ್ ಏನು ಅಟೆಂಡ್ ಮಾಡೋದು ಏನೂ ಇಲ್ಲ. ಸೊ KPCC ಅಧ್ಯಕ್ಷರಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು, ಕಡೆ ಹಂತದ ಕಾರ್ಯಕರ್ತರ ಬಗ್ಗೆ ಒಂದು ಇದನ್ನು ನಿರ್ಧಾರ ತೊಗೊಂಡಿದ್ದಕ್ಕೆ, ಐಡಿಯಾ ಇದ್ದಿದ್ದಕ್ಕೆ, ಮತ್ತು ಯಾವ ರೀತಿ ಎಲ್ರೂ ಇನ್ವಾಲ್ವ್ ಮಾಡಬೇಕು ಅಂತ. ಒಂದು ಪಾರ್ಟಿ ವರ್ಕಿಗೆ ಎಲ್ಲರೂ ಬೇಕು, ಎಲ್ರೂ ಇನ್ವಾಲ್ವ್ ಮಾಡಬೇಕು. ಆ ಇನ್ವಾಲ್ವ್ಮೆಂಟ್ನ ಅವರು ತೋರಿಸಿದ್ರು. ಸೊ ಅದು ತುಂಬ ದೊಡ್ಡ ಇದಿದೆ ಅವ್ರಿಗೆ. ಆಮೇಲೆ ಯಾರು ಪಕ್ಷಕ್ಕೋಸ್ಕರ ದುಡ್ದಿರ್ತಾರೆ ಅವ್ರ ಬಗ್ಗೆ ಒಂದು ಕನ್ಸನ್ನು, ಕಾಳಜಿ ಇದ್ದೇ ಇರುತ್ತೆ. ಸೊ ಆ ಥರದ್ದೆಲ್ಲ ಒಳ್ಳೆ ಸಂಘಟಕರವರು, ಮತ್ತು ಒಳ್ಳೆ ಗುಣ ಗುರುತಿಸೋವಂಥ ಒಂದು ಇದಿದೆ ಅವ್ರಿಗೆ, ಶಕ್ತಿ ಇದೆ. ಅವರ ಜೊತೆಗೆ DK ಸುರೇಶ್ ಅವರು. ಸೊ ಇಬ್ಬರದು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ನು. ಏನು ಆಪೋಸಿಷನ್ ಅವರು ಹೇಳ್ತಾರಲ್ಲ, ಅಪೂರ್ವ ಸಹೋದರರು ಅಂತ, ನಿಜವಾಗ್ಲೂ ಕೂಡ ಒಂದು ಅಪೂರ್ವವಾದಂಥ ಗುಣ ಇರುವಂಥ ಸಹೋದರರೇ. ನಾನು ಅವರ ಇದರಲ್ಲಿ ಯಾವುದೇ ಇದನ್ನು ಇದಿಲ್ಲದೆ, ಮನಸ್ಸೊಳಗಡೆ ಯಾವುದೇ ಭಾವನೆ, ಬಯಕೆ ಅಥವಾ ಅಪೇಕ್ಷೆ ಇಲ್ಲದೆ ಹೇಳುವಂಥದ್ದು ಏನಂದರೆ, ಅವ್ರ ಹತ್ರ ಒಂದು ಕ್ಷೇತ್ರವನ್ನು ಹೇಗೆ ನಡೆಸಬೇಕು, ಜನರನ್ನ ಸಂಘಟನೆ ಮಾಡೋವಂಥದ್ದು ಹೇಗೆ ಮಾಡಬೇಕು, ಕೊಟ್ಟಿರೋ ಕೆಲಸನ, ಟಾಸ್ಕ್ನ ಯಾವ ರೀತಿ ಮಾಡಬೇಕು, ಅದನ್ನು ಅವ್ರ ಹತ್ರ ಕಲಿಯೋದು. 10 ವ್ಯವಹಾರ ಮಾಡ್ತಾರೆ, 10 ಕೆಲಸ, ಅದ್ರ ನಡುವೆ ಎಲ್ಲದ್ರ ಬಗ್ಗೆನೂ ಒಂದು ಗಮನ ಇರುತ್ತೆ. ಸೊ ಆ ಥರದ್ದೊಂದು ದೈತ್ಯ ಶಕ್ತಿ ಅವರು. ಸೊ ಈಗಿನ ಇದರಲ್ಲಿ ತುಂಬ ಕಲಿಯೋದಿದೆ ಅವ್ರ ಹತ್ರ. ದಿನೇಶ್ ಗುಂಡೂರಾವ್ ಅವರು, TB ಜಯಚಂದ್ರ ಅವರು, ಆಮೇಲೆ ಗುಬ್ಬಿ MLA ವಾಸಣ್ಣ ಅವರು, ಆಮೇಲೆ ಪೊನ್ನಣ್ಣ, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು, ಆಮೇಲೆ ಈಗ ಹರಿಪ್ರಸಾದ್ ಅವರು, ಆಮೇಲೆ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಆಮೇಲೆ ತುಂಬ ಜನ ನೋಡಿ, ತುಂಬ ಜನರ ಜೊತೆ ಒಡನಾಟ ಮಾಡಿದ್ದೀನಿ. ಅವರೆಲ್ಲರೂ ಕೂಡ ಒಬ್ಬೊಬ್ರದ್ದು ಒಂದೊಂದು ಥರ ಶಕ್ತಿ ಇದೆ, ಯಾರೂ ಏನು. ಆಮೇಲೆ ಪರಮೇಶ್ವರ್ ಅವರು. ಸೊ ಅವರಲ್ಲಿ ತುಂಬ ದೊಡ್ಡ ಶಕ್ತಿಗಳಿದ್ದಾವೆ ಪ್ರತಿಯೊಬ್ಬ ಲೀಡ್ರಲ್ಲೂ. ಆಮೇಲೆ ಅವರ ತಿಳುವಳಿಕೆ, ಜ್ಞಾನ, ಅವರು ಜನರ ಜೊತೆಗೆ ಒಡನಾಡುವಂಥದ್ದು, ಅವರ ಐಡಿಯಾಲಜಿಕಲ್ ಕಮಿಟ್ಮೆಂಟು ಅವೆಲ್ಲ. ಆಮೇಲೆ ಇವರು ಸತೀಶ್ ಜಾರಕಿಹೊಳಿ ಅವರು PWD ಮಂತ್ರಿ ಆಗಿದ್ದ
ಸಂದರ್ಭದಲ್ಲಿ, ಅಂದರೆ ಮೊದಲನೇ ಇದರಲ್ಲಿ ನಾವು ಸಿಟಿ ಸಿವಿಲ್ ಕೋರ್ಟ್ಗೆ ಕೆಲವೊಂದಷ್ಟು ಕೆಲಸ ಬೇಕು ಅಂತ ಹೋಗಿದ್ವಿ ವಕೀಲರನ್ನ ಕರ್ಕೊಂಡು. ಆ, ಕೇವಲ ಅರ್ಧ ಗಂಟೆನಲ್ಲಿ 5 ಗಂಟೆಗೆ ಕರ್ಕೊಂಡು ಹೋಗಿದ್ದು, 6:30 7 ಗಂಟೆಗೆಲ್ಲ 12 ಕೋಟಿ ಸ್ಯಾಂಕ್ಷನ್ ಮಾಡಿಕೊಟ್ರು. ಸೊ ಯಾವುದೇ ಇದಿಲ್ಲದೆ, ಭ್ರಷ್ಟಾಚಾರ ಇಲ್ಲದೆ. ಆಮೇಲೆ ಈಶ್ವರ್ ಖಂಡ್ರೆ ಅವರು ಅರಣ್ಯ ಭೂಮಿ ಉಳಿಸೋದ್ರಲ್ಲಿ ಅವರಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಂಡಿರುವಂಥ, ಅವ್ರನ್ನ ತುಂಬ ಜನ ಆ ಕಡೆಯಿಂದ ಬೀದರಿಂದ ಬಂದವರು ಫಾರೆಸ್ಟ್ ಎಲ್ಲ ಇವ್ರನ್ನ ಫಾರೆಸ್ಟ್ ಮಿನಿಸ್ಟ್ರು ಮಾಡಿದ್ದಾರೆ ಅಂತ. ಎಷ್ಟು ಅರಣ್ಯ ಉಳಿಸಿದ್ರು ಅವರು. ಬೆಂಗಳೂರಲ್ಲಿ 20,000 ಕೋಟಿ ಮೌಲ್ಯದ ಅರಣ್ಯವನ್ನು ಉಳಿಸಿದ್ರು ಅವರು. ಕಾಡುಗೋಡಿ ಪ್ಲಾಂಟೇಶನ್ನು, ಪೀಣ್ಯ ಪ್ಲಾಂಟೇಶನ್ನು. ಸೊ ಅವರ ಇದ್ರ ಬಗ್ಗೆ ಆ ಇಚ್ಛಾಶಕ್ತಿ ಇತ್ತಲ್ಲ, ಅದು ಅವ್ರನ್ನ ಅರಣ್ಯ ಸಚಿವರಾಗಿ ನೋಡಿದ್ದೀವಿ. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರ ಕೆಲಸ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ. ಆಮೇಲೆ ಇವರು ಸುಧಾಕರ್ ಅವರು ಅಷ್ಟೇ, MC ಸುಧಾಕರ್. ಸುಮಾರು ಜನ ಎಲ್ಲ ನಮ್ಮ ನಾನು ನೋಡ್ದಂಗೆ ಇಡೀ ಇದರಲ್ಲಿ ಸಚಿವರುಗಳು, ಶಾಸಕರುಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ತುಂಬ ಅದು ಆಮೇಲೆ ಯಾವುದೇ ಇದಿಲ್ಲದೆ, ದ್ವೇಷ ಇಲ್ಲದೆ, ಯಾರ ಮೇಲೂ ಅಸೂಯೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂಥ ರಾಜಕಾರಣಿಗಳು ನೋಡಿದ್ವಿ. ಸೊ ಅವ್ರ ಜೊತೆ ಒಡನಾಡಿರೋ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರದೊಂದು ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನಗೆ ಸಂತೋಷ ಇರುವಂಥ ವಿಚಾರ. ಇದರಲ್ಲಿ ಪೊನ್ನಣ್ಣ ಅವರು ಮತ್ತು MC ಸುಧಾಕರ್ ಅವರು 1200 ಜನ ಅಸಿಸ್ಟೆಂಟ್ ಪ್ರೊಫೆಸರ್ಗಳನ್ನ ಪುಟ್ಟಣ್ಣ ಅವರು ನಮ್ಮ MLC. ಸೊ ಇವರೆಲ್ಲ ಸೇರಿ ಒಂದು ಹೋರಾಟದಲ್ಲಿ ನಾನು ಕೂಡ 1200 ಜನ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಇವತ್ತು ನೇಮಕಾತಿ ತಡೆ ಇತ್ತಲ್ಲ, ಅದಾಗಬೇಕಾದ್ರೆ ಅವ್ರ ಕಾರಣದಿಂದ ಇವತ್ತು 1200 ಜನಕ್ಕೆ ಕೆಲಸ ಸಿಕ್ಕಿದೆ. ಅನೇಕ ಕೆಲಸಗಳನ್ನ, ಅಂದರೆ ಸಾರ್ವಜನಿಕವಾಗಿ ಆಗಿರುವಂಥ ಕೆಲಸಗಳು ಸುಮಾರು ಇದ್ದಾವೆ. ವೈಯಕ್ತಿಕವಾಗಿ ಕೆಲವ್ರಿಗೆ ಆಗಲ್ಲ. ಯಾರು ಬೈಕೊಂಡು ಓಡಾಡ್ತಾರೆ ಅಂದರೆ, ವೈಯಕ್ತಿಕವಾಗಿ ಏನೋ ನಿಮ್ಮ ಮಕ್ಕಳು ಸೀಟ್ ಕೇಳಿರ್ತೀರ, ಕೊಡಿಸಿರಲ್ಲ, ಇಲ್ಲ ಎಲ್ಲೋ ಟ್ರಾನ್ಸ್ಫರ್ ಕೇಳ್ಕೊಂಬಂದಿರ್ತಾರೆ, ಅದಾಗಿರಲ್ಲ. ಇಂಥವ್ರು ಸರ್ಕಾರ ಸರಿ ಇಲ್ಲ ಅಂತ ಬೈತಾರೆ. ಬಟ್ ಒಂದು ಸಮಾಜವಾಗಿ ನೋಡೋದಾದರೆ ಈ ಅರಣ್ಯ ಭೂಮಿ ಉಳಿಸೋದು ದೊಡ್ಡ ಇದಲ್ಲ, ಕೊಡುಗೆ ಅಲ್ಲ. ಎಷ್ಟು ಜನಕ್ಕೆ ಆಕ್ಸಿಜನ್ ಸಿಗುತ್ತೆ. ಸೊ ಎಷ್ಟು ಜನಕ್ಕೆ 1200 ಜನ ಕೆಲಸ ಸಿಕ್ಕಿದೆ ಅಂದರೆ ಕುಟುಂಬಗಳಿದಾಗುತ್ತೆ. 12 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಸಿಟಿ ಸಿವಿಲ್ ಕೋರ್ಟಲ್ಲಿ ಇವತ್ತು 3-4 ಲಿಫ್ಟ್ ಬರ್ತಾ ಇದೆ. ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಇದು ಸಾರ್ವಜನಿಕರಾಗಿ ಆಗಿರುವಂಥ ಕೆಲಸಗಳು. ಸೊ ಸಾರ್ವಜನಿಕರಿಗೆ ತುಂಬ ಕೆಲಸ ಆಗಿದೆ. ಸೊ ಅದನ್ನು ಜನ ಅಪ್ರಿಷಿಯೇಟ್ ಮಾಡಬೇಕು. ಸೊ ಎಲ್ಲ ವೈಯಕ್ತಿಕವಾಗಿ ನನಗೇನೋ ಆಗಿಲ್ಲ, ನಾನೇನೋ ಡೈರೆಕ್ಟರ್ ಆಗಿಲ್ಲ, ನಾನೇನೋ ಚೇರ್ಮನ್ ಆಗಿಲ್ಲ, ಸೊ ನಾನು ಇನ್ನೊಂದಾಗಿಲ್ಲ ಅನ್ನೋದಕ್ಕಿಂತ ನಮ್ಮಿಂದ ಈ ನಮ್ಮ ಸರ್ಕಾರದಲ್ಲಿರುವಂಥ ಶಾಸಕರುಗಳಿಂದ, ಮಂತ್ರಿಗಳಿಂದ ಏನು ಅನುಕೂಲ ಆಗಿದೆ ಅದನ್ನು ನೋಡಬೇಕು. ಕೃಷ್ಣ ಬೈರೇಗೌಡರು ಅವರು ತುಂಬ ಒಳ್ಳೆ ಇದು, ದಿನೇಶ್ ಗುಂಡೂರಾವ್ ಅವರು, ಸೊ ಎಲ್ಲ ಕೆಲಸ ಮಾಡಿರೋರೆ. ಸೊ ಆಸ್ ವಿ ಆರ್ ಟಚಿಂಗ್ ಅಪಾನ್ ದ ಲೈಕ್ ಅರಣ್ಯ ಉಳಿಸುವಂತ ಕಾನ್ಸೆಪ್ಟ್ ಅಲ್ಲಿ, ಈಗ ರೀಸೆಂಟ್ ಆಗಿ ನಡೀತಾ ಇದೆಯಲ್ಲ ಬಿಡದಿ ಇಶ್ಯೂ ಮೇಲೆ ನಿಮ್ಮ ಒಪಿನಿಯನ್ ಕೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಕ್ಲೈಮ್ ಏನಂತಂದ್ರೆ, ನಮ್ಮ ಕೃಷಿ ಭೂಮಿಯನ್ನ ತಗೋತಾ ಇದ್ದಾರೆ, ಎಷ್ಟೋ ಮರಗಳ ನಾಶ ಆಗ್ತಾ ಇದೆ ಅಂತ. ನಿಜವಾಗ್ಲೂ ಅಲ್ಲಿ ಆಗ್ತಾ ಇರೋದು ಆದ್ರೂ ಏನು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ನಾವು ಇಲ್ಲಿದ್ದೀವಲ್ಲ, ಈ ಜಾಗ 15 ವರ್ಷದಿಂದ ಇದು ಹೊಲ ಆಗಿತ್ತು. ಇಲ್ಲೇ ಪಕ್ಕದಲ್ಲಿ ಒಂದು ಇದು ಸ್ಕೂಲಲ್ಲೇ ನಾನು PUC ಮಾಡ್ತಾಯಿದ್ದಿದ್ದು. ಸೊ ನಾನು ಬರ್ಬೇಕಾದ್ರೆ ಇಲ್ಲೆಲ್ಲ ತೋಟ ಇತ್ತು. ಇವತ್ತು ಆ ತೋಟದಲ್ಲಿ ದೊಡ್ಡ ಬಿಲ್ಡಿಂಗ್ ಬರ್ತಾಯಿದೆ. ಸೊ ಇದನ್ನು ನಾಶ ಆಯ್ತಲ್ಲ, ಇದಕ್ಕೇನು ಹೇಳ್ತೀರಾ? ನೀವು ಬೆಂಗಳೂರಲ್ಲಿ ಯಾಕೆ ಬಂದಿದ್ದೀರಾ? ಸೊ ಇದು ಕೆಂಪೇಗೌಡ ಲೇಔಟು, ವಿಶ್ವೇಶ್ವರಯ್ಯ ಲೇಔಟ್ ಎಲ್ಲ ಆಗಿದೆಯಲ್ಲ, ಇದು ಏನಾಗಿತ್ತು? ಇದು ನಾಗರಬಾವಿ ನಾವು ಬಂದಾಗ ಹೆಂಗಿತ್ತು ಗೊತ್ತಾ? ಸೊ ಅಲ್ಲಿರೋವಂಥ ಇದು ಅರಣ್ಯ ಬೆಂಗಳೂರು ಯೂನಿವರ್ಸಿಟಿಗೆ ಹೊಂದ್ಕೊಂಡಿರೋವಂಥದ್ದು. ನಮ್ಮ ಮನೆ ಹತ್ರ ಮೊಲಗಳು ಓಡಾಡ್ತಾ ಇತ್ತು, ಹಾವುಗಳಿದ್ವು, ಜನವಸತಿನೇ ಇರಲಿಲ್ಲ. ಇವತ್ತು ನಾಗರಬಾವಿ ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ ಅವಾಗ, ಒಂದು 15 ವರ್ಷದ ಕೆಳಗೆ. ಇವತ್ತು ಇಲ್ಲಿವರೆಗೂ ಜನ ಬಂದುಬಿಟ್ಟಿದ್ದಾರೆ. ಇಲ್ಲಿವರೆಗೂ ಇವತ್ತು ವಲಸೆ ಬರ್ತಾ ಇದ್ದಾರೆ. ನೀವು ಅದನ್ನು ತಪ್ಪಿಸಿ ನಿಮಗೆ BDA ಸೈಟ್ ಬೇಕು, ನಿಮಗೆ ಬೆಂಗಳೂರಲ್ಲೇ ಮನೆ ಬೇಕು. ಬೆಂಗಳೂರಲ್ಲಿ 5-5 ಸೈಟು, 10 ಸೈಟು, 4-4 ಮನೆ, 5-5 ಮನೆ ಬೇಕು. ಇವತ್ತು ರಾಜರಾಜೇಶ್ವರಿ ನಗರ ಎಂತೆಂಥ ತೋಟಗಳಿದ್ವು, ಏನಾದವು? ಸೊ ಬೆಂಗಳೂರು ಇವಾಗ ಸದಾಶಿವ ನಗರ ಮುಂಚೆ ಸೀಬೆ ತೋಟ ಆಗಿತ್ತು, ಇವತ್ತೇನಾಗಿದೆ? ಇವತ್ತು ನಾವು ಈ ಜಾಗದಲ್ಲಿ ಇದ್ದೀವಿ ಅಂದರೆ ಇಲ್ಲಿ ಮುಂಚೆ ಏನೋ ಒಂದು ಆಗಿತ್ತು, ಮುಂಚೆ ಒಂದೇನೋ ಅರಣ್ಯ ಆಗಿತ್ತು. ನೀವು ಕೆನೆತ್ ಆ್ಯಂಡರ್ಸನ್ದು ಕತೆ ತೊಗೊಂಡ್ರೆ, ಇವರು ತೇಜಸ್ವಿ ಅವರು ಅದಕ್ಕೆ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಜಾಲಹಳ್ಳಿಯ ಕುಡ್ಕ ಅಂತ. ಅಂದರೆ ಜಾಲಹಳ್ಳಿ, ಈ ಜಾಲಹಳ್ಳಿನಲ್ಲಿ ಚಿರತೆ ಹೊಡೆದಿದ್ರು ಕೆನೆತ್ ಆ್ಯಂಡರ್ಸನ್, ನರಭಕ್ಷಕ ಚಿರತೆನ. ಸೊ ಇವತ್ತಲ್ಲಿ ಚಿರತೆ ಇಲ್ಲ. ಸೊ ಇವತ್ತು ನೀವೆಲ್ಲನೂ ಅಕ್ವಿಸಿಷನ್ ಮಾಡ್ಕೊಂಡು ಇವತ್ತು ಈ ಹಂತಕ್ಕೆ ಬಂದಿದೆ. ಏರ್ಪೋರ್ಟ್ ಆಗಿದೆ ದೇವನಹಳ್ಳಿಲಿ. ಹಾಗಾದ್ರೆ ಯಾಕೆ ಏರ್ಪೋರ್ಟ್ ಮಾಡಿದ್ರಿ? 4,000 ಎಕರೆ ಯಾಕೆ ಇದಾಯಿತು? ಸೊ ಎಷ್ಟು ಇವತ್ತು ರೈತರು
ಬಿಡದಿನಲ್ಲಿರುವಂಥ ರೈತರು ಅವರು ಹೇಳ್ತಾ ಇರುವಂಥದ್ರಲ್ಲಿ ಪ್ರಕೃತಿ ನಾಶ ಆಗ್ತಾ ಇದೆ ಅಥವಾ ಇನ್ನೊಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ಆಯಿತು, ಅವ್ರಿಗೆ ಯಾರಿಗೆ ಇಷ್ಟ ಇಲ್ವೋ ಅದನ್ನು ಬೇಡ. ಸೊ ಅದನ್ನು ದೇವನಹಳ್ಳಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಇತ್ತೀಚೆಗೆ ಸರ್ಕಾರ ಅದೊಂದು ತೀರ್ಮಾನ, ಯಾರಿಗೆ ಇಷ್ಟ ಇದೆಯೋ ಅವ್ರು ಕೊಡಲಿ, ಬೇಡ ಅಂದರೆ ಬೇಡ ಅಂತ. ಸೊ ಇವತ್ತು ನಿಮಗೆ ಈ ಕಡೆಗೆ ಹೊಸ ಹೊಸ ಲೇಔಟ್ಗಳು ಬೇಕು, ಹೊಸ ಹೊಸ ಆವಿಷ್ಕಾರಗಳಾಗಬೇಕು, ಹೊಸ ಸೃಷ್ಟಿಯಾಗಬೇಕು. ಬಟ್ ಅದಕ್ಕೆ ಭೂಮಿನೂ ತಗೊಂಡ್ರೆ ಅದಕ್ಕೆ ಈ ಥರ ಸಮಸ್ಯೆಗಳಾಗ್ತವೆ ಅಂತ ಹೋರಾಟ ಮಾಡೋದು ಒಂದು ಕಡೆ, ನಮ್ಮ ಕೊಡೋಕ್ಕೆ ರೆಡಿ ಇರುವಂಥ ರೈತರು ಒಂದು ಕಡೆ. ಇದೇನಾಗುತ್ತೆ, ರಾಜಕೀಯ ಪಾಲಿಟಿಕ್ಸ್ ಮಿಕ್ಸ್ ಆದಾಗ ಹಿಂಗಾಗುತ್ತೆ. ಸೊ ಪಾಲಿಟಿಕ್ಸ್ ಮಿಕ್ಸ್ ಆಗಿದೆ ಇಲ್ಲಿ. ಸೊ ಪಾಲಿಟಿಕ್ಸ್ ಮಿಕ್ಸ್ ಆಗಿರೋದ್ರಿಂದ ಕೆಲವರು ಅದನ್ನು ಆ ಥರ ವಿರೋಧ ಮಾಡ್ತಾರೆ, ಕೆಲವರು ಕೊಡೋಕ್ಕೆ ರೆಡಿ ಇದ್ದಾರೆ. ಹಂಗೆ ನಾವು ಇದು ನೋಡ್ತಾ ಇದ್ದಾಗ ಬೆಂಗಳೂರಿನ ಅಭಿವೃದ್ಧಿನ ಸ್ಟಾಪ್ ಮಾಡಬೇಕಾಯ್ತು. ಬೆಂಗಳೂರಲ್ಲಿ ಇವತ್ತು ಇಲ್ಲಿ ಆಗಿರುವಂಥ ತೋಟಗಳ ನಾಶ, ಈ ಡೆವಲಪ್ಮೆಂಟು, ವಿಶ್ವೇಶ್ವರ ಲೇಔಟು, ಶಿವರಾಮ್ ಕಾರಂತ ಲೇಔಟು, ಇನ್ನೊಂದು ಲೇಔಟು, ಇವೆಲ್ಲ ಸ್ಟಾಪ್ ಮಾಡಿದರೆ ಅದು ನಿಜವಾಗ್ಲೂ ಇವತ್ತು ಬೆಂಗಳೂರಲ್ಲಿ ಇಲ್ಲಿರುವಂಥ ವಾತಾವರಣ, ವೆದರು ಹಂಗೆ ಉಳ್ಕೊಂಡಿರೋದು. ಇವತ್ತು ನೀವು ಇಲ್ಲಿ ನಾನಿದ್ದೀನಿ, ಈ ಜಾಗ ನಾನಿರೋ ಜಾಗ ಮಾತ್ರ ನನಗೆ ಬೇಕು, ಅಲ್ಲಿ ಬೇರೆ ಕಡೆ ಇನ್ನೊಂದು ಇಲ್ಲಿ ಒಂದು ಕಾಡನ್ನ ಕಡಿದ್ಬಿಟ್ಟು ಇಲ್ಲೊಂದು ತೋಟದಲ್ಲಿ ಮನೆ ಕಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನಾವು ಪ್ರಕೃತಿ ಉಳಿಸ್ತೀವಿ ಅಂದರೆ ಅದು ಆಷಾಢ ಬುದ್ಧಿತನ ಆಗುತ್ತೆ. ಅಲ್ಲಿ ಆಗ್ತಾ ಇರೋದು ಪ್ಯೂರ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಹೋರಾಟ ಅಂತ ಅಂತೀರಾ? ಖಂಡಿತವಾಗ್ಲೂ ನೋಡಿ, ನಾನು ಹಿಂದೆ ನೈಸ್ ಹೋರಾಟ ನೋಡಿದೆ. 10 ದಿವಸ ಹೋರಾಟ ಮಾಡಿದರು ದೇವೇಗೌಡರು, ಕುಮಾರಸ್ವಾಮಿ ಅವರು. ಏನಾಯಿತು? ನೈಸ್ ಯೋಜನೆ ಜಾರಿಗೆ ತಂದಿದ್ಯಾರು? ಇವರೇ. ನೈಸ್ನ ವಿರೋಧ ಮಾಡಿದ್ಯಾರು? ಇವರೇ. ಇವತ್ತು ಆ ಬಿಡದಿ ಇದನ್ನು ರೆಡ್ ಝೋನ್ ಮಾಡಿದವ್ರು ಯಾರು? ಕುಮಾರಸ್ವಾಮಿ ಅವರೇ. ಕುಮಾರಸ್ವಾಮಿ ಅವರೇ ಅದನ್ನ ರೆಡ್ ಝೋನ್ ತೆಗೆದುಬಿಟ್ಟು ಗ್ರೀನ್ ಝೋನ್ ಮಾಡ್ಬೋದಾಯ್ತಲ್ಲ. ಇವರ ಮನೆ, ಇವರ ಒಂದು ಕುಟುಂಬ ಅಲ್ಲಿ ನೆಲೆಸಿದೆ ಅನ್ನೋ ಕಾರಣಕ್ಕೋಸ್ಕರ ಯಾವುದೋ ಹೊರಗಡೆಯಿಂದ ಇದು ಮಾಡಿ ಪೊಲಿಟಿಕಲಿ ಮೋಟಿವೇಟೆಡ್ ಪ್ರೊಟೆಸ್ಟ್ಗಳನ್ನ ಮಾಡುವಂಥದ್ದು ತಪ್ಪು. ಅಲ್ಲಿ ರೈತರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದು ಮಾಡಲಿ. ಇವ್ರಿಗೆ ಈ ಕಡೆ ಹಾರೋಹಳ್ಳಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾರೆ. ಟೊಯೋಟಾ ಕಿರ್ಲೋಸ್ಕರಲ್ಲಿ ಇರೋದು, ಟೊಯೋಟಾ ಕಂಪ್ನಿಯಲ್ಲಿ ಇರೋದು ಅಲ್ಲೇ ತಾನೆ. ಎಷ್ಟೊಂದು ಇಂಡಸ್ಟ್ರೀಸ್ನ ಅಲ್ಲಿ ಮಾಡಿದ್ದಾರೆ. ಸೊ ಅದು ಬೇರೆ ಕಡೆ ಇಂಡಸ್ಟ್ರಿ ಮಾಡಿದ್ರೆ ಅಲ್ಲಿ ನಾಶ ಆಗಲಿಲ್ಲ. ಸೊ ಇಲ್ಲಿ ಮಾತ್ರ ನಾಶ, ಇಲ್ಲಿ ರೈತರಿಗೆ ಅನ್ಯಾಯ ಅಂದರೆ ಇದು ನಂಬುವಂಥದ್ದಲ್ಲ. ಸೊ ಅಲ್ಲಿ ರೈತರು ಕೊಡೋಕ್ಕೆ ರೆಡಿ ಇದ್ದಾರೆ. ಇವ್ರಿಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ಸೊ ನೈಸ್ ಹೋರಾಟನ ಏನಾಯಿತು, ನೈಸ್ ಹೋರಾಟದಲ್ಲಿ ದೇವೇಗೌಡರು ಯಡಿಯೂರಪ್ಪ ಅವ್ರಿಗೆ ಏನಂತ ಬೈದರು, ಇವತ್ತು ಅದೇ ಪಾರ್ಟಿನಲ್ಲಿ ಇವ್ರು ಹೋಗಿ ಸೇರಿಕೊಂಡು ಇವ್ರು ಎಷ್ಟು ಇಂಡಸ್ಟ್ರೀಸ್ಗಳನ್ನ ಇದು ಮಾಡಿದ್ದಾರೆ. ಇವ್ರು ಮಂಡ್ಯದಲ್ಲಿ ನಾನು 500 ಎಕರೆ ಇದನ್ನು ವಶಪಡಿಸ್ಕೊಂಡು ಇಂಡಸ್ಟ್ರಿ ಮಾಡ್ತೀನಿ ಅಂದರೆ ಅದು ನಾಶ ಆಗಲ್ವಾ? ಹಾಸನದಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಅಲ್ಲಿ ಇಂಡಸ್ಟ್ರೀಸ್ ಆದರೆ ನಾಶ ಆಗಲ್ವಾ? ಸೊ ಇಲ್ಲಿ ಮಾತ್ರ ಪ್ರಕೃತಿ ನಾಶ ಆಗ್ಬಿಡುತ್ತಾ? ಇವೆಲ್ಲ ಪೊಲಿಟಿಕಲ್ ಡ್ರಾಮಾ ಅಷ್ಟೇ ಇದು. ಸೊ ಹಾಗೆ ನಾವು ಇಂದಿನ ಪರಿಸ್ಥಿತಿ ನೋಡೋದಾದ್ರೆ ಹೊಸ ಸರ್ಕಾರ ಬಂದಿದೆ, ಕೆಲವೊಂದು ಒಳ್ಳೆ ಇನಿಷಿಯೇಟಿವ್ಸ್ನ ತಗೋತಾ ಇದೆ. ಆ ಒಂದು ಇನಿಷಿಯೇಟಿವ್ಸ್ ಬಗ್ಗೆ ನಾನು ಕೆಲವೊಂದು ಹೇಳ್ತಾ ಹೋಗ್ತೀನಿ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್. ಫಸ್ಟ್ ಒನ್ ಇಸ್ ಲೈಕ್ ಫುಟ್ಪಾತ್ ಕ್ಲಿಯರೆನ್ಸ್, ಎನ್ಕ್ರೋಚ್ಮೆಂಟ್ ಕ್ಲಿಯರೆನ್ಸ್. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅದು ನೋಡಿ, ಪಾದಚಾರಿಗಳ ಹಕ್ಕು. ಸುಮ್ಮನೆ ಸರ್ಕಾರಿ ಜಾಗದಲ್ಲಿ ಜನ ಓಡಾಡೋಕ್ಕೆ ಅವಕಾಶ ಕೊಡದೆ ಈ ಕಡೆ ಬಾಡಿಗೆನೂ ಕಟ್ಟದೆ ಫ್ರೀಯಾಗಿ ನೀವು ಬಂದ್ಬಿಟ್ಟು ನಾನು ವ್ಯಾಪಾರ ಮಾಡ್ಕೊಂಡಿರ್ತೀನಿ ಅಂದರೆ ಅದು ತಪ್ಪಾಗುತ್ತೆ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರೋವಂಥ ಏನು ಡೈರೆಕ್ಷನ್ ಇದೆ, ಆ ಸುಪ್ರೀಂ ಕೋರ್ಟ್ ಡೈರೆಕ್ಷನನ್ನು ಕಾರ್ಯರೂಪಗೊಳಿಸೋದ್ರಲ್ಲಿ ಕೃಷ್ಣ ಬೈರೇಗೌಡರು, ನಮ್ಮ ಬೆಂಗಳೂರು ಅಭಿವೃದ್ಧಿ ಸಚಿವರು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅದು ತುಂಬ ಒಳ್ಳೆ ಇನಿಷಿಯೇಟಿವ್. ಸೊ ಜನನೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ, ಅದನ್ನು ಸ್ವಾಗತಿಸಿದ್ದಾರೆ. ಇವತ್ತು ಬೆಂಗಳೂರು ಮಲ್ಲೇಶ್ವರಂಗೆ ಹೋದರೆ ನಿಮ್ಗೊಂಥರ ಖುಷಿಯಾಗುತ್ತೆ. ನಿಮಗೆ ಮುಕ್ತವಾಗಿ ಓಡಾಡೋಂಥ ವಾತಾವರಣ ಇರಬೇಕು. ಯಾರೋ ಎಲ್ಲಿಂದನೋ ಬಂದು ಈಗ ಓಟ್ ಹಾಕೋದು ತಮಿಳ್ನಾಡಿನಲ್ಲಿ, ಇಲ್ಲಿ ಬಂದ್ಬಿಟ್ಟು ಗುಂಪಾಗಿ ಒಂದು ಇದನ್ನು ಬೀದಿನಲ್ಲಿ ಫುಟ್ಪಾತ್ನ ವಶಪಡಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಪಾದಚಾರಿಗಳಿಗೆ ತೊಂದರೆ ಕೊಟ್ಕೊಂಡು ಎಷ್ಟೋ ಜನ ಪಾಪ ಆಕ್ಸಿಡೆಂಟ್ಗಳಲ್ಲಿ ಇದಾಗಿದ್ದಾರೆ, ಗಾಯಾಳುಗಳಾಗಿದ್ದಾರೆ, ಎಷ್ಟೋ ಜನ ತೀರೋಗಿದ್ದಾರೆ. ಸೊ ಇವತ್ತು ಆ ಥರದ ಪರಿಸ್ಥಿತಿ ಹೋಗಬೇಕು. ಇವತ್ತು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ತೊಗೊಂಡಿರುವಂಥ ಈ ನಿರ್ಧಾರದಿಂದ, ಆಮೇಲೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪಿನಿಂದ ಇವತ್ತು ಪಾದಚಾರಿಗಳು ಉಸಿರಾಡಂಗಾಗಿದೆ. ಬೆಂಗಳೂರು ಬದಲಾವಣೆ ಆಗ್ತಾಯಿದೆ. ಆಮೇಲೆ ಆ ಗಾಡಿಗಳು, ವೆಹಿಕಲ್ಗಳನ್ನ ನಿಲ್ಲಿಸ್ಬಿಟ್ಟಿರ್ತಾರೆ, ಅದನ್ನು ಫ್ರೀ ಪಾರ್ಕಿಂಗಾ? ಸೊ ಹಳೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಗಾಡಿ ಬಳಸಲ್ಲ ಅಂದರೆ ಗುಜರಿಗೆ ಹಾಕಲಿ, ರೋಡಲ್ಲಿ ತೊಗೊಂಬಂದು ಪಾರ್ಕ್ ಮಾಡಿ ಎಷ್ಟು ಸ್ಥಳಾವಕಾಶವನ್ನು ತಿಂತಾ ಇದ್ದಾರೆ. ಸೊ ಇವೆಲ್ಲ
ಒಂದು ನಾಗರಿಕ ಪ್ರಜ್ಞೆ ಬೆಳಿಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ನನ್ನ ನೆಕ್ಸ್ಟ್ ಕ್ವಶನ್ ಅಬಂಡೆಂಟ್ ವೆಹಿಕಲ್ ಬಗ್ಗೆ ಆಗಿತ್ತು. ಸೊ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಐ ಮೀನ್ ಆಗಸ್ಟ್ ಮಂತನ್ನ ಫ್ರೀಡಮ್ ಫ್ರಮ್ ವೇಸ್ಟ್ ಅಂತ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ JBA ಇಂದ. ಸೊ ಅದ್ರ ಬಗ್ಗೆ ಈಗ ಏನು ಅನ್ಸುತ್ತೆ? ನೋಡಿ, ತುಂಬ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ಕಸ ವಿಲೇವಾರಿ. ಎಲ್ಲ ನಗರ ಇದರಲ್ಲಿ ಕೆಲವೊಂದು ಡಾರ್ಕ್ ಸ್ಪಾಟ್ಗಳಲ್ಲಿ ತೊಗೊಂಬಂದು ಕಸವನ್ನು ಸುರಿದ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇದು ತೀರಾ ಅನಾಗರಿಕ ನಡವಳಿಕೆಗಳು. ಇವತ್ತು ನಮ್ಮದು ಹೈಕೋರ್ಟ್ ಆರ್ಡ್ರ್ ಮೇಲೆ ಹಸಿ ಕಸ, ಒಣ ಕಸ ಮತ್ತು ಮೆಡಿಸನ್ ವೇಸ್ಟ್ನ ಸಪ್ರೇಟಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇರೋದು. ನೀವು ಹಸಿ ಕಸನ ಸಪ್ರೇಟ್ ಮಾಡಿಕೊಟ್ರೆ ಒಳ್ಳೆ ಗೊಬ್ಬರ ಆಗುತ್ತೆ. ಡ್ರೈ ವೇಸ್ಟ್ನ ಕೊಟ್ಟರೆ ಅದನ್ನು ಮರುಬಳಕೆ ಮಾಡ್ಬೋದು, ಪ್ಲಾಸ್ಟಿಕ್ನ ಮರುಬಳಕೆ ಮಾಡಿ ರೀಸೈಕಲ್ಡ್ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಜನ ಅದನ್ನು ಅರ್ಥ ಮಾಡ್ಕೊಬೇಕು. ಈಗ ಸುಮ್ಮನೆ ಬೀದಿಲಿ ತೊಗೊಂಬಂದು ಕಸ ಹಾಕ್ಬಿಡೋದು, ಅವ್ರ ಮನೆ ಮುಂದೆ ಹಾಕ್ಕೊಂತಾರ, ಹಾಕ್ಕೊಳ್ಳಲ್ಲ. ಸೊ ಅದಕ್ಕೆ ಅದನ್ನು ಏನು ಆ ಥರದೊಂದು ಕಾರ್ಯಕ್ರಮವನ್ನು ಆಗಸ್ಟಿಂದ ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಎಲ್ಲ ನಾಗರಿಕರು ಅದಕ್ಕೆ ಸಹಕಾರವನ್ನು ಕೊಡಬೇಕು. ಸರ್ಕಾರ ಕೊಡೋದ್ರ ಮುಖಾಂತರ ಏನೋ ಸರ್ಕಾರ ನಿಮ್ಗೆ ಕೊಡ್ತಾ ಇರೋವಂಥ ಹಿಂಸೆ ಅಲ್ಲ, ನೀವು ಈ ನಗರಕ್ಕೆ ಕೊಡ್ತಾ ಇರೋವಂಥ ಒಂದು ಕೊಡುಗೆ. ಸೊ ಆ ಥರ ಅವರು ಜನ ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆಗೆ ಭಾಗವಹಿಸಿ, JBA ಜೊತೆಗೆ ಭಾಗವಹಿಸಿ ಸ್ವಚ್ಛ ಬೆಂಗಳೂರಿಗೆ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಬೇಕು. ಹಾಗೇನೆ CM ಅವರು ಗೂಗಲ್ ಕನೆಕ್ಟಲ್ಲಿ ರೀಸೆಂಟಾಗಿ ಮೆನ್ಷನ್ ಮಾಡಿರ್ತಕ್ಕಂಥ AI ಯೂನಿವರ್ಸಿಟಿ ಮತ್ತು ಗ್ರೀನ್ ಡೇಟಾ ಸೆಂಟರ್. ಸೊ ಆ್ಯಸ್ ಬ್ಯಾಂಗ್ಳೂರ್ ಇಸ್ IT ಹಬ್. ಸೊ ನಿಮಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಇವತ್ತು ಫ್ಯೂಚರು AI. ಇವತ್ತು ಇದರಲ್ಲಿ ಎಷ್ಟೋ ವಿಭಾಗಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೆಲಸ ಮಾಡ್ತಾಯಿದೆ. ಈಗ ಕೆಲವೊಂದಷ್ಟು ಔಟ್ಡೇಟೆಡ್ ಆಗಿಬಿಟ್ಟಿದೆ. ಸೊ ನಾವು ಅಪ್ಡೇಟ್ ಆಗಬೇಕು. ಯಾವಾಗಲೂ ಸದಾ ಮುಂದುವರೆದಂಥ ಟೆಕ್ನಾಲಜಿ ಜೊತೆಗೆ ಹೋಗಬೇಕಾಗುತ್ತೆ. ಇವತ್ತು ಇಂಜಿನಿಯರಿಂಗ್ ಕಾಲೇಜುಗಳಾಗಿರ್ಬೋದು ಅಥವಾ ಬೇರೆ ಶಿಕ್ಷಣ ಕ್ಷೇತ್ರದ ಇದಿರ್ಬೋದು, ಅಲ್ಲೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಅಗತ್ಯ ಇದೆ. ಮುಖ್ಯಮಂತ್ರಿಗಳು ಯಾವಾಗಲೂ ಮುಂದಾಲೋಚನೆಯಿಂದ ಕೆಲಸ ಮಾಡ್ತಾರೆ. DK ಶಿವಕುಮಾರ್ ಅವರಿಗೆ ಆ ಥರದೊಂದು ಮುಂದಾಲೋಚನೆ ಇದೆ. ಸೊ ಅವ್ರಿಗೆ ಗೊತ್ತು ಡಿಜಿಟಲ್ ಇದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇತ್ತು ಅಂತ. ಸೊ ಇವತ್ತು ಡಿಜಿಟಲ್ ಇದನ್ನು ಬಳಸ್ಕೊಂಡ್ರು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಮರ್ಜಿಂಗ್ ಒಂದು ವಿಭಾಗ ಅದು. ಸೊ ಆ ಥರದೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಬೇಕು. ಸೊ ಅದಾದರೆ ತುಂಬ ಜನಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಎಷ್ಟೋ ಜನರು ಟ್ಯಾಲೆಂಟು ಮತ್ತು ಇದಕ್ಕೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಅದು ಆಗಬೇಕು ಆ ಯೂನಿವರ್ಸಿಟಿ. ಓಕೆ. ಸೊ AI ಇಂದ ಓನ್ಲಿ ಈಸ್ ಇಟ್ ಫೋಕಸಿಂಗ್ ಆನ್ ಜಾಬ್ ಕ್ರಿಯೇಷನ್ ಅಥವಾ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿರ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಅದರಲ್ಲಿ ಕೂಡ ಏನಾದರೂ ಒಂದು ರೆವಲ್ಯೂಷನ್ ಆಗ್ಬೋದಾ ಇದರಿಂದ? ರೆವಲ್ಯೂಷನ್ ನಿಜವಾಗ್ಲೂ ಆಗ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೆ ಒಂದು ಆ್ಯಡ್ ಆಚೆ ಬರುತ್ತೆ. ಸೊ ನನ್ನ ಪರಿಚಯ ಇರುವಂಥ ಒಬ್ಬರು ಇಂಜಿನಿಯರು, ಓಕೆ. ನವೀನ್ ಹೊನ್ನೇಗೌಡ ಅಂತ, ಹಾಸನದವರು. ಮ್ಹೂ. ಸೊ ಅವರೊಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ, ಮ್ಹೂ. ಗೋ ಸಂಪೂರ್ಣ ಅಂತ. ನೀವು ಹಸುದು ಫೋಟೋ ತೆಗೆದು ಹಾಕಿದ್ರೆ ಮ್ಹೂ. ಆ ಹಸುವಿಗೆ ಏನು ಸಮಸ್ಯೆ ಇದೆ, ಏನು ಟ್ರೀಟ್ಮೆಂಟ್ ಕೊಡಬೇಕು, ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ನಿಮ್ಗೆ ಡಿಟೆಕ್ಟ್ ಮಾಡ್ಬಿಟ್ಟು ಕೊಡುತ್ತೆ. ಮ್ಹೂ. ನೀವು ಹಸುನ ಡಾಕ್ಟ್ರ್ ಹತ್ರ ತೊಗೊಂಡೋಗ್ಬೇಕು ಅಂದರೆ 500 ರೂಪಾಯಿ ಖರ್ಚಾಗುತ್ತೆ. ಅದೇ ಇದು 25 ರೂಪಾಯಿ ಒಳಗಾಗುತ್ತೆ. ಅದಕ್ಕೆ ಇವರು ಡಾಲಿ ಧನಂಜಯ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸೊ ಆಮೇಲೆ ಕೃಷಿ ಸಂಬಂಧಪಟ್ಟಂಗೆ ಒಂದು ಅಪ್ಲಿಕೇಶನನ್ನು ಡೆವಲಪ್ ಮಾಡಿದ್ದಾರೆ. ಈ ಥರ ಸುಮಾರು ಅಪ್ಲಿಕೇಶನ್ಗಳು ಡೆವಲಪ್ ಆಗ್ತಾಯಿದೆ. ಈಗ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಗಂಟೆಗಟ್ಟಲೆ ಹಿಡಿಯುವಂಥ ಕೆಲಸ ಕೆಲವೇ ನಿಮಿಷಗಳಲ್ಲಿ ಆಗೋಗ್ತಾ ಇದೆ. ಇದು ಜಾಬ್ ಕ್ರಿಯೇಷನ್ ಅನ್ನೋದಕ್ಕಿಂತ ನಿಮ್ಮ ಕ್ರಿಯೇಟಿವ್ ಜಾಬ್ ಇದಕ್ಕಿರುವಂಥ ಅವಕಾಶ, ವೇದಿಕೆ, ಸ್ಮಾರ್ಟ್ ವರ್ಕ್ ಅಂತಾರಲ್ಲ. ಸೊ ಇದರಲ್ಲಿ ನೀವು ಅದನ್ನು ಬಳಸ್ಕೊಂಡ್ರೆ ಇದರೊಳಗೆ ಉಳ್ಕೊತೀರ. ಇಲ್ಲ ಅಂದರೆ ಈಗ ಮುಂಚೆ ಎಷ್ಟೋ ಜನ ಅವಾಗ 2000ನೇ ಇಸ್ವಿನಲ್ಲಿ ಅವಾಗೆಲ್ಲ ಕಂಪ್ಯೂಟ್ರ್ ಇದು ಬಂದಾಗ ಎಷ್ಟೋ ಜನ ಜಾಬ್ ಕಳ್ಕೊಂಬಿಡ್ತಾರೆ, ಮಿಷಿನ್ಸ್ ಬಂದ್ಬಿಡುತ್ತೆ, ಕಂಪ್ಯೂಟ್ರ್ ಬಂದ್ಬಿಡ್ತು, ನಮ್ಮ ಕೆಲಸ ಹೊರ್ಟೋಯ್ತು ಅಂತೆಲ್ಲ ಇದನ್ನೇ ಮಾಡ್ತಾಯಿದ್ರು. ಬಟ್ ಎಲ್ಲಿ ಕೆಲಸ ಹೋಯಿತು? ಆ ಕಂಪ್ಯೂಟ್ರಿಂದ ಎಷ್ಟೊಂದು ಕ್ರಿಯೇಷನ್ ಆಯ್ತಲ್ಲ, ಕೆಲಸ, ಜಾಬ್ ಕ್ರಿಯೇಷನ್ ಆಯಿತು. ಎಷ್ಟೋ ಜನ ವೀಡಿಯೋ ಎಡಿಟರ್ಸ್ಗೆ ಅವಕಾಶ ಆಯಿತು. ಎಷ್ಟೋ ಜನ ಇದು DTP ಆಪ್ರೇಟರ್ಸ್ಗಳು ಕೆಲಸ ಶುರುವಾಯಿತು. ಆಮೇಲೆ ಡಿಸೈನರ್ಸ್ ಬಂದರು. ಅದಾದಮೇಲೆ ಬೇರೆ ಈಗ
ನಮ್ಮ ಲಾ ಪ್ರೊಫೆಷನಲ್ಲಿ ನಾವು ಅದನ್ನು ಈಗ ಟೈಪಿಂಗಿಗೆ ಇನ್ನೊಂದಕ್ಕೆ ಯೂಸ್ ಮಾಡಲೇಬೇಕು ಕಂಪ್ಯೂಟರ್ನ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕಂಪ್ಯೂಟರ್ನ ಬಳಸಿದ್ರು. ಕಂಪ್ಯೂಟರ್ ಅಂದರೆ ಅದು ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಮಾತ್ರ ಅಲ್ಲ, ನಿಮ್ಗೆ ಅದೊಂದು ಟೆಕ್ನಾಲಜಿ. ಆ ಟೆಕ್ನಾಲಜಿಯನ್ನು ಬಳಸೋದ್ರಲ್ಲಿ ನೀವು ನೈಪುಣ್ಯತೆ ಗಳಿಸ್ಕೊಂಡ್ರೆ ಉಳ್ಕೊಂತೀರ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಅಷ್ಟೇ. ನಿಮ್ಗೆ ಅದನ್ನು ಕಮೆಂಟ್ ಕೊಡೋದು ಕಲ್ತ್ಕೊಬೇಕು. ಅದನ್ನು ಹೆಂಗೆ ಬೆಳೆಸ್ಕೊತೀರೋ ಅದ್ರ ಮೇಲೆ ನಿಮಗೆ ಅದು ನಿಮ್ಗೆ ಇದು ಕೆಲಸಕ್ಕೆ ಇನ್ನೂ ಪೂರಕವಾಗಿ ಇದಾಗುತ್ತೆ. ಸೊ ಅದನ್ನು ಬಳಸ್ಕೊಳ್ಳೋ ಅಂಥ ಸಾಮರ್ಥ್ಯ ಬೆಳೆಸ್ಕೊಬೇಕಷ್ಟೆ. ಇದೇ ಥರದಲ್ಲಿ ಬೆಂಗಳೂರಲ್ಲಿ ಇನ್ನು ಮುಂದಿನ 2-3 ವರ್ಷದಲ್ಲಿ ಯಾವುದಾದ್ರೂ ಒಂದಿಷ್ಟು ಪ್ರಾಬ್ಲಮ್‌ನ ಫೋಕಸ್ ಮಾಡಿ ಅದ್ರಕ್ಕೆ ಸೊಲ್ಯೂಷನ್ ತಗೋಬೇಕು ಅಂತ ಅಂದರೆ ಯಾವ ಒಂದಿಷ್ಟು ಪ್ರಾಬ್ಲಮ್‌ನ ಲೀಸ್ಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಮೊದಲನೇದು ವೃಷಭಾವತಿ ನೀರು ವ್ಯರ್ಥ ಆಗ್ತಾಯಿದೆ. ಹ್ಮ್. ಅದನ್ನು ಬಳಸೋದಕ್ಕೆ ಏನಾದರೂ ಪ್ರಯತ್ನ ಪಡಬೇಕು. ಆಮೇಲೆ ಟ್ರಾಫಿಕ್ ಸಮಸ್ಯೆ ಮತ್ತು ಜನಸಂಖ್ಯೆ ನಿಯಂತ್ರಣ. ಹೊರಗಡೆ ವಲಸೆ ಬರ್ತಾ ಇರೋದನ್ನ ನಿಲ್ಲಿಸಬೇಕು. ಬೆಂಗಳೂರು ಮೇಲೆ ಆಗ್ತಾ ಇರೋ ಒತ್ತಡ ಏನಂದರೆ ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಇದನ್ನು ಟೈರ್ 2 ಸಿಟೀಸು ಈಗ ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಫೋಕಸ್ ಮಾಡಬೇಕು. ಒಂದಷ್ಟು ಉದ್ಯೋಗ ಅವಕಾಶಗಳನ್ನ ಅಲ್ಲೂ ಸೃಷ್ಟಿಯಾಗುವಂಥ ಚಿಂತನೆಗಳನ್ನ ಮಾಡಬೇಕು. ಎಲ್ಲ ಬೆಂಗಳೂರಿಗೆ ಸಾಕು. ಒಳ್ಳೊಳ್ಳೆ ಯಾವ್ದಾದ್ರು ಕಂಪ್ನಿಗಳಿದ್ರೆ ಇನ್ನೊಂದಿದ್ರೆ ಮತ್ತು ಆದಷ್ಟು ಇಲ್ಲಿ ವಾಯು ಮಾಲಿನ್ಯ ನೆಕ್ಸ್ಟು ಆಗುವಂಥ ಸಮಸ್ಯೆ ಮತ್ತು ಕಸದ ಸಮಸ್ಯೆ, ಇದ್ರ ಬಗ್ಗೆ ಯಾವ ರೀತಿ ನಾವು ಪರಿಹಾರಗಳನ್ನ ಕಂಡ್ಕೊಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಇದೆಲ್ಲ ನಗರ ತಜ್ಞರು ಮತ್ತು ನಗರದ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದಾದ್ರೂ ಒಂದು ವಿಷಯ ಕಾಂಗ್ರೆಸ್ ಗೌರ್ಮೆಂಟು ಎಕ್ಸೆಪ್ಷನಲಿ ವೆಲ್ ಮಾಡಿದೆ ಅಂತ ಅಂದರೆ ಯಾವುದು? ಇದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಮಹಿಳೆಯರು ಸದೃಢರಾಗಿದ್ದಾರೆ. ಅದರಿಂದ ತುಂಬ ಒಳ್ಳೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅನುಕೂಲ ಆಗಿದೆ. ಯಾವುದಾದ್ರೂ ಒಂದು ಏರಿಯಾ ಗೌರ್ಮೆಂಟ್ ಸ್ಟಿಲ್ ಅದರಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಅಂತ ಆದರೆ? ಒಂದು ಇದೇನು ಅಂದರೆ ಈಗ ಗೌರ್ಮೆಂಟು ಪಾಲಿಸಿಗಳೆಲ್ಲ ಕೂಡ ನಗರ ಕೇಂದ್ರಿತ ಆಗ್ತಾಯಿದೆ. ಸೊ ಅದು ರೂರಲ್ಗೂ ಹೋಗಬೇಕು ಅನ್ನೋದು. ಸೊ ಹಳ್ಳಿಗಳು ಬೆಳಿಬೇಕು, ಅಲ್ಲಿ ಅವಕಾಶಗಳು ಸೃಷ್ಟಿಯಾಗಬೇಕು. ನಗರ ಕೇಂದ್ರಿತ ಆಲೋಚನೆಗಳು, ಕೈಗಾರಿಕೆಗಳು ಸ್ಥಾಪನೆ ಆಗಿರ್ಬೋದು, ಬರೀ ಅದೇ ಇದಲ್ಲ, ಅದರಿಂದ ಆಚೆ ಯೋಚನೆ ಮಾಡಬೇಕು. ಡೆವಲಪ್ಮೆಂಟು ಬೇರೆ ಬೇರೆ ಪ್ಲೇಸಸ್ಸಲ್ಲೂ ಆಗಬೇಕು ಅಂತ. ಒನ್ ನಾಟ್ ಓನ್ಲಿ ಡೆವಲಪ್ಮೆಂಟ್, ಹ್ಮ್. ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು. ಅಲ್ಲಿರುವಂಥ ಯುವಕರಿಗೆ ಅವಕಾಶಗಳು ಸಿಗಬೇಕು. ಆಮೇಲೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಅದ್ರ ಜೊತೆಗೆ ಅಭಿವೃದ್ಧಿ ಆಗಬೇಕು. ಸೊ ಇನ್ ಕೇಸ್ ನಿಮಗೇನಾದರೂ ಪವರ್ ಸಿಕ್ಕಿದ್ರೆ ನೀವು ಇಮಿಡಿಯೇಟ್ ಆಗಿ ತಗೊಳ್ತಕ್ಕಂಥ ಅಥವಾ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಪಾಲಿಸಿ? ಇಮ್ಮಿಡಿಯೇಟಾಗಿ ಇಂಟ್ರೊಡ್ಯೂಸ್ ಎಲ್ಲ ಮಾಡೋಕ್ಕಾಗಲ್ಲ ಪಾಲಿಸೀಸು. ಸೊ ಕೆಲವೊಂದು ಯೋಚನೆ ಮಾಡಿ ಆದಷ್ಟು ಸ್ಕಿಲ್ನ ಡೆವಲಪ್ ಮಾಡುವಂಥ, ಜನರಲ್ಲಿ ಯೋಚನಾ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಯಾವ್ದಾದ್ರು ಕೆಲಸವನ್ನು ಮಾಡಬೇಕು. ಆಮೇಲೆ ಮೇಜರಾಗಿ ವೋಟ್ ಕರಪ್ಷನ್, ಸೊ ಮತ ಭ್ರಷ್ಟಾಚಾರದ ವಿರುದ್ಧ ಒಂದಷ್ಟು ಕಾನೂನನ್ನ ಮಾಡಬೇಕು ಇಮಿಡಿಯೇಟಾಗಿ. ಓಕೆ. ಸೊ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಅಂಡರ್ ರೇಟೆಡ್ ಲೀಡರ್ ಇದ್ದಾರೆ ಅಂತಂದರೆ ಯಾರು ಮತ್ತು ಯಾಕೆ? ಅದು ಎಲೆಕ್ಷನಲ್ಲಿ ಜನ ಡಿಸೈಡ್ ಮಾಡ್ತಾರೆ ಯಾರು ಅಂಡರ್ ರೇಟೆಡ್. ಅಂದರೆ ನಿಮ್ಮ ಪ್ರಕಾರ? ಅದೇ ಯಾರಿಗೆ ಪವರ್ ಕೊಡ್ತಾರೋ ಅವರು ಓವರ್ ರೇಟೆಡು, ಯಾರಿಗೆ ಪವರ್ ಇಲ್ವೋ, ಯಾರು ಎಲೆಕ್ಷನಲ್ಲಿ ಸೋಲ್ತಾರೋ ಅವ್ರು ಅಂಡರ್ ರೇಟೆಡ್, ನನ್ನ ಪ್ರಕಾರ ಅಷ್ಟೇ. ಓಕೆ. So we are almost like concluding this podcast. Final 2 questions. One is, ನೀವು ಕರ್ನಾಟಕದಲ್ಲಿ ಯಾವ ಲೆಗಸಿನ ಬಿಟ್ಟು ಹೋಗಬೇಕು ಅಂತ ಅನ್ಕೋತೀರಾ? ಒಂದು ಒಳ್ಳೆ ಪ್ರಾಮಾಣಿಕವಾದಂಥ ರಾಜಕಾರಣ, ಈ ಥರ ಇದ್ರಪ್ಪ, ಈ ಥರ ಇರಬೇಕು, ಈ ಥರದ್ದೊಂದು ಕಾರ್ಯಕ್ಷಮತೆ, ಇಂಥ ಒಂದು ಇವಾಗ ಗಾಂಧಿ, ನೆಹರು, ಅಂಬೇಡ್ಕರ್ ಅವ್ರು ಏನು ಬಿಟ್ಟೋಗಿದ್ದಾರೆ, ಕುವೆಂಪು, ಅದನ್ನು ಕಂಟಿನ್ಯೂ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಅದು ಮುಂದುವರಿಸುವಂಥ ಕೆಲಸ ಮಾಡೋಣ ಅಂತ. ನಮ್ಮ ವೀಕ್ಷಕರಿಗೆ ಸೊ ಫೈನಲ್ ಆಗಿ ಯಾವುದಾದ್ರೂ ಒಂದು ಮೆಸೇಜ್ ಹೇಳೋದು? ವೀಕ್ಷಕರಿಗೆ ಏನು ಮೆಸೇಜ್ ಹೇಳೋಷ್ಟು ದೊಡ್ಡ ಮನುಷ್ಯ ಅಲ್ಲ, ಬಟ್ ಎಲ್ಲರೂ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಚಿಂತನೆಗಳನ್ನ ಬೆಳೆಸ್ಕೊಳ್ಳಿ, ಕೀಳರಿಮೆ ಇಟ್ಕೊಂಬೇಡಿ, ಆಮೇಲೆ ಪ್ರಶ್ನೆ ಮಾಡುವಂಥ ಗುಣವನ್ನು ಬೆಳೆಸ್ಕೊಳ್ಳಿ, ಮತ ಭ್ರಷ್ಟಾಚಾರ ಮಾಡಬೇಡಿ.
ಥ್ಯಾಂಕ್ ಯು ಸರ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ಇವತ್ತು ನಮ್ಮ ಜೊತೆ you. ಕಳೆದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ನನ್ನ ಕರೆದು ನಿಮ್ಮ ಜೊತೆಗೆ ಒಂದಷ್ಟು ಒಳ್ಳೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ. ತುಂಬ ಧನ್ಯವಾದಗಳು. ಇಟ್ಸ್ ಮೈ ಪ್ಲೆಷರ್ ಸರ್. ಥ್ಯಾಂಕ್ ಯು.